ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಸಂಬಂಧಿಸಿರತಕ್ಕಂತಹ ಮೊದಲ ಒಂದು ಚಾಪ್ಟರ್ ಆಗಿರತಕ್ಕಂತಹ ಈ ಒಂದು ಗುಲಾಮಿ ವಂಶದ ಬಗ್ಗೆ, ದ ಸ್ಲೇವ್ ಡೈನೆಸ್ಟಿ ಬಗ್ಗೆ ಈ ಒಂದು ಸೆಷನ್ ಅಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಸರಿನಾ? ಸೊ ಈ ಒಂದು ಗುಲಾಮಿ ವಂಶದ ಬಗ್ಗೆ ನಾವು ಏನೇನು ತಿಳ್ಕೊಳ್ತೀವಿ ಅಂತ ನೋಡಿದ್ರೆ ಎಲ್ಲಾ ರಾಜರು, ಆಲ್ ಕಿಂಗ್ಸ್ ಏನಿದಾರಲ್ಲ, ಆಲ್ ಕಿಂಗ್ಸ್ ಅಂಡ್ ಒನ್ ಕ್ವೀನ್, ಯಾರು ಒಬ್ರು ಕ್ವೀನ್ ಇದ್ದಾರೆ, ಒಂದು ರಜಿಯಾ ಸುಲ್ತಾನ, ಸರಿನಾ, ಅವ್ರ ಬಗ್ಗೆ ಮತ್ತೆ ಚಹಲ್ ಗನಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇ ರಾಜ ಯಾರು, ಕೊನೆಯ ರಾಜ ಯಾರು, ಹಾಗೆ ಪ್ರತಿಯೊಂದು ರಾಜರು ಮಾಡಿರ್ತಕ್ಕಂತಹ ಕೆಲಸಗಳೇನು, ಅವ್ರು ಮಾಡಿರ್ತಕ್ಕಂತಹ ನಿರ್ಮಾಣಗಳೇನು, ಅವ್ರು ತಂದಿರತಕ್ಕಂತಹ ನೀತಿಗಳೇನು, ಅವರಿಗಿರ್ತಕ್ಕಂತಹ ಬಿರುದುಗಳೇನು, ಅವ್ರು ಏನಾದರೂ ನಾಣ್ಯಗಳನ್ನು ಹೊರಡಿಸಿದ್ರೆ ಯಾವ ರೀತಿಯ ನಾಣ್ಯಗಳನ್ನು ಹೊರಡಿಸಿದ್ದಾರೆ, ಹಾಗೆ ಅವರು ಯುದ್ಧಗಳನ್ನು ಮಾಡಿದಾರಾ, ಹೌದು ಯುದ್ಧಗಳನ್ನು ಮಾಡಿದರೆ ಯಾವ ರೀತಿಯ ಯುದ್ಧಗಳನ್ನು ಮಾಡಿದ್ದಾರೆ, ಹಾಗೆ ಯಾವ ಯುದ್ಧ ಎಕ್ಸಾಮಲ್ಲಿ ಕೇಳ್ತಾನೆ, ಸರಿನಾ, ಕೇಳ್ತಾನೆ ಎಕ್ಸಾಮಲ್ಲಿ ಯಾವ್ದು ಕೇಳ್ತಾನೆ ಅದಲ್ವಾ, ಅದನ್ನ ಓರಿಯೆಂಟೆಡ್ ಆಗಿ ಇಟ್ಕೊಂಡು ಈ ಒಂದು ಸೆಷನ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ. ಸೊ ಇದು ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಸರ್ ಇದು ಕ್ಲಾಸ್? ನಾನು SSC ಎಕ್ಸಾಮ್ ಓದ್ತಾ ಇದ್ದೀನಿ, ನನಗೆ ಇದು ಯೂಸ್ಫುಲ್ ಆಗುತ್ತಾ? ನಾನು GDಗೆ ಓದ್ತಾ ಇದ್ದೀನಿ, ನಾನು CGLಗೆ ಓದ್ತಾ ಇದ್ದೀನಿ, ನಾನು JE ಎಕ್ಸಾಮ್ಗೆ ಓದ್ತಾ ಇದ್ದೀನಿ, ನಾನು ಯಾವುದಕ್ಕೆ ಈ ಒಂದು NTPC ಎಕ್ಸಾಮ್ಗೆ ಓದ್ತಿದ್ದೀನಿ, ನೆಕ್ಸ್ಟ್ ಬರೋದು ಎಕ್ಸಾಮ್ಗೆ ಒಟ್ಟಿನಲ್ಲಿ RRB ನಾನು ಓದ್ತೀನಿ, ಇಲ್ಲಾಂದರೆ ಟೆಕ್ನಿಷಿಯನ್ಗೆ ಓದ್ತೀನಿ, ನನಗೆ ಯೂಸ್ಫುಲ್ ಆಗುತ್ತಾ? ಹೌದು, ಸಂಪೂರ್ಣವಾಗಿರ್ತಕ್ಕಂತಹ ಸೆಂಟ್ರಲ್ ಗೌರ್ಮೆಂಟ್ ನೀವು ಯಾವುದೇ ಓದಿದ್ರು ಕೂಡ ನಿಮಗೆ ಈ ಕ್ಲಾಸ್ ಏನಿದೆ ಅಲ್ವಾ ಯೂಸ್ಫುಲ್ ಆಗುತ್ತೆ. ನಿಮಗೆ ಏನಾದರೂ ಗುಲಾಮಿ ವಂಶದ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ ಅಂತ ಆತ ಕ್ವಶನ್ ಪೇಪರ್ ತೆಗೆಯೋ ನಿಂತ ಅಂತಂದರೆ ಈ ಒಂದು ಸೆಷನಿಂದ ನಿಮಗೆ ಪ್ರಶ್ನೆಗಳು ಹೊರಗಡೆ ಹೋಗಲ್ಲ, ಸರಿನಾ? ಸೊ ಆ ರೀತಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ಸೆಷನಲ್ಲಿ ನಿಮಗೆ ಒದಗಿಸ್ಕೊಡ್ತೀನಿ. ಸರ್ ನಾನು ಸ್ಟೇಟ್ ಗೌರ್ಮೆಂಟ್ಗೆ ಓದ್ತಾ ಇದ್ದೀನಿ, ಈ ಒಂದು ಕ್ಲಾಸ್ ಕೇಳಬಹುದಾ? ಹೌದು ಕೇಳಬಹುದು. ನೀವೇನಾದರೂ ಗ್ರೂಪ್ C ಮತ್ತು ಇಲ್ಲ ಅಂತಂದರೆ SDA FDA PDO ಮತ್ತು ನೀವು ನೆಕ್ಸ್ಟ್ ಬರ್ತಕ್ಕಂಥ VO ಇಲ್ಲ ಅಂತಂದರೆ KS ಎಕ್ಸಾಮ್ ಓದೋರಿಗೂ ಕೂಡ ಈ ಒಂದು ಸೆಷನ್ ಏನಿದೆ ಅಲ್ವಾ ಇನ್ ಡೆಪ್ತ್ ನಿಮಗೆ ಅರ್ಥ ಆಗುತ್ತೆ ಮತ್ತು ನಿಮಗೆ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಫಸ್ಟ್ ಇಲ್ಲಿ ನಿಮಗೆ ಥಿಯರಿ ಎಲ್ಲ ಹಾಕಿದ್ದೀನಿ, ಥಿಯರಿ ಎಲ್ಲವೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಹಾಗೆ ಒಂದು ಕಥೆ ರೂಪದಲ್ಲಿ ಕೂಡ ನಿಮಗೆ ಹೇಳ್ತಾ ಹೋಗಿರ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಆದ ನಂತರ ಇಲ್ಲಿ ನಿಮಗೆ MCQ ಕೂಡ ಹಾಕಿದ್ದೀನಿ, ಸರಿನಾ? ಸೊ ಇಲ್ಲಿ MCQ ಇದಾವೆ, ಆಲ್ಮೋಸ್ಟ್ ಒಂದು 30-35 MCQ ಇದಾವೆ. ಸೊ MCQ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQ ಇದಾವೆ, ಮತ್ತೆ ಅಲ್ಲಿಯೂ ಕೂಡ ನಿಮಗೆ ಡಿಸ್ಕಷನ್ನ ಮಾಡಿ ಹೇಳ್ತೀನಿ ನಿಮಗೆ. ಸೊ 1 ಅವರಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಗುಲಾಮಿ ವಂಶ ಮುಗಿದ್ಬಿಡ್ತದೆ, ಸರಿನಾ? ಆ್ಯಂಡ್ ದೆನ್ ಇನ್ನೊಂದು ಕೆಲವೊಬ್ಬರಿಗೆ ಒಂದು ಪರ್ಸೆಪ್ಷನ್ ಇರುತ್ತೆ, ಏನು ಅಂತಂದರೆ ಸರ್ ಈ ಹಿಸ್ಟ್ರಿ ಮೇಲೆ ಜಾಸ್ತಿ ಕ್ವಶನ್ ಕೇಳಲ್ಲ, ಸರಿನಾ? ಸೊ ಕ್ವಶನ್ ಕೇಳಿದ್ರೆ ನಿಮಗೆ ಎಷ್ಟು ಕ್ವಶನ್ ಕೇಳ್ತಾನೆ, ಒಂದು 3-4 ಕ್ವಶನ್ ಬರುತ್ತೆ. ಸೊ ಆ 4 ಕ್ವಶನ್ ನಿಮ್ಮ ಕಟ್ ಆಫ್ ಕ್ಲಿಯರ್ ಮಾಡ್ತಿತ್ತು ಅಂತಂದರೆ ಕೇಳಬಾರ್ದು. ಯಾಕೆ ಅಂತ ನನ್ನ ಒಂದು ಒಪಿನಿಯನ್, ಸರಿನಾ, ನನ್ನ ಒಂದು ನಿಮಗೆ ಸಜೆಷನ್ ನಂದು, ಸರಿನಾ? ಯಾಕೆ ಕೇಳಬಾರ್ದು ಅಂತ ಒಂದು ಕ್ವಶನ್ ಅಂತ ಆದರೂ ಅಂದ್ಕೊಳ್ಳಿ ನೀವು, ಯಾಕೆ ಕೇಳಬಾರ್ದು? ಕೇಳ್ಬೋದಲ್ವಾ? ಇವಾಗ ಈ ಒಂದು ಕ್ಲಾಸ್ನಿಂದ ಏನಾದರೂ ಗುಲಾಮಿ ವಂಶದ ಬಗ್ಗೆ ಕೇಳಿದ್ರೆ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಆದರೆ ಯಾಕೆ ಕೇಳಬಾರ್ದು ಅಂತ, ಸರಿನಾ? ಸೊ ಈ ರೀತಿಯ ಒಂದು ಪರ್ಸೆಪ್ಷನಲ್ಲಿ ನೀವು ಓದ್ಕೊಳ್ಳಿ, ನಿಮಗೆ ಖಂಡಿತವಾಗೂ ಕೂಡ ಈ ಒಂದು ಕ್ಲಾಸ್ ನಿಮಗೆ ಉಪಯೋಗ ಆಗುತ್ತೆ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲಿಗೆ ನಾವು ಒಂದು ಎಂಟಿ ಸ್ಲೈಡಿಂದ ಸ್ಟಾರ್ಟ್ನ ಮಾಡೋಣ, ಸರಿನಾ? ಎಂಟಿ ಸ್ಲೈಡಲ್ಲಿ ತಗೊಳ್ಳೋಣ. ಇಲ್ಲಿ ನಾವು ಡೈರೆಕ್ಟಾಗಿ ಮೊದಲು ಗುಲಾಮಿ ವಂಶಕ್ಕೆ ಹೋಗುವ ಬದಲು, ಸರಿನಾ, ಈ ಒಂದು ಗುಲಾಮಿ ವಂಶ ಏನಿದೆ ಅಲ್ವಾ, ಇಂಗ್ಲೀಷಲ್ಲಿ ಬರೆದಿರ್ತೀನಿ, ಬಟ್ ಇದನ್ನು ಮಾಡ್ಕೊಳ್ಬೇಡಿ, ಗುಲಾಮಿ, ಸರಿನಾ? ಈ ಒಂದು ಗುಲಾಮಿ ವಂಶಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಓವರ್ವ್ಯೂನ ನಾವು ತಿಳ್ಕೊಳ್ಬೇಕು. ಏನು ಅಂತ ನೋಡೋದಾದರೆ ಈ 712ರಲ್ಲಿ ಸರಿನಾ, ಈ ಕ್ವಶನ್ ಬರುತ್ತೆ ನಿಮಗೆ. 712ರಲ್ಲಿ ಮೊಹಮ್ಮದ್ ಬಿನ್ ಖಾಸಿಮ್ ಏನಿದಾನಲ್ವಾ, ಆತ ಸಿಂಧ್ ಮೇಲೆ ಆಕ್ರಮಣ ಮಾಡ್ತಾನೆ. ಯಾರು? ಮೊಹಮ್ಮದ್ ಬಿನ್ ಕಾಸಿಮ್ ಅನ್ನೋ ವ್ಯಕ್ತಿ, ಸರಿನಾ, ಸಿಂಧ್ ಮೇಲೆ ಆಕ್ರಮಣ ಮಾಡಿ ಜಿಜಿಯಾ ಕಂದಾಯವನ್ನು ಹೇರ್ತಾನೆ, ಸರಿನಾ? ಜಿಜಿಯಾ ಕಂದಾಯವನ್ನು ಯಾರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಹೇರಿರ್ತಕ್ಕಂಥ ವ್ಯಕ್ತಿ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಯಾರು ಅಂತಂದರೆ ಈ ಒಂದು ಮೊಹಮ್ಮದ್ ಬಿನ್ ಖಾಸಿಮ್ ಅಂತ ಹೇಳಬೇಕಾಗುತ್ತೆ. ಆತ ಯಾವೊಂದು ಪ್ರದೇಶದ ಮೇಲೆ ದಾಳಿ ಮಾಡ್ದ? ಸಿಂಧ್ ಪ್ರದೇಶದ ಮೇಲೆ ದಾಳಿ ಮಾಡ್ದ. ಯಾವೊಂದು ವರ್ಷದಲ್ಲಿ ದಾಳಿ ಮಾಡ್ದ ಅಂತ ಕೇಳ್ತಾನೆ? 712ರಲ್ಲಿ ಆ ವ್ಯಕ್ತಿ ದಾಳಿಯನ್ನು ಮಾಡ್ತಾನೆ, ಸರಿನಾ? ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದು ಆದ ನಂತರ ನೆಕ್ಸ್ಟ್ ನಿಮಗೆ ಬರೋದು ಯಾರು ಅಂತಂದರೆ ಈ ಗಜನಿ ಅನ್ನುವ ವ್ಯಕ್ತಿ ಬರ್ತಾನೆ, ಸರಿನಾ? ಯಾರು? ಗಜನಿ ಅನ್ನುವ ವ್ಯಕ್ತಿ. ಈ ಗಜನಿ ಅನ್ನುವ ವ್ಯಕ್ತಿ ಈ ಒಂದು ಅಫ್ಘಾನಿಸ್ತಾನ ಮೂಲದವನು. ಇವನು ನಮ್ಮ ಭಾರತದ ಮೇಲೆ 17 ಬಾರಿ ದಾಳಿ ಮಾಡ್ತಾನೆ. ಎಷ್ಟು ಬಾರಿ? 17 ಬಾರಿ ಆಕ್ರಮಣ ಮಾಡ್ತಾನೆ. 17 ಬಾರಿಯಲ್ಲಿ ನಿಮಗೆ ಒಂದು ಫೇಮಸ್ ಆಕ್ರಮಣ ಯಾವುದು ಅಂತಂದರೆ 1025ರಲ್ಲಿ ಆಗಿರ್ತಕ್ಕಂಥ ಆಕ್ರಮಣ, ಸೋಮನಾಥ ದೇವಾಲಯದ ಮೇಲೆ ಆಕ್ರಮಣ ಮಾಡ್ತಾನೆ, ಸರಿನಾ? ಸೋಮನಾಥ ದೇವಾಲಯದ ಮೇಲೆ ಈ ಒಂದು ಗಜನಿ ಯಾವಾಗ ದಾಳಿ ಮಾಡ್ದ ಅಂತ ಕೇಳ್ತಾರೆ. ಅವಾಗ ನೀವು ಹೇಳಬೇಕಾಗಿರೋದು ಯಾವಾಗ ಅಂದರೆ 1025ರಲ್ಲಿ ಆತ ದಾಳಿ ಮಾಡ್ತಾನೆ ಅಂತ ಹೇಳಬೇಕಾಗತ್ತೆ. ಸೊ ಇವನು ಸುಮಾರು 1001ರಿಂದ 1026ರವರೆಗೆ 17 ಬಾರಿ ದಾಳಿ ಮಾಡ್ತಾನೆ. ಬಟ್ ಇವನು ಒಂದು ಉದ್ದೇಶ ಕೇಳ್ತಾರೆ ನಿಮಗೆ, ಇವನು ಭಾರತದ ಮೇಲೆ ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೆ ಅಂತ ದಾಳಿ ಮಾಡಿದನ ಅಥವಾ ಜಸ್ಟ್ ಲೂಟಿ ಮಾಡೋಕ್ಕೆ ದಾಳಿ ಮಾಡಿದನ ಅಥವಾ ಎರಡೂ ಉದ್ದೇಶ ಇತ್ತಾ ಅಂತ ಕೇಳ್ತಾನೆ, ಸರಿನಾ? ಸೊ ನೀವು ಆವಾಗ ಹೇಳಬೇಕಾಗತ್ತೆ ಏನಿಲ್ಲ, ಆತ ಜಸ್ಟ್ ದುಡ್ಡನ್ನು ಲೂಟಿ ಮಾಡೋಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯಾಗಿದ್ದ. ಆತ ಧರ್ಮದ ಯಾವುದೇ ಒಂದು ಹಂಗನ್ನು ಇಲ್ಲಿ ಹೊಂದಿರಲಿಲ್ಲ. ನಮ್ಮ ಭಾರತದಲ್ಲಿ ಅವನು ಧರ್ಮವನ್ನು ಪ್ರಚಾರ ಮಾಡೋಕ್ಕೆ ಅಂತ ಬಂದಿರಲಿಲ್ಲ, ಸರಿನಾ? ಹಾಗೆ ಒಂದು ಧರ್ಮವನ್ನು
ಇಲ್ಲಿ ಹೇರಬೇಕು ಅಂತ ಕೂಡ ಆತ ಬಂದಿರಲಿಲ್ಲ. ಯಾರು ಅಂತಂದ್ರೆ ಈ ಒಬ್ಬ ಗಜನಿ ಅನ್ನುವ ವ್ಯಕ್ತಿ. ಸರಿನಾ, ನೆನ್ಪಿಟ್ಕೊಳ್ಳಿ. ಕೇಳಬಹುದು ಎಷ್ಟು ಸಾರಿ ಆಕ್ರಮಣ ಮಾಡಿದೆ? 17 ಸಾರಿ ಆಕ್ರಮಣ ಮಾಡ್ದ. ಯಾವಾಗ ಈ ಒಂದು ಸೋಮನಾಥ ದೇವಾಲಯದ ಮೇಲೆ ಆಕ್ರಮಣ ಮಾಡ್ತಾನೆ ಅಂತ ಕೇಳ್ತಾನೆ, ಅವಾಗ 1025ರಲ್ಲಿ ದಾಳಿ ಮಾಡ್ತಾನೆ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಆತನ ಹೆಸರು ಏನಂತ ಕೇಳ್ತಾರೆ? ಗಜನಿ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಎಲ್ಲಿಂದ ಎಲ್ಲಿವರೆಗೆ ಅಂತ ನಿಮ್ಗೆ ಏನಾದರೂ ಕಾಲ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 1001ರಿಂದ 1026 ಅಂತ ಹೇಳಬೇಕಾಗುತ್ತೆ. ಸರಿನಾ. ಸೊ ಇದು ಆದ ನಂತರ ನೆಕ್ಸ್ಟ್ ಈ ಒಂದು ಗೋರಿ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಫಸ್ಟ್ ಬರೋನು ಯಾರು ಅಂತಂದ್ರೆ ಮೊಹಮ್ಮದ್ ಬಿನ್ ಖಾಸಿಮ್. ಸೆಕೆಂಡ್ ಬರೋರು ಯಾರು ಅಂತ ನೋಡಿದ್ರೆ ಈ ಒಬ್ಬ ಗಜ್ನಿ ಅನ್ನುವ ವ್ಯಕ್ತಿ ಬರ್ತಾನೆ. ಆ್ಯಂಡ್ ದೆನ್ ಥರ್ಡ್ ಬರೋ ವ್ಯಕ್ತಿ ಯಾರು ಅಂತಂದ್ರೆ ಗೋರಿ ಅನ್ನುವ ವ್ಯಕ್ತಿ ಬರ್ತಾನೆ. ಈ ಗೋರಿ ಅನ್ನುವ ವ್ಯಕ್ತಿ ನಮ್ಮ ಭಾರತದಲ್ಲಿ ಟೋಟಲಿ 3 ಯುದ್ಧಗಳನ್ನು ಮಾಡಿದ್ದಾನೆ. ಆ 3 ಯುದ್ಧಗಳು ಫೇಮಸ್ ಆಗ್ತವೆ ನಿಮಗೆ. ಯಾವ್ದು ಅಂತ ನೋಡೋದಾದ್ರೆ 1191ರಲ್ಲಿ ಆಗಿರ್ತಕ್ಕಂತಹ ಮೊದಲ ತರೈನ್ ಯುದ್ಧ. ಸರಿನಾ. ಸೊ 1191ರಲ್ಲಿ ಮೊದಲ ತರೈನ್ ಯುದ್ಧವನ್ನ ಮಾಡ್ತಾನೆ. ಯಾರು ಅಂತಂದ್ರೆ ಈ ಒಬ್ಬ ಗೋರಿ. ಆ್ಯಂಡ್ ದೆನ್ 1192ರಲ್ಲಿ 2ನೇ ತರೈನ್ ಯುದ್ಧ ನಡೀತದೆ. ಸರಿನಾ, 2ನೇ ತರೈನ್ ಯುದ್ಧ ನಡೀತದೆ. ನೆಕ್ಸ್ಟ್ 1194ರಲ್ಲಿ ಈ ಒಂದು ಚಂದಾವರ್ ಕಾಳಗ ಅಂತ ನಡೀತದೆ. ಸರಿನಾ. ಸೊ ಇದು ನೆನಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗಾದ್ರೆ ಈ ಒಂದು ಮೊದಲನೇ ತರೈನ್ ಯುದ್ಧದಲ್ಲಿ ಈ ಒಬ್ಬ ಗೋರಿ ಗೆದ್ದನ ಅಥವಾ ಸೋತ್ನ ಅಂತ ಕೇಳಿದ್ರೆ ಇಲ್ಲಿ ಮೊದಲನೇ ಒಂದು ತರೈನ್ ಯುದ್ಧದಲ್ಲಿ ಈತ ಸೋಲ್ತಾನೆ. ಸರಿನಾ. ಆ್ಯಂಡ್ ದೆನ್ 2ನೇ ಒಂದು ತರೈನ್ ಯುದ್ಧದಲ್ಲಿ ಈ ಒಬ್ಬ ಮೊಹಮ್ಮದ್ ಗೋರಿ ಗೆದ್ನ ಅಥವಾ ಸೋತ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 2ನೇ ಯುದ್ಧದಲ್ಲಿ ಗೆಲ್ತಾನೆ. ಆ್ಯಂಡ್ ದೆನ್ 3ನೇ ಒಂದು ಚಂದಾವರ್ ಯುದ್ಧದಲ್ಲಿ 1194ರಲ್ಲಿ ನಡೆದಿರ್ತಕ್ಕಂಥ ಚಂದಾವರ್ ಯುದ್ಧ ಯಾರ ವಿರುದ್ಧ ನಡೀತದೆ ಅಂತ ಕೇಳ್ತಾನೆ. ಈ ಒಂದು 1194ರ ಯುದ್ಧ ಇದೆ ಅಲ್ವಾ, ಇದು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಮೊದಲನೇದು ಮತ್ತೆ ನಿಮಗೆ 2ನೇದು ಗೊತ್ತಿರುತ್ತೆ. ಯಾವುದು ಈ ಒಂದು ತರೈನ್ ಯುದ್ಧ ಆಗಿರಲಿ, 2ನೇ ತರೈನ್ ಯುದ್ಧ ಆಗಿರಲಿ. ಯಾಕೆಂದ್ರೆ ಅದು ನಿಮಗೆ ಫಿಲ್ಮ್ ಕೂಡ ನೋಡಿರ್ತೀರಾ, ಮತ್ತೆ ನಿಮಗೆ ಜಾಸ್ತಿ ಕ್ವಶನ್ ಕೂಡ ಕೇಳಿದಾನೆ. ಅದನ್ನ ಯಾರು ವಿರುದ್ಧ ಮಾಡ್ತಾನೆ? ಪೃಥ್ವಿರಾಜ್ ಚೌಹಾಣ್ ಅವರು ವಿರುದ್ಧ ಮಾಡ್ತಾನೆ. ಸರಿನಾ. ಬಟ್ ಈ 3ನೇ ಯುದ್ಧ ಏನಿದೆ ಅಲ್ವಾ 1194ರಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಚಂದಾವರ ಯುದ್ಧ, ಇದನ್ನ ಮಾಡಿರೋದು ಯಾರು ಅಂತಂದ್ರೆ ಈ ಒಬ್ಬ ಜಯಚಂದ ಅಂತ ಬರ್ತಾರೆ. ಸರಿನಾ. ಜಯಚಂದ್ರ ಅಥವಾ ಜಯಚಂದ ಅಂತ ಹೇಳ್ತೀವಿ. ಈ ಒಂದು ಜಯಚಂದ್ರನ ವಿರುದ್ಧ ಮಾಡಿರ್ತಕ್ಕಂಥ ಯುದ್ಧ ಇದು. ಸರಿನಾ. ಯಾವುದು 1194ರಲ್ಲಿ ನಡೆದಿರ್ತಕ್ಕಂಥ ಚಂದಾವರ ಯುದ್ಧ. ಸೊ ಈ 2 ಯುದ್ಧಗಳನ್ನ ಗೆಲ್ತಾನೆ. ಹಾಗೆ 2ನೇ ಯುದ್ಧದಲ್ಲಿ 1192ರ 2ನೇ ತರೈನ್ ಯುದ್ಧದಲ್ಲಿ ಈ ಪೃಥ್ವಿರಾಜ್ ಚೌಹಾಣರನ್ನ ಅವನು ಕೊಲೆಯನ್ನು ಕೂಡ ಮಾಡ್ತಾನೆ. ಯಾವ್ದು? ಮೊಹಮ್ಮದ್ ಗೋರಿ ಅನ್ನೋನು. ಸರಿನಾ. ಆ್ಯಂಡ್ ದೆನ್ ಆತ ಲೂಟಿ ಮಾಡ್ತಾನೆ, ಇಲ್ಲಿ ಸೋಲಿಸ್ತಾನೆ. 1194ರಲ್ಲಿ ಯುದ್ಧವನ್ನು ಕೂಡ ಮಾಡ್ತಾನೆ. ಮಾಡಿದ ಮೇಲೆ ಆತ ಇಲ್ಲೇ ಇರ್ತಾನೆ ನಮ್ಮ ಭಾರತದಲ್ಲಿ ಇರುವುದಿಲ್ಲ. ಆತ ಏನು ಮಾಡ್ತಾನೆ? ತನ್ನ ಒಬ್ಬ ಗುಲಾಮನನ್ನ, ಸರಿನಾ, ತನ್ನ 3 ಜನ ಗುಲಾಮರಲ್ಲಿ ಒಬ್ಬ ಗುಲಾಮನನ್ನ ಲಾಹೋರಿನ ಮುಖ್ಯಸ್ಥನನ್ನಾಗಿ ಮಾಡಿ, ಲಾಹೋರದ ಒಬ್ಬ ಗುಲಾಮನನ್ನಾಗಿ ಮಾಡಿ, ನೀನು ನನಗೆ ಇಲ್ಲಿಂದ ಇಂದಿಷ್ಟು ಕಂದಾಯ ಕೊಡಬೇಕು, ನೀನು ಇಲ್ಲಿ ರಾಜನಾಗಿರು, ನೀನು ನನ್ನ ಗುಲಾಮನಾಗಿರು ಅಂತ ಹೇಳಿ ಹೋಗ್ತಾನೆ. ಯಾರು? ಈ ಒಬ್ಬ ಮೊಹಮ್ಮದ್ ಗೋರಿ ಅನ್ನೋನು. ಸರಿನಾ. ಯಾರು? ಈ ಗೋರಿ ಅನ್ನೋ ವ್ಯಕ್ತಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಆ್ಯಂಡ್ ದೆನ್ ಈತ ಯಾರನ್ನ ಇಟ್ಟು ಹೋಗ್ತಾನೆ? ಇಲ್ಲಿ ಯಾರನ್ನ ಗುಲಾಮನನ್ನಾಗಿ ಬಿಟ್ಟು ಹೋಗ್ತಾನೆ ಅಂತ ನೋಡೋದಾದ್ರೆ ಈ ಒಬ್ಬ ಕುತುಬುದ್ದೀನ್ ಐಬಕರನ್ನ ಬಿಟ್ಟು ಹೋಗ್ತಾನೆ. ಸರಿನಾ. ಈ ಒಬ್ಬ ಕುತುಬುದ್ದೀನ್ ಐಬಕರನ್ನ ಬಿಟ್ಟು ಹೋಗ್ತಾನೆ. ಈ ಕುತುಬುದ್ದೀನ್ ಐಬಕ್ 1206ರಲ್ಲಿ ಒಂದು ವಂಶವನ್ನ ಸ್ಥಾಪನೆ ಮಾಡ್ತಾನೆ. ಆ ವಂಶದ ಹೆಸರೇ ನಾವು ಏನಂತ ಕರಿತೀವಿ ಅಂದ್ರೆ ಗುಲಾಮಿ ವಂಶ ಅಂತ ಕರಿತೀವಿ. ಸರಿನಾ. ಯಾವ ಒಂದು ವಂಶ ಅಂತ ಕರಿತೀವಿ? ಗುಲಾಮಿ ವಂಶ ಅಂತ ಕರಿತೀವಿ. ಹಾಗೆ ಈ ಒಂದು ಗುಲಾಮಿ ವಂಶಕ್ಕೆ ಬೇರೆ ಬೇರೆ ಹೆಸರಿನಿಂದ ಕೂಡ ಕರೀತಾರೆ. ಯಾವ ಹೆಸರಿನಿಂದ ಅಂತ ಹೇಳ್ಬೋದಾ? ಇಂಗ್ಲೀಷಲ್ಲಿ ನಾನು ಇವಾಗಲೇ ನಿಮ್ಗೆ ಹೇಳಿದೆ ಏನಂತ, ದ ಸ್ಲೇವ್ ಡೈನಸ್ಟಿ ಅಂತ ಹೇಳಿದೆ. ಬಟ್ ಇಂಗ್ಲೀಷಲ್ಲಿ ನಮಗೆ ಬೇಕಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ನಿಮಗೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಅಲ್ಲಿ ಇರುತ್ತೆ ಅಲ್ಲಿ. ಬಟ್ ಅಲ್ಲಿ ನಿಮಗೆ ಇನ್ನೊಂದು ಗೊತ್ತಿರಲಿ, ನಿಮಗೆ ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಮಾಮ್ಲಿಕ್ ವಂಶ ಅಂತ ಕರೀತಾರೆ. ಗುಲಾಮಿ ವಂಶಕ್ಕೆ ಯಾವ ಒಂದು ಹೆಸರಿನಿಂದ ಕರೀತಾರೆ ಅಂತ ಕೇಳಬಹುದು. ಸರಿನಾ. ಅವಾಗ ನೀವು ಹೇಳಬೇಕಾಗುತ್ತೆ ಮಾಮ್ಲಿಕ್ ವಂಶ ಅಂತ. ಅಥವಾ ಈ ಒಂದು ಮಾಮ್ಲಿಕ್ ವಂಶಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಯಾವುದು ಅಂತಂದ್ರೆ ಇಲ್ಬರಿ ತುರ್ಕ್ ಅಂತ. ಯಾವುದು? ಇಲ್ಬರಿ ತುರ್ಕ್ ಅನ್ನೋದು ಇದಕ್ಕೆ ಇನ್ನೊಂದು ಹೆಸರಾಗಿತ್ತು. ಸರಿನಾ. ಬರ್ಕೋಳಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಮತ್ತೆ ಈ ಕುತುಬುದ್ದೀನ್ ಐಬಕ್ ಏನಿದಾರಲ್ವಾ, ಈ ಕುತುಬುದ್ದೀನ್ ಐಬಕ್ಕಿನ ಮೀನಿಂಗ್ ಕೇಳ್ತಾನೆ. ಇವಾಗ ಬಾಬರ್ ಅಂದ್ರೆ ಏನು? ಹುಲಿ ಅಂತ ನೀವು ಹೇಳ್ತೀರಾ ಅಲ್ವಾ. ಬಾಬರ್ನ ಮೀನಿಂಗ್ ಏನು? ಹುಲಿ. ಹಾಗೆ ಈ ಒಂದು ಕುತುಬುದ್ದೀನ್ ಐಬಕ್ನ ಒಂದು ಮೀನಿಂಗ್ ಏನು, ಹೆಸರಿನ ಮೀನಿಂಗ್ ಏನು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಏನು ಅಂತಂದ್ರೆ ಕುತುಬುದ್ದೀನ್ ಐಬಕ್ ಈಸ್ ಈಕ್ವಲ್ಸ್ ಟು ಚಂದ್ರನ ದೇವತೆ. ಸರಿನಾ. ಏನಂತ ಹೇಳ್ತೀರಾ ನೀವು? ಚಂದ್ರನ ದೇವತೆ ಅಂತ ಹೇಳ್ಬೇಕಾಗತ್ತೆ. ಚಂದ್ರನ ದೇವತೆ. ಕುತುಬುದ್ದೀನ್ ಐಬಕ್ನ ಮೀನಿಂಗ್ ಏನು? ಚಂದ್ರನ ದೇವತೆ. ಅಥವಾ ನಾವು ಏನಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅಂದರೆ ಗಾಡ್ ಆಫ್ ಮೂನ್ ಅಂತ ಕರಿತೀವಿ. ಯಾರನ್ನ? ಈ ಒಂದು ಕುತುಬುದ್ದೀನ್ ಐಬಕ್ನ ಹೆಸರಿನ ಮೀನಿಂಗನ್ನು. ಸರಿನಾ. ಹಾಗಾದರೆ ಈ ಹುಮಾಯೂನ್ ಎನ್ನುವ ಹೆಸರಿನ ಮೀನಿಂಗ್ ಏನು? ಲಕ್ಕಿ ಅಂತ, ಅದೃಷ್ಟ ಅಂತ. ಸರಿನಾ ಸರ್, ಅದನ್ನ ಯಾಕೆ ಇಲ್ಲಿ ಹೇಳ್ತಿದ್ದೀರಾ? ಹಾಗೆ ಕೆಲವೊಂದು ಬರ್ತಿರ್ತಾವಲ್ವ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಈತನ ಮೇಲೆ ನಿಮಗೆ ಜಾಸ್ತಿ ಕ್ವಶನ್ಗಳನ್ನು ಕೇಳಲ್ಲ. ಸರಿನಾ. ಸೊ ಇವನಿಗೆ ಏನಂತ ಬಿರುದಿತ್ತು, ಆ್ಯಂಡ್ ದೆನ್ ಈತ ಏನು ನಿರ್ಮಾಣ ಮಾಡ್ದ ಅಂತ ನಿಮಗೆ ಕೇಳ್ತಾನೆ. ಸರಿನಾ. ಸೊ ಈತ ನಿರ್ಮಾಣ ಮಾಡಿರೋದು ಏನು ಅಂತಂದರೆ ಕುವತ್ ಉಲ್ ಇಸ್ಲಾಂ ಅಂತ. ಸರಿನಾ. ಕುವತ್ ಉಲ್
ಇಸ್ಲಾಂ ಅಂತ ಒಂದು ಮಸೀದಿ ಬರುತ್ತೆ ಸರಿನಾ. ಕುವತ್ ಉಲ್ ಇಸ್ಲಾಂ ಎಂಬ ಭಾರತದ ಮೊಟ್ಟ ಮೊದಲ ಮಸೀದಿಯನ್ನು ಈತ ನಿರ್ಮಾಣ ಮಾಡ್ತಾನೆ ಸರಿನಾ. ಭಾರತದ ಮೊಟ್ಟ ಮೊದಲ ಮಸೀದಿ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಕುವತ್ ಉಲ್ ಇಸ್ಲಾಂ ಅನ್ನೋದು ಭಾರತದ ಮೊಟ್ಟ ಮೊದಲ ಮಸೀದಿ ಆಗಿದೆ. ಇದನ್ನು ನಿರ್ಮಾಣ ಎಲ್ಲಿ ಮಾಡ್ದ ಅಂತಂದರೆ ದೆಹಲಿಯಲ್ಲಿ ಈತ ನಿರ್ಮಾಣ ಮಾಡ್ತಾನೆ. ಆ್ಯಂಡ್ ದೆನ್ ಇದು ನಮ್ಮ ಭಾರತದ ಮೊದಲನೇದಾಗಿದೆ. ಇದನ್ನು ನಿರ್ಮಾಣ ಮಾಡಿದವನು ಯಾರು ಅಂತಂದರೆ ಗುಲಾಮಿ ವಂಶದ ಸ್ಥಾಪಕ ಈ ಒಂದು ಕುತುಬುದ್ದೀನ್ ಐಬಕ್ ಸರಿನಾ. ಇದು ನೆನ್ಪಿಟ್ಕೊಳ್ಳಿ ಕೇಳಬಹುದು. ಆ್ಯಂಡ್ ದೆನ್ ಈತನೇ ಇನ್ನು ಮತ್ತೊಂದನ್ನು ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವುದನ್ನು ನಿರ್ಮಾಣ ಮಾಡ್ತಾನೆ ಅಂತ ಹೇಳ್ಬೋದು. ಕುತುಬ್ ಮಿನಾರನ್ನ ಸರಿನಾ. ಈ ಒಂದು ಕುತುಬ್ ಮಿನಾರನ್ನ ಸ್ಥಾಪನೆ ಮಾಡಿದವನು ಮೀನ್ಸ್ ಅದನ್ನು ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವನು ಯಾರು ಅಂತ ಕೇಳ್ತಾರೆ. ಅವಾಗ ನೀವು ಹೇಳಬೇಕಾಗುತ್ತೆ ಯಾರು ಅಂತಂದರೆ ಇದೇ ಒಬ್ಬ ಕುತುಬುದ್ದೀನ್ ಐಬಕ್ ಇದನ್ನು ಸ್ಟಾರ್ಟ್ ಮಾಡ್ತಾನೆ ಸರಿನಾ. ಯಾಕೆ ಸ್ಟಾರ್ಟ್ ಮಾಡ್ತಾನೆ ಹೇಳ್ಬೋದಾ? ಯಾಕೆ ಸ್ಟಾರ್ಟ್ ಮಾಡ್ತಾನೆ? ಈತನ ಆಸ್ಥಾನದಲ್ಲಿ ಒಬ್ಬ ಕವಿ ಇರ್ತಾನೆ. ಯಾರು ಇರ್ತಾರೆ? ಈ ಕುತುಬುದ್ದೀನ್ ಐಬಕ್ ಆಸ್ಥಾನದಲ್ಲಿ ಒಬ್ಬ ಕವಿ ಇರ್ತಾನೆ. ಆ ಒಂದು ಕವಿ ಹೆಸರು ಏನು ಅಂತಂದರೆ ಹಸನ್ ನಿಜಾಮಿ ಅಂತ ಸರಿನಾ. ಹಸನ್ ನಿಜಾಮಿ. ಈ ಹಸನ್ ನಿಜಾಮಿ ಏನಂತ ಹೇಳ್ತಾನೆ ಈ ಕುತುಬುದ್ದೀನ್ ಐಬಕ್ಗೆ, ಏನ್ರಿ ಕುತುಬುದ್ದೀನ್ ಐಬಕ್ ಅವರೇ, ರಾಜ ಅವರೇ, ಎಲ್ಲರೂ ಕೂಡ ತಮ್ಮ ಗುರುಗಳ ಸಲುವಾಗಿ ಏನೇನೋ ಕಟ್ಟಿಸ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಪರ್ಷಿಯಾದಲ್ಲಿ ಅದನ್ನು ಕಟ್ಟಿಸ್ತಾ ಇದ್ದಾರೆ, ಇರಾಕಲ್ಲಿ ಅದನ್ನು ಕಟ್ಟಿಸ್ತಾ ಇದ್ದಾರೆ, ಈ ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಅದನ್ನೇನೋ ಕಟ್ಟಿಸ್ತಾ ಇದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ಏನೇನೋ ಕಟ್ಟಿಸಿದ್ರು. ನೀವು ನಿಮ್ಮ ಗುರು ಆಗಿರ್ತಕ್ಕಂತಹ ಈ ಖ್ವಾಜಾ ಬಕ್ತಿಯಾರ್ ಖಾಕಿ ಸರಿನಾ, ಈ ಖ್ವಾಜಾ ಕುತುಬುದ್ದೀನ್ ಬಕ್ತಿಯಾರ್ ಖಾಕಿ ಸರಿನಾ, ಈ ಒಂದು ಬಕ್ತಿಯಾರ್ ಖಾಕಿ ಅವರ ಹೆಸರಿನ ಮೇಲೆ ನೀವು ಏನೂ ಕೂಡ ಕಟ್ಸಲ್ವಾ ಅಂತ ಕೇಳ್ತಾನೆ. ಅವಾಗ ಏನು ಕಟ್ಟಿಸ್ಲಿ ಅಂತ ನಾನು ಕೇಳಿದಾಗ ಅವ್ರ ಹೆಸರ ಮೇಲೆ ಒಂದು ಮಸೀದಿ ಕಟ್ಟಿಸ್ರಿ ನೀವು ಅಂತ ಹೇಳ್ತಾನೆ. ಯಾರು? ಈ ಅವರ ಒಂದು ಆಸ್ಥಾನದ ಕವಿಯಾಗಿರ್ತಕ್ಕಂಥ ಹಸನ್ ನಿಜಾಮಿ. ಈ ಹಸನ್ ನಿಜಾಮಿ ಯಾರ ಆಸ್ಥಾನದ ಕವಿಯಾಗಿದ್ದ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಕುತುಬುದ್ದೀನ್ ಐಬಕ್ನ ಆಸ್ಥಾನದ ಕವಿ ಯಾರು ಅಂತಂದರೆ ಹಸನ್ ನಿಜಾಮಿ ಅಂತ ನೀವು ಹೇಳಬೇಕಾಗುತ್ತೆ ಸರಿನಾ. ಈತ ಸ್ಟಾರ್ಟ್ ಮಾಡ್ತಾನೆ. ಯಾರು? ಕುತುಬುದ್ದೀನ್ ಐಬಕ್ ಇವನ್ ಮಾತು ಕೇಳಿ ಸ್ಟಾರ್ಟ್ ಮಾಡ್ತಾನೆ. ಏನನ್ನು ಸ್ಟಾರ್ಟ್ ಮಾಡ್ತಾನೆ? ಈ ಒಂದು ಕುತುಬ್ ಮಿನಾರನ್ನು ಸ್ಟಾರ್ಟ್ ಮಾಡ್ತಾನೆ. ಕುತುಬ್ ಮಿನಾರನ್ನು ಸ್ಟಾರ್ಟ್ ಮಾಡ್ತಾ ಅಂತ ನಾನು ಹೇಳಿದೆ. ಹಾಗಾದರೆ ಆತನೇ ಅದನ್ನು ಉದ್ಘಾಟನೆ ಮಾಡೋದಿಲ್ಲ. ಯಾಕೆಂದರೆ ಆತ ಮಾಡುವಾಗಲೇ ಪೋಲೋ ಆಟ ಆಡ್ತಾ ಇರ್ತಾನೆ ಅವನು. ಪೋಲೋ ಅಂತಂದರೆ ಏನು? ಪೋಲೋ ಕೇಳ್ತಾನೆ ಸರಿನಾ. ಪೋಲೋ ಅಂತಂದರೆ ಏನು ಅಂದರೆ ಈ ಕುದುರೆ ಮೇಲೆ ಕೂತ್ಕೊಂಡು ಈ ಗಾಲ್ಫ್ ಥರ ಆಡ್ತಾರಲ್ವ, ಚೆಂಡಿನ ಆಟ, ಆ ರೀತಿಯ ಒಂದು ಆಟವನ್ನು ನಾವು ಪೋಲೋ ಆಟ ಅಂತ ಕರಿತೀವಿ. ಆ ರೀತಿ ಈತ ಪೋಲೋ ಆಟವನ್ನು ಆಡ್ತಾ ಇರ್ತಾನೆ. ಕುದುರೆ ಮೇಲ್ಗಡೆ ಹಾರ್ಸ್ ಮೇಲೆ ಕೂತಿರ್ತಾನೆ. ಕೂತು ಆ ಒಂದು ಚೆಂಡನ್ನು ಹೊಡೆಯುವಾಗ ಜಾರಿ ಬಿದ್ದು ಆತನ ಒಂದು ಪ್ರಾಣ ಪಕ್ಷಿ ಶಿವನ ಪಾದವನ್ನು ಸೇರಿಬಿಡುತ್ತೆ ಸರಿನಾ. ಸೊ ಈತಂದು ಎಂಡ್ ಇಲ್ಲೇ. ಸೊ ಇಲ್ಲಿ ನಿಮಗೆ ಕುತುಬುದ್ದೀನ್ ಐಬಕ್ ಬಗ್ಗೆ ಕೇಳೋದು ಇಷ್ಟು. ಆತನ ಒಂದು ಹೆಸರಿನ ಮೀನಿಂಗ್ ಕೇಳ್ತಾನೆ. ಹಾಗೆ ಈತನಿಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಕೇಳೋದೇನು ಅಂತಂದರೆ ಈತ ರಾಜಧಾನಿಯನ್ನು ಎಲ್ಲಿ ಸ್ಥಾಪನೆ ಮಾಡ್ತಾನೆ ಅಂದರೆ ಲಾಹೋರ್ದಲ್ಲಿ ಈ ಥರ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿಂದ ಆಡಳಿತ ಮಾಡ್ತಾ ಇರ್ತಾನೆ ಈತ ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈತ ಹೇಗೆ ಡೆತ್ ಆದ ಅಂತ ಕೇಳ್ತಾನೆ. ಪೋಲೋ ಆಟ ಆಡ್ತಾ ಈತ ಡೆತ್ ಆದ. ಆ್ಯಂಡ್ ದೆನ್ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಕಟ್ಟಿರ್ತಕ್ಕಂಥ ಮಸೀದಿ ಯಾವುದು ಈತ ಕಟ್ಟಿಸಿದ್ದು ಅಂತ ಕೇಳ್ತಾನೆ. ಈ ಒಂದು ಕುವತ್ ಉಲ್ ಇಸ್ಲಾಂ ಮಸೀದಿ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಈತನ ಒಂದು ಕೋರ್ಟ್ ಪೋಯೆಟ್ ಯಾರು ಅಂತ ಕೇಳ್ತಾರೆ, ಮೀನ್ಸ್ ಆಸ್ಥಾನದ ಕವಿ ಯಾರು ಅಂತ ಕೇಳ್ತಾರೆ. ಅವಾಗ ನೀವು ಹೇಳಬೇಕಾಗಿರೋದು ಯಾರು ಅಂತಂದರೆ ಈ ಒಂದು ಹಸನ್ ನಿಜಾಮಿ ಅಂತ ಸರಿನಾ. ಸೊ ನಾನು ಏನಾದರೂ ಹೇಳೋದು ನಿಮಗೆ ಸ್ಪೀಡ್ ಆಗ್ತಾ ಇದ್ರೆ ಪ್ಲೀಸ್ ಏನು ಇಲ್ಲ ಅಂತಂದರೆ 0.8x ಅಲ್ಲಿ ಅಥವಾ 0.9x ಅಲ್ಲಿ ಇಟ್ಕೊಂಡು ನೋಡಿ. ಸೊ ನಿಮಗೆ ಏನಾದರೂ ಅಲ್ಲಿ ಪ್ರಾಬ್ಲಮ್ ಆಗಲ್ಲ, ಬಟ್ ನಿಧಾನವಾಗಿ ಚೆನ್ನಾಗಿ ಕೇಳಿಸುತ್ತೆ ಸರಿನಾ. ಸೊ ನಿಮಗೆ ಈ ಒಂದು ಫ್ಲೋದಲ್ಲಿ ಹೇಳಬೇಕು ಅಂತಲೇ ಸ್ವಲ್ಪ ಸ್ಪೀಡನ್ನು ಒಂದು ನಾರ್ಮಲ್ ಒಂದು ಕಾನ್ಸ್ಟೆಂಟ್ ಸ್ಪೀಡನ್ನು ನಾನು ಮೇಂಟೈನ್ ಮಾಡ್ತಾ ಇರ್ತೀನಿ ಸರಿನಾ. ಸೊ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇದು ಆದ ನಂತರ ನೆಕ್ಸ್ಟ್ ಬರೋ ರಾಜ ಯಾರು ಅಂತ ಕೇಳ್ತಾರೆ ನಿಮಗೆ ಸರಿನಾ. ಆ ಒಂದು ರಾಜ ಯಾರು ಅಂತ ನೋಡೋದಾದ್ರೆ ಆರಾಮ್ ಶಾ ಅಂತ ಬರ್ತಾರೆ. ಯಾರು? ಈ ಒಂದು ಕುತುಬುದ್ದೀನ್ ಐಬಕ್ ಆದ ನಂತರ ಬರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಆರಾಮ್ ಶಾ. ಸೊ ಇಲ್ಲಿ ಸ್ವಲ್ಪ ಸ್ಲೈಡಲ್ಲಿ ಹೋಗ್ಬಿಡೋಣ ನಾವು ಸರಿನಾ. ಸೊ ಸ್ಲೈಡ್ ಏನಿದಾವೆ, ಸ್ಲೈಡಲ್ಲಿ ನಾವು ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ಏನಿದಾವೆ ಸ್ಲೈಡಲ್ಲಿ? ಓಕೆ, ಇಲ್ಲಿದೆ ನೋಡಿ. ಐಬಕ್ ಕಲಿಕೆಯ ಮಹಾಪೋಷಕರಾಗಿದ್ದರು ಮತ್ತು ತಾಜ್ ಉಲ್ ಮಸೀರ್ನ ಲೇಖಕ ಹಸನ್ ಉಲ್ ನಿಜಾಮಿ. ಯಾರು? ಈ ಒಂದು ಹಸನ್ ಉಲ್ ನಿಜಾಮಿ ಮತ್ತು ತಾರಿಕ್ ಎ ಮುಬಾರಕ್ ಶಾಹಿನ ಲೇಖಕ ಫಕ್ರುದ್ದೀನ್ ಅವರಂತಹ ಬರಹಗಾರರನ್ನು ಇವರು ಪೋಷಣೆ ಮಾಡಿದ್ದರು ಸರಿನಾ. ಇವರ ಆಸ್ಥಾನದಲ್ಲಿ ಯಾರ್ಯಾರಿದ್ರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿದ್ದು ಯಾರು ಅಂತಂದರೆ ಈ ಒಂದು ತಾಜ್ ಉಲ್ ಮಸೀರ್ ಅನ್ನೋ ವ್ಯಕ್ತಿ. ಆ್ಯಂಡ್ ದೆನ್ ಇನ್ನೊಬ್ಬ ವ್ಯಕ್ತಿ ಯಾರು ಅಂತಂದರೆ ಈ ಒಂದು ಫಕ್ರುದ್ದೀನ್ ಅನ್ನುವ ವ್ಯಕ್ತಿ ಸರಿನಾ. ಈ ಫಕ್ರುದ್ದೀನ್ ಏನು ಬರೆದಿದ್ದಾರೆ, ಯಾವೊಂದು ಪುಸ್ತಕವನ್ನು ಬರೆದಿದ್ದಾರೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಯಾರು ಅಂದರೆ ಈ ಒಂದು ತಾರಿಕ್ ಎ ಮುಬಾರಿಕ್ ಎನ್ನುವ ಒಂದು ಪುಸ್ತಕವನ್ನು ಇವರು ಬರೆದಿದ್ದಾರೆ. ಹಾಗೆ ಈ ಒಂದು ತಾಜ್ ಉಲ್ ಮಸೀರ್ನ ಲೇಖಕ ಸರಿನಾ, ಈ ತಾಜ್ ಉಲ್ ಮಸೀರ್ ಅನ್ನೋ ಪುಸ್ತಕದ ಲೇಖಕ ಯಾರು ಅಂತ ನೋಡಿದ್ರೆ ಈ ಒಂದು ಹಸನ್ ಉಲ್ ನಿಜಾಮಿ ಅನ್ನೋರು. ಸೊ ಇವ್ರು ಯಾವ ಒಂದು ಪುಸ್ತಕ ಬರೆದಿದ್ದಾರೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂತಂದರೆ ಈ ಒಂದು ತಾಜ್ ಉಲ್ ಮಸೀರ್ ಅಂತ ಹೇಳಬೇಕಾಗುತ್ತೆ ಸರಿನಾ. ಅವರು ದೆಹಲಿಯಲ್ಲಿ ಈ ಒಂದು ಕುವತ್ ಉಲ್ ಇಸ್ಲಾಂ ಸರಿನಾ, ಅದು ಕುವತ್ ಉಲ್ ಇಸ್ಲಾಂ ಅನ್ನುವ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ ಸರಿನಾ. ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ. ಹಾಗೆ ಅಜ್ಮೀರ್ನಲ್ಲಿ ಆದಿ ದಿನ್ ಖಾ ಝೋಪ್ರಾ ಎನ್ನುವ ಒಂದು ಮಸೀದಿಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಸೊ ಇದರಿಂದ ಕೂಡ ಒಂದು ಕಥೆ ಇದೆ. ಏನು ಗೊತ್ತಾ, ಈತ ಕುತುಬುದ್ದೀನ್ ಐಬಕ್ ಏನಿದಾನಲ್ವಾ, ಕುತುಬುದ್ದೀನ್ ಐಬಕ್ ಈ ಒಂದು ಅಜ್ಮೀರದಲ್ಲಿ ದಾಳಿ ಮಾಡೋಕ್ಕೆ ಅಂತ ಹೋಗಿರ್ತಾನೆ. ಅಲ್ಲಿ ದಾಳಿ ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿ ಟೆಂಟ್ ಹಾಕಬೇಕಲ್ವಾ. ಅಲ್ಲಿ ಟೆಂಟ್ ಎಲ್ಲಿ ಹಾಕ್ತಾನೆ ಅಂತಂದರೆ ಒಂದು ಈ ಸರಸ್ವತಿ
ವಿದ್ಯಾಮಂದಿರದಲ್ಲಿ, ಸರಿನಾ, ಸರಸ್ವತಿ ವಿದ್ಯಾಮಂದಿರ ಅಥವಾ ಒಂದು ವಿಶ್ವವಿದ್ಯಾಲಯದಲ್ಲಿ ಆತ ಟೆಂಟ್ ಹಾಕ್ತಾನೆ. ಯಾರು? ಕುತುಬುದ್ದೀನ್ ಐಬಕ್. ಎಷ್ಟು ದಿನ ಹಾಕ್ತಾನೆ? 2.5 ದಿನ ಆತ ಅಲ್ಲಿ ಟೆಂಟ್ ಹಾಕ್ತಾನೆ, ಸರಿನಾ. ಅಲ್ಲಿ ಟೆಂಟ್ ಹಾಕಿ ಅಲ್ಲಿರ್ತಕ್ಕಂಥ ಸರಸ್ವತಿ ಮೂರ್ತಿಯನ್ನ ಭಂಗ ಮಾಡಿ ಆ ಒಂದು ಸರಸ್ವತಿ ಮೂರ್ತಿಯನ್ನ ಒಡೆದು ಅಲ್ಲಿ ಒಂದು ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ಆ ಒಂದು ಮಸೀದಿಯ ಹೆಸರೇ ಈ ಒಂದು ಆದಿ ದಿನ್ ಕಾ ಝೋಪಡಾ ಅಂತ ನಾವು ಕರಿತೀವಿ, ಸರಿನಾ. ಆದಿ ದಿನ್ ಕಾ ಝೋಪಡಾ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ರಾಜಸ್ಥಾನದ ರಾಜ್ಯದಲ್ಲಿ ಕಂಡುಬರುತ್ತೆ. ಅದನ್ನ ಕಟ್ಟಿಸಿದವರು ಯಾರು? ಇದೇ ಒಂದು ಕುತುಬುದ್ದೀನ್ ಐಬಕ್, ಸರಿನಾ. ಯಾಕೆ ಅಲ್ಲಿ ಕಟ್ಟಿಸ್ತಾನೆ ಅಂತ ನೋಡಿದ್ರೆ ಅಲ್ಲಿ 2 ದಿನ ಸ್ಟೇ ಆಗಿರ್ತಾನೆ, 2.5 ದಿನ ಆತ ಸ್ಟೇ ಆಗಿರ್ತಾನೆ. ಸೊ ಆ ಒಂದು ಕಾರಣದಿಂದ ಅಲ್ಲಿರ್ತಕ್ಕಂಥ ಸರಸ್ವತಿ ಮೂರ್ತಿಯನ್ನ ಅಲ್ಲಿಂದ ಭಂಗ ಮಾಡಿ ಅದನ್ನ ಒಡೆದು ಅಲ್ಲಿ ಈ ಒಂದು ಮಸೀದಿಯನ್ನ ನಿರ್ಮಾಣ ಮಾಡಿರ್ತಾನೆ, ಸರಿನಾ. ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅವರು ಪ್ರಸಿದ್ಧ ಸೂಫಿ ಸಂತ ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಖಾಕಿಯವರ ಗೌರವಾರ್ಥವಾಗಿ ಕುತುಬ್ ಮಿನಾರ್ನ ನಿರ್ಮಾಣವನ್ನು ಪ್ರಾರಂಭಿಸಿದರು. ಅವರು ಅಂತ್ಯ ಮಾಡಲಿಲ್ಲ, ಸರಿನಾ, ಅದನ್ನು ಒಂದು ಉದ್ಘಾಟನೆ ಮಾಡಲಿಲ್ಲ. ಜಸ್ಟ್ ಅವರು ನಿರ್ಮಾಣವನ್ನು ಪ್ರಾರಂಭ ಮಾಡ್ತಾರೆ, ಅಲ್ಲೇ ಅವರು ಡೆತ್ ಆಗಿ ಹೋಗ್ಬಿಡ್ತಾರೆ. ಆ್ಯಂಡ್ ದೆನ್ ಅವರು 1210ರಲ್ಲಿ ಚೌಗನ್ ಅಥವಾ ಪೋಲೋ ಆಡುತ್ತಿರುವಾಗ ನಿಧನರಾದರು. ಈ ಒಂದು ಪೋಲೋ ಇರ್ತಕ್ಕಂಥ ಇನ್ನೊಂದು ಹೆಸರೇನು ಅಥವಾ ಇತಿಹಾಸದಲ್ಲಿ ಕಂಡುಬರ್ತಕ್ಕಂಥ ಹೆಸರೇನು ಅಂತ ಕೇಳ್ತೇನೆ. ಅವಾಗಲೂ ಹೇಳಬೇಕಾಗಿರೋದು ಯಾವುದು ಅಂದರೆ ಈ ಒಂದು ಚೌಗನ್ ಆಟ ಅಂತ ನೀವು ಹೇಳಬೇಕಾಗತ್ತೆ, ಸರಿನಾ. ಆ್ಯಂಡ್ ದೆನ್ ಅವರು ಕುತುಬುದ್ದೀನ್ ಐಬಕ್ ಅವರ ಗುಲಾಮರಾಗಿದ್ದರು ಮತ್ತು 1211ರಲ್ಲಿ ಆರಾಮ್ ಬಕ್ಷ್ ಅವರನ್ನು ಪದಚ್ಯುತಿಗೊಳಿಸಿದ ನಂತರ ದೆಹಲಿಯ ಸಿಂಹಾಸನವನ್ನು ಆಕ್ರಮಿಸಿಕೊಂಡರು. ಯಾರು ಇವರು ಆಕ್ರಮಿಸಿಕೊಳ್ತಾರೆ? ಈ ಒಂದು ಇಲ್ತಮಿಷ್, ಸರಿನಾ. ಈಗ ನೆಕ್ಸ್ಟ್ ಬರ್ತಕ್ಕಂತಹ ಕ್ಯಾರೆಕ್ಟರ್ ಯಾವುದು? ಫಸ್ಟ್ ಕ್ಯಾರೆಕ್ಟರ್ ಯಾವುದು ಬಂತು ನಿಮಗೆ ಈ ಫಿಲ್ಮಲ್ಲಿ ಬರ್ತಕ್ಕಂತಹ ಮೊದಲ ಕ್ಯಾರೆಕ್ಟರ್ ಯಾವುದು ಅಂತ ನೋಡೋದಾದ್ರೆ ಈ ಒಬ್ಬ ಗೋರಿ ಆದ ನಂತರ ಬರ್ತಿರ್ತಕ್ಕಂತಹ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದು ಅಂತಂದ್ರೆ ಕುತುಬುದ್ದೀನ್ ಐಬಕ್ ಆದ ನಂತರ ಬರ್ತಿರ್ತಕ್ಕಂತಹ ಕ್ಯಾರೆಕ್ಟರ್ ಯಾವುದು ಅಂತಂದ್ರೆ ಶಮ್ಸುದ್ದೀನ್ ಇಲ್ತಮಿಷ್ ಅಂತ ನಾವು ಹೇಳ್ತೀವಿ, ಸರಿನಾ. ಇಲ್ತಮಿಷ್ ಅಂತ ಓದಿರ್ತೀರ. ಇಲ್ತಮಿಷ್ನ ಪೂರ್ಣ ಹೆಸರು ಏನು ಅಂತ ಕೇಳ್ತಾನೆ. ಈ ಶಮ್ಸುದ್ದೀನ್ ಇಲ್ತಮಿಷ್ ಅಂತ ಹೇಳ್ಬೇಕಾಗುತ್ತೆ. ಸೊ ಅವ್ರು ಎಲ್ಲಿಂದ ಎಲ್ಲಿವರೆಗೂ ಆಳ್ವಿಕೆ ಮಾಡಿದ್ರು? 1211ರಿಂದ 1236ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಯಾರು? ಶಮ್ಸುದ್ದೀನ್ ಇಲ್ತಮಿಷ್ ಅನ್ನೋರು. ಅವರು ಕುತುಬುದ್ದೀನ್ ಐಬಕ್ ಅವರ ಗುಲಾಮರಾಗಿದ್ರು. ಸೊ ಯಾರನ್ನ ಗುಲಾಮ ಅಂತ ಕರೀತಾರೆ ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳ್ಬೇಕಾಗಿರೋದು ಯಾರು ಅಂತಂದ್ರೆ ಈ ಇಲ್ತಮಿಷ್ ಅವರನ್ನ ನಾವು ಗುಲಾಮ ಎಂದು ಕರೆಯುತ್ತೇವೆ ಅಂತ ಹೇಳ್ಬೇಕಾಗತ್ತೆ. ಯಾಕೆ ಸರ್ ಗುಲಾಮ ಅಂತ ಕರಿತೀವಿ ಇವ್ರನ್ನ? ಸೊ ಇವಾಗ ಗೋರಿ ರಾಜ, ಆ್ಯಕ್ಚುಲಿ ರಾಜ ಯಾರು ಅಂತಂದರೆ ಗೋರಿ, ಸರಿನಾ. ಗೋರಿಯ ಕೆಳಗಿರ್ತಕ್ಕಂಥ ಗುಲಾಮ ಯಾರು ಅಂತಂದರೆ ಈ ಕುತುಬುದ್ದೀನ್ ಐಬಕ್ ಯಾವತ್ತೂ ಕೂಡ ರಾಜನಲ್ಲ, ಸರಿನಾ. ಆತ ಏನಾಗಿದ್ದ ಅಂದರೆ ಗುಲಾಮನಾಗಿದ್ದ. ಯಾರ ಗುಲಾಮ? ಈ ಒಂದು ಗೋರಿಯ ಗುಲಾಮ. ಸೊ ಆ ಗೋರಿಯ ಗುಲಾಮನಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ಕನ ಗುಲಾಮ ಯಾರು ಅಂತ ನೋಡಿದ್ರೆ ಈ ಒಬ್ಬ ಇಲ್ತಮಿಷ್ ಅನ್ನುವ ವ್ಯಕ್ತಿ, ಸರಿನಾ. ಸೊ ಈತನನ್ನು ನಾವು ಏನಂತ ಕರಿತೀವಿ ಅಂದರೆ ಗುಲಾಮ ಅಂತ ಕರಿತೀವಿ. ಸೊ ಇವರು 1211ರಲ್ಲಿ ಆರಾಮ್ ಬಕ್ಷ್ ಅವರನ್ನು ಪದಚ್ಯುತಿಗೊಳಿಸಿದ ನಂತರ ದೆಹಲಿಯ ಸಿಂಹಾಸನವನ್ನು ಆಕ್ರಮಿಸಿಕೊಂಡರು, ಸರಿನಾ. ಸೊ ಅವ್ರು ಏನು ಮಾಡ್ತಾರೆ? ಈ ಕುತುಬುದ್ದೀನ್ ಐಬಕ್ ಅವರಿಗೆ, ಸರಿನಾ, ಈ ಕುತುಬುದ್ದೀನ್ ಐಬಕ್ ಏನಿದಾರಲ್ವಾ, ಕುತುಬುದ್ದೀನ್ ಐಬಕ್ ಅವರಿಗೆ 2 ಮಕ್ಕಳು ಇರ್ತಾರೆ. ಒಂದು ಆರಾಮ್ ಶಾ ಅಂತ, ಇನ್ನೊಂದು ಬೇಗಮ್ ಅಂತ, ಸರಿನಾ. ಈ ಬೇಗಮ್ ಅಂತ ಇರ್ತಾರೆ. ಇವ್ರು ಏನು ಮಾಡ್ತಾರೆ? ಈತ ಕಳ್ಳ ಯಾರು? ಇಲ್ತಮಿಷು ಈ ಬೇಗಮ್ ಅವರನ್ನ, ಸರಿನಾ, ಮೀನ್ಸ್ ಅವ್ರ ಜೊತೆ ಲವ್ ಮಾಡ್ತಾರೆ, ಸರಿನಾ. ಅವ್ರ ಜೊತೆ ಏನು ಮಾಡ್ತಾರೆ ಅಂತಂದರೆ ಮದುವೆ ಆಗ್ತಾರೆ, ಸರಿನಾ. ಲವ್ ಮಾಡಿ ಮದುವೆ ಆಗ್ತಾರೆ. ಯಾರ ಜೊತೆ? ಈ ಒಂದು ಬೇಗಮ್ ಅವ್ರ ಜೊತೆ. ಸೊ ಮದುವೆ ಆಗಿ ಏನು ಮಾಡ್ತಾರೆ? ಸುಮ್ಮನೆ ಇರ್ತಾರೆ. ಸೊ ಅವಾಗ ರಾಜನಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಈ ಒಂದು ಆರಾಮ್ ಶಾ ಅನ್ನುವ ವ್ಯಕ್ತಿ ಆಗಿರ್ತಾನೆ. ಅವಾಗ ಇಲ್ತಮಿಷ್ ಏನು ಹೇಳ್ತಾನೆ ಅಂತಂದರೆ, ನೋಡು ಬೇಗಮ್, ನಾನು ರಾಜನಾಗಬೇಕಂತಿದ್ದೀನಿ. ನಿಮ್ಮ ತಮ್ಮನ ಹೆಸರು, ನಿಮ್ಮ ಅಣ್ಣನ ಹೆಸರು ಏನಿದೆ ಆರಾಮ್ ಶಾ ಇದೆ, ಅವನಿಗೆ ಆರಾಮ್ ಕೊಡುನಲ್ಲ, ಅವ್ನು ಯಾಕೆ ರಾಜ ಆಗಬೇಕು? ಸೊ ಅವನಿಗೆ ಆರಾಮ್ ಅಂತ ಹೆಸರು ಇಟ್ಕೊಂಡಿದ್ದಾನೆ. ಹೇಗೋ ನಿಮ್ಮಪ್ಪ ಅವನ ಆರಾಮ್ ಅಂತ ಹೆಸರು ಇಟ್ಟಿದ್ದಾನೆ. ಸೊ ಅವನಿಗೆ ಆರಾಮ್ ಮಾಡುನು ಅಂತ ಏನು ಮಾಡ್ತಾನೆ? ಇವನ ಮೇಲೆ ಆಕ್ರಮಣ ಮಾಡಿ ಈ ಒಂದು ಆರಾಮ್ ಶಾವನ್ನು ಕೊಂದು ಅವನಿಗೆ ಆರಾಮಾಗಿ ಕಳಿಸಿ ಮೇಲೆ ಈತ ರಾಜನಾಗ್ತಾನೆ. ಯಾರು ಅಂದರೆ ಈ ಇಲ್ತಮಿಷ್ ಅನ್ನುವ ವ್ಯಕ್ತಿ, ಸರಿನಾ. ಸೊ ಹೇಗೆ ಇವನು ಅಧಿಕಾರಕ್ಕೆ ಬಂದ ಅಂತಂದರೆ ಹೀಗೆ ಅಧಿಕಾರಕ್ಕೆ ಬರ್ತಾನೆ. ಸೊ ಈತನ ಪತ್ನಿ ಇವನಿಗೆ ಒಪ್ಪಿಗೆ ಕೊಟ್ರ? ಹೌದು, ಒಪ್ಪಿಗೆ ಕೊಡ್ತಾರೆ. ಸೊ ಮತ್ತೆ ಗಂಡ ಹೇಳ್ದಂಗೆ ಮತ್ತೆ ಕೇಳಬೇಕಲ್ವಾ, ಸರಿನಾ. ಕೇಳ್ತಾರೆ. ಸೊ ಅವರ ಒಂದು ಅಣ್ಣನನ್ನು ಇವರು ಕೂಡ ಶಿವ ಅನ್ನಿಸ್ತಾರೆ, ಸರಿನಾ. ಆ್ಯಂಡ್ ದೆನ್ ಅವರು ಚೆಂಗಿಸ್ ಖಾನ್ ಬೆನ್ನಟ್ಟುತ್ತಿದ್ದ ಖ್ವಾರಿಜ್ ಶಾಗೆ ಆಶ್ರಯ ನೀಡಲು ನಿರಾಕರಿಸುವ ಮೂಲಕ ಮಂಗೋಲ್ ನಾಯಕ ಚೆಂಗಿಸ್ ಖಾನ್ ಅವರ ಕೋಪದಿಂದ ದೆಹಲಿ ಸುಲ್ತಾನರನ್ನು ಉಳಿಸಿದರು. ಒಬ್ಬ ವ್ಯಕ್ತಿ ಬರ್ತಾನೆ, ಯಾರು ಅಂತಂದ್ರೆ ಈ ಒಬ್ಬ ಖ್ವಾರಿಜ್ ಶಾ ಅಂತ ಬರ್ತಾನೆ, ಸರಿನಾ. ಈತ ಏನ್ ಮಾಡ್ತಾನೆ? ಈ ಚೆಂಗಿಸ್ ಖಾನ್ ಜೊತೆ ಯುದ್ಧವನ್ನ ಮಾಡಿರ್ತಾನೆ. ಬಟ್ ಆ ಚೆಂಗಿಸ್ ಖಾನ್ ಸುಮ್ಮನೆ ಇದ್ದಾನ? ಮಂಗೋಲಿಯಾದ ರಾಜ ಚೆಂಗಿಸ್ ಖಾನ್ ಆತ ಬೃಹತ್ ರಾಕ್ಷಸ. ಅವನು ನೋಡಕ್ಕೆ ರಾಕ್ಷಸ, ಇರೋದು ರಾಕ್ಷಸ, ಅವ್ರು ಹೊಡೆಯೋದು ರಾಕ್ಷಸ ಇರ್ತಾರೆ. ಸೊ ಆತನ ವಿರುದ್ಧ ಇವನು ಜಗಳ ಮಾಡಿರ್ತಾನೆ, ಯುದ್ಧ ಮಾಡಿರ್ತಾನೆ. ಆತ ಏನ್ ಮಾಡ್ತಾನೆ? ಇವ್ರನ್ನ ಸೋಲಿಸಿ ಇವ್ರನ್ನ ಬೆನ್ನಟ್ಟು ಬಂದಿರ್ತಾನೆ, ಸರಿನಾ. ಯಾರನ್ನ? ಈ ಒಂದು ಖ್ವಾರಿಜ್ ಶಾಗೆ ಬೆನ್ನಟ್ಟು ಬಂದಿರ್ತಾನೆ ಚೆಂಗಿಸ್ ಖಾನ್. ಸೊ ಅವಾಗ ಈ ಒಂದು ಖ್ವಾರಿಜ್ ಶಾ ಏನ್ ಮಾಡ್ತಾನೆ? ಲಾಹೋರಿಗೆ ಬರ್ತಾನೆ. ಲಾಹೋರಲ್ಲಿ ನೋಡಿದ್ರೆ ಈ ಒಬ್ಬ ಇಲ್ತಮಿಷ್ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಆ ಕುತುಬುದ್ದೀನ್ ಐಬಕ್ ಸ್ಥಾಪನೆ ಮಾಡಿರ್ತಕ್ಕಂತಹ ಲಾಹೋರ್ ರಾಜಧಾನಿಯನ್ನ ಬಿಟ್ಟು ದೆಹಲಿಗೆ ಬಂದಿರ್ತಾನೆ. ಯಾವ ವ್ಯಕ್ತಿ? ಇದೇ ಒಂದು ಇಲ್ತಮಿಷ್, ಸರಿನಾ. ಯಾವ ಒಬ್ಬ ಮೊದಲ ದೆಹಲಿಯ ಸುಲ್ತಾನ ದೆಹಲಿಯಿಂದ ಆಳ್ವಿಕೆ ಮಾಡಲು ಶುರು ಮಾಡಿದ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಬೇಕಾಗಿರೋ ಹೆಸರೇನು ಅಂತಂದ್ರೆ ಈ ಒಂದು ಶಮ್ಸುದ್ದೀನ್ ಇಲ್ತಮಿಷ್ ಅಂತ ಹೇಳ್ಬೇಕಾಗತ್ತೆ. ಅವಾಗ ಇಲ್ತಮಿಷ್ ಹೇಳ್ತಾನೆ,
ಅಪ್ಪ ಖ್ವಾರಿಜ್ಮ್ ಶಾ, ನಾನು ಅಲ್ಲಿ ಲಾಹೋರಲ್ಲಿದ್ದರೆ ಕಿರಿಕಿರಿ ಆಗುತ್ತೆ ಈ ಚಂಗೀಸ್ ಖಾನ್ದಂತ. ನಾನು ಏನೋ ಒಂದು ಕೈಕಾಲೆಲ್ಲ ಬಿದ್ದು ಮಾಡಿ ಅವನಿಗೆ ಆರಾಮ್ ಶಾ ಹೊಡೆದು ಮಾಡಿ ನನ್ನ ಹೆಂಡತಿ ಮಾತೆಲ್ಲ ಕೇಳಿ ಇಲ್ಲಿ ಬಂದಿದ್ದೀನಿ ದೆಹಲಿಗೆ. ನೀನು ನೋಡಿದ್ರೆ ಇಲ್ಲಿಯೂ ಬಂದು ನನಗೆ ಕಳಿಸ್ಬೇಕಂತೀಯಲ್ಲಪ್ಪ, ಹೋಗು, ನನಗೆ ಬೇಡ, ನಿನ್ನ ಸಹವಾಸೇ ಬೇಡ. ನಿನ್ನ ಸಹವಾಸ ನಾನು ಮಾಡಿದ್ರೂ ಕೂಡ ಚಂಗೀಸ್ ಖಾನನ ಒಂದು ಎನಿಮಿಟಿ ಕಟ್ಕೊಳ್ಬೇಕಾಗತ್ತಲ್ಲ, ನನಗದು ಬೇಕಾಗಿಲ್ಲ. ನೀನು ಸುಮ್ಮನೆ ನಿನ್ನ ಪಾಡಿ ನೀನು ಹೋಗು, ನಿನ್ನ ಕೊಂದರೂ ನಡೀತದೆ, ನಿನ್ನ ಬಿಟ್ಟರೂ ನಡೀತದೆ ಅಂತ ಹೇಳ್ಬಿಡ್ತಾನೆ. ಯಾರು? ಇಲ್ತಮಿಷ್. ಸರಿನಾ? ಒಂದು ಸ್ವಲ್ಪ ಬುದ್ಧಿಯ ನಡೆಯನ್ನು ತೋರಿಸ್ತಾನೆ. ಯಾರು? ಶಂಸುದ್ದೀನ್ ಇಲ್ತಮಿಷ್. ಏನಾದರೂ ಒಂದು ಹಿಸ್ಟ್ರಿಯಲ್ಲಿ ಒಳ್ಳೇದಾಗಬೇಕಾಗಿತ್ತು ಅಂದ್ರೆ ಏನಾಗಬೇಕಾಗಿತ್ತು ಗೊತ್ತಾ? ಈ ಒಂದು ಖ್ವಾರಿಜ್ಮ್ ಶಾಗೆ ಈತ ಇಲ್ತಮಿಷ್ ಆಶ್ರಯ ನೀಡಬೇಕಾಗಿತ್ತು. ಈ ಚಂಗೀಸ್ ಖಾನ್ ಏನಿದಾನಲ್ವಾ, ನಮ್ಮ ಭಾರತದ ಮೇಲೆ ಆಕ್ರಮಣ ಮಾಡಿ ಈ ಒಂದು ದೆಹಲಿ ಸುಲ್ತಾನೇಟೇ ಇರ್ತಾ ಇರಲಿಲ್ಲ. ಸರಿನಾ? ಮತ್ತೆ ಬೇರೆ ಭಾರತ ಇತಿಹಾಸ ಚೇಂಜ್ ಆಗಿರೋದನ್ನು ಬೇರೆ ಓದ್ತಾ ಇದ್ವಿ ಏನೋ. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡೋದಾದ್ರೆ, ಅವರು ಬೆಳ್ಳಿ ನಾಣ್ಯ ಟಂಕ ಮತ್ತು ತಾಮ್ರ ನಾಣ್ಯ ಜೀತಾಲ್ಗಳನ್ನು ಪರಿಚಯಿಸುತ್ತಾರೆ. ಯಾರು? ಈ ಶಂಸುದ್ದೀನ್ ಇಲ್ತಮಿಷನ್ ಅವರು ನಾಣ್ಯಗಳನ್ನು ಪರಿಚಯ ಮಾಡ್ತಾರೆ. ಯಾವ್ಯಾವ ನಾಣ್ಯಗಳನ್ನು ಪರಿಚಯ ಮಾಡ್ತಾರೆ? ಈ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಗಳು. ಸರಿನಾ? ಒಂದು ಬೆಳ್ಳಿ ನಾಣ್ಯವಾಗಿರ್ತಕ್ಕಂತಹ ಟಂಕಾವನ್ನು ಇವರು ಮುದ್ರಿಸ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಜಿತಾಲ್ ಅನ್ನುವುದನ್ನು ಕೂಡ ಇವರೇ ಮುದ್ರಿಸ್ತಾರೆ. ಸರಿನಾ? ಯಾವ್ಯಾವುದರಲ್ಲಿ? ಈ ಒಂದು ಜಿತಾಲ್ ಅನ್ನೋದು ತಾಮ್ರದ ನಾಣ್ಯವಾಗಿತ್ತು, ಹಾಗೆ ಟಂಕ ಅನ್ನೋದು ಬೆಳ್ಳಿಯ ನಾಣ್ಯವಾಗಿತ್ತು. ಕೇಳ್ತಾನೆ, ಬೆಳ್ಳಿಯ ನಾಣ್ಯ ಯಾವುದು? ಟಂಕ. ಹಾಗೆ ಈ ಒಂದು ಜಿತಾಲ್ ಅನ್ನೋದು ಯಾವ ನಾಣ್ಯ ಆಗಿತ್ತು ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗಿತ್ತು ಅಂದರೆ ಈ ಒಂದು ತಾಮ್ರದ ನಾಣ್ಯ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಇವರು ಇಕ್ತಾ ವ್ಯವಸ್ಥೆಯನ್ನು ಸಂಘಟಿಸಿದರು ಮತ್ತು ನಾಗರಿಕ ಆಡಳಿತ ಮತ್ತು ಸೈನ್ಯದಲ್ಲಿ ಸುಧಾರಣೆಗಳನ್ನು ಪರಿಚಯಿಸಿದರು. ಅದು ಈಗ ಕೇಂದ್ರೀಯವಾಗಿ ಪಾವತಿಸಲ್ಪಟ್ಟಿತ್ತು ಮತ್ತು ನೇಮಕಾತಿ ಮಾಡಲ್ಪಟ್ಟಿತು. ಮೊದಲು ಹೇಗೆ ಅಂತಂದರೆ ಎಲ್ಲ ಸೈನಿಕರು ಹಾಗೆ ಹೀಗೆ ಅಂತ. ಸರಿನಾ? ಸೊ ಅವ್ರಿಗೇನೋ ಒಂದು ಕೆಲಸದ ಸಮಯದಲ್ಲಿ, ಯುದ್ಧದ ಸಮಯದಲ್ಲಿ ಅವರಿಗೆ ಏನಾದರೂ ಕೊಡೋದು, ಅವ್ರನ್ನ ಕರ್ಕೊಂಡು ಯುದ್ಧ ಮಾಡಿಸೋದು, ಆ್ಯಂಡ್ ದೆನ್ ಅವ್ರನ್ನ ಬಿಟ್ಟುಬಿಡೋದು. ಸೊ ಆ ಥರ ಇರ್ತಾಯಿತ್ತು. ಸೊ ಈತ ಏನು ಮಾಡ್ತಾನೆ? ಇಕ್ತಾ ಪದ್ಧತಿಯನ್ನು ತರ್ತಾನೆ. ಸರಿನಾ? ಸೊ ನಿಮಗೆ ಇಂತಿಷ್ಟು ನಾನು ತೋಟವನ್ನು ಕೊಡ್ತೀನಿ, ಇಷ್ಟು ಗದ್ದೆಯನ್ನು ಕೊಡ್ತೀನಿ, ಇಷ್ಟು ಭೂಮಿಯನ್ನು ಕೊಡ್ತೀನಿ. ಸೊ ಯುದ್ಧ ಬರೋಕ್ಕಿಂತ ಮುಂಚೆ ಅಲ್ಲಿ ನೀವು ಸಾಕಷ್ಟು ಬೆಳೆಯನ್ನು ಬೆಳೆದು ಆಮೇಲೆ ನೀವು ಕಂದಾಯನ ಕಟ್ಟಿ ನೀವು ಆರಾಮ ಊಟ ಮಾಡ್ತಾ ಇರ್ರಿ. ಏನಾದರೂ ಯುದ್ಧ ಮಾಡೋಕ್ಕೆ ಅಂತ ಸಮಯ ಬಂದರೆ ಅವಾಗ ನೀವು ನಿಮ್ಮ ಸೈನ್ಯವನ್ನು ತೊಗೊಂಡು ನನಗೆ ಸಹಾಯಕ್ಕೆ ಬರಬೇಕಾಗತ್ತೆ, ನೀವು ಸೈನಿಕರು ನನಗೆ ಬರಬೇಕಾಗತ್ತೆ, ನೀವು ಯುದ್ಧವನ್ನು ಮಾಡಬೇಕಾಗತ್ತೆ ಅಂತ ಈ ಒಂದು ಇಕ್ತಾ ವ್ಯವಸ್ಥೆಯನ್ನು ತರ್ತಾನೆ. ಯಾರು ಅಂತಂದರೆ ಈ ಒಬ್ಬ ಇಲ್ತಮಿಷ್ ಅನ್ನುವ ವ್ಯಕ್ತಿ. ಇ ಫಾರ್ ಇಲ್ತಮಿಷ್, ಇ ಫಾರ್ ಇಕ್ತಾ ಪದ್ಧತಿ. ಸರಿನಾ? ಇದೇ ಒಂದು ಇಕ್ತಾ ಪದ್ಧತಿಯನ್ನು ರದ್ದುಗೊಳಿಸೋರು ಯಾರು ಅಂತ ಕೇಳ್ತಾರೆ. ಅವಾಗ ಯಾರು ವ್ಯಕ್ತಿ? ಹುಚ್ಚ ಯಾರಂತ ಹೇಳ್ಬೋದಾ? ಮೀನ್ಸ್ ನಾವೇನಂತ ಹೇಳ್ತೀವಿ, ಹುಚ್ಚಿದೊರೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಾಟ್ ಮೊಹಮ್ಮದ್ ಬಿನ್ ತುಗ್ಲಕ್, ಖಿಲ್ಜಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ. ಸರಿನಾ? ಅವನು ಕೂಡ ಸ್ವಲ್ಪ ಹುಚ್ಚ ದೊರೆ ಅಂತ ನಾವು ಕರಿತೀವಿ. ಸರಿನಾ? ಆ ವ್ಯಕ್ತಿ ಏನು ಮಾಡ್ತಾನೆ? ಈ ಒಬ್ಬ ಅಲ್ಲಾವುದ್ದೀನ್ ಖಿಲ್ಜಿ ಆ ಒಂದು ಇಕ್ತಾ ವ್ಯವಸ್ಥೆಯನ್ನು ರದ್ದುಗೊಳಿಸ್ತಾನೆ. ಸರಿನಾ? ಧಾಗ್ ವ್ಯವಸ್ಥೆಯನ್ನು ತರ್ತಾನೆ. ನೆನ್ಪಿಟ್ಕೊಳ್ಳಿ, ಯಾರು ತರ್ತಾರೆ ಅಂತ ನೋಡಿದ್ರೆ ಈ ಒಬ್ಬ ಅಲ್ಲಾವುದ್ದೀನ್ ಖಿಲ್ಜಿ ಇಕ್ತಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸ್ತಾನೆ. ಕೇಳ್ತಾರೆ ಈ ಪ್ರಶ್ನೆಯನ್ನ. ಅದನ್ನು ತಂದವರು ಯಾರು? ಇಕ್ತಾ ವ್ಯವಸ್ಥೆಯನ್ನು ಇಲ್ತಮಿಷ್. ಹಾಗೆ ಅದನ್ನು ರದ್ದುಗೊಳಿಸಿದವರು ಯಾರು? ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಅಂತ. ಸರ್ ಖಿಲ್ಜಿ ವಂಶದಲ್ಲಿ ಹೇಳ್ರಿ ಅದನ್ನು, ಅಲ್ಲಿ ಕೂಡ ರಿಪೀಟ್ ಮಾಡ್ತೀನಿ, ಬಟ್ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಕಂಟಿನ್ಯೂಟಿ ಇರಲಿ ಅಂತ. ಸರಿನಾ? ಆ್ಯಂಡ್ ದೆನ್ ಅವರು ಚಹಲ್ಗನಿ ಅಥವಾ ಚಾಲೀಸ 40 ಜನರ ಗುಂಪು ಅಂದರೆ ಏನು ಅಂತಂದರೆ ಅತಿ ಶ್ರೀಮಂತ ವ್ಯಕ್ತಿಗಳೇನಿರ್ತಾರಲ್ವ ಆತನ ರಾಜ್ಯದಲ್ಲಿ ಅತಿ ಶ್ರೀಮಂತ ಆಗಿರ್ತಕ್ಕಂಥ ಅತಿ ಶ್ರೀಮಂತ, ಲೈಕ್ ಇವಾಗ ಅದಾನಿ ಅಂಬಾನಿ ವಗೇರ ಇದಾರಲ್ವ. ಸೊ ಆ ರೀತಿಯ ವ್ಯಕ್ತಿಗಳ ಒಂದು ಸ್ನೇಹವನ್ನು ಮಾಡಿ ಅವರು ಒಂದು ಗುಂಪನ್ನು ಮಾಡ್ತಾನೆ. ಅವರ ಗುಂಪಿಗೆ ಇಟ್ಟಿರ್ತಕ್ಕಂಥ ಹೆಸರೇ ಈ ಒಂದು ಚಹಲ್ಗನಿ ಅಂತ. ಸರಿನಾ? ಚಹಾ ಕೊಡ್ಬೋದು. ಅವರು ಕೂಡ 40 ಜನ ಆರಾಮಾಗಿರ್ತಾರೆ. ಸೊ ಅವರನ್ನು ನಾವು ಏನಂತ ಕರಿತೀವಿ ಅಂದರೆ ಚಹಲ್ಗನಿ ಗುಂಪು ಅಂತ ಕರಿತೀವಿ. ಸರಿನಾ? ಎಂದು ಕರೆಯಲ್ಪಡುವ ಗುಲಾಮರ ಅಧಿಕೃತ ಕುಲೀನತೆಯನ್ನು ಸ್ಥಾಪಿಸಿದನು. ಸರಿನಾ? ಸೊ ಯಾರು ಸ್ಥಾಪನೆ ಮಾಡ್ತಾರೆ ಈ ಒಂದು ಅಧಿಕೃತ ಕುಲೀನತೆಯನ್ನು ಅಂತ ನೋಡಿದರೆ ಈ ಒಬ್ಬ ಶಂಸುದ್ದೀನ್ ಇಲ್ತಮಿಷ್ ಅನ್ನುವ. ಎಲ್ಲಿಂದ ಎಲ್ಲಿವರೆಗೆ ಆಳ್ವಿಕೆ ಮಾಡ್ತಾನೆ? 1211ರಿಂದ 1236ರವರೆಗೆ. ಹಾಗೆ ಐಬಕ್ ಪ್ರಾರಂಭಿಸಿದ ಕುತುಬ್ ಮಿನಾರ್ ನಿರ್ಮಾಣವನ್ನು ಅವರು ಪೂರ್ಣಗೊಳಿಸಿದರು. ಇವಾಗ ಬೇಗಂನನ್ನ ಮದುವೆ ಆಗಿದ್ದಾನೆ ಯಾರು? ಇಲ್ತಮಿಷ್. ಸರಿನಾ? ಮೀನ್ಸ್ ಏನಪ್ಪ ಮೀನ್ಸ್ ನನ್ನ ಹಸ್ಬೆಂಡು ಇಲ್ತಮಿಷ್ ನಮ್ಮ ಅಣ್ಣನನ್ನು ಹೇಗೋ ನೀನು ಕೊಂದ್ಬಿಟ್ಟೆ, ಆರಾಮ್ ಶಾನನ್ನು ನೀನು ಆರಾಮಾಗಿ ಇರಬೇಕು ಅಂತ ನೀನು ಅವನನ್ನು ಕೊಂದ್ಬಿಟ್ಟೆ. ಬಟ್ ನಮ್ಮ ತಂದೆಯ ಒಂದು ಆಸೆ ಇದೆ ಗುರು, ನಮ್ಮ ತಂದೆ ಒಂದು ಆಸೆ ಇದೆ, ಕುತುಬ್ ಮಿನಾರ್ನ ನಿರ್ಮಾಣ ಮಾಡಬೇಕು ಅಂತ ನಮ್ಮ ತಂದೆ ಇದ್ದ, ಆಸೆ ಪಟ್ಟಿದ್ದ. ಅದನ್ನು ಒಂದು ಸ್ವಲ್ಪ ಕಟ್ಟಿದ್ದ, ಒಂದು 2 ಅಂತಸ್ತು ಕಟ್ಟಿದ್ದ, ಮುಂದೆ ಇನ್ನೂ ಒಂದು 5 ಅಂತಸ್ತು ಕಟ್ಟೋದಿತ್ತು. ಆವಾಗಲೇ ನಮ್ಮಪ್ಪ ಪೋಲೋ ಆಡುವಾಗ ಸುಮ್ಮನೆ ಏನೋ ಒಂದು ಮಾಡ್ಕೊತ ಬಿದ್ದು ಆತ ಡೆತ್ ಆದ. ನೀನು ಕಟ್ಟು ಗುರು ಅಂತ ಹೇಳ್ತಾರೆ. ಯಾರು? ಈ ಒಂದು ಬೇಗಮ್ ಅವರು, ಮೀನ್ಸ್ ಆತನ ಒಂದು ಪತ್ನಿ ಈ ಒಂದು ಇಲ್ತಮಿಷ್ ಕೇಳ್ತಾರೆ. ಸೊ ಅದಕ್ಕೆ ಮತ್ತೆ ಹೆಂಡತಿ ಮಾತು ಕೇಳಬೇಕಲ್ವಾ, ಕೇಳಿಲ್ಲ ಅಂದರೆ ಹೇಗೆ ನಡೀತದೆ? ಸೊ ಅಂತ ತಿಳ್ಕೊಂಡು ಈ ಒಬ್ಬ ಇಲ್ತಮಿಷ್ ಅನ್ನುವ ವ್ಯಕ್ತಿ ಈ ಒಂದು ಕುತುಬ್ ಮಿನಾರನ್ನು ಪೂರ್ಣಗೊಳಿಸ್ತಾನೆ. ಸರಿನಾ?
ಪೂರ್ಣಗೊಳಿಸೋರು ಯಾರು ಅಂತಂದರೆ ಅದನ್ನು ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವರು ಯಾರು ಅಂತ ನೋಡೋದಾದರೆ ಈ ಒಂದು ಕುತುಬುದ್ದೀನ್ ಐಬಕ್. ಆ್ಯಂಡ್ ಅದನ್ನು ಕಂಪ್ಲೀಟ್ ಮಾಡಿದವರು ಯಾರು ಅಂತ ನೋಡೋದಾದರೆ ಈ ಒಂದು ಶಂಸುದ್ದೀನ್ ಇಲ್ತಮಿಷ್ ಅಂತ ನಾವು ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ಅವರು ತಬಕತ್ ಈ ನಾಸಿರಿ ಲೇಖಕ ಮಿನ್ಹಾಜ್ ಉಸ್ ಸಿರಾಜ್ ಅವರನ್ನು ಪೋಷಿಸಿದರು, ಸರಿನಾ. ಸೊ ಇಲ್ಲಿ ಇವರು ಯಾರನ್ನ ಪೋಷಣೆ ಮಾಡ್ತಾರೆ ಅಂತ ಕೇಳ್ತಾರೆ, ಸರಿನಾ. ಈ ಒಂದು ಆಸ್ಥಾನದ ಕವಿ ಯಾರ ಆಸ್ಥಾನದಲ್ಲಿ ಇದ್ದ ಅಂತ ಕೇಳ್ತಾರೆ, ಯಾರು ಈ ಒಂದು ಮಿನ್ಹಾಜ್ ಉಸ್ ಸಿರಾಜ್ ಅವರು ಯಾರ ಆಸ್ಥಾನದಲ್ಲಿ ಕಂಡು ಬರ್ತಾರೆ, ಇಲ್ತಮಿಷ್ ಆಸ್ಥಾನದಲ್ಲಿ ಕಂಡು ಬರ್ತಾರೆ. ಸೊ ಅವರು ಯಾವ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಈ ಒಂದು ತಬಕತ್ ಈ ನಾಸಿರಿ ಅನ್ನೋ ಒಂದು ಪುಸ್ತಕವನ್ನು ಇವರು ಬರೆದಿದ್ದಾರೆ. ಆ್ಯಂಡ್ ದೆನ್ ಇನ್ನೂ ಸ್ವಲ್ಪ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಸರಿನಾ. ಒಂದು ಬ್ಲ್ಯಾಂಕ್ ಪೇಜಲ್ಲಿ ಏನಿದೆ ಅವ್ರ ಬಗ್ಗೆ ಮಾಹಿತಿ ಅಂತ ನೋಡೋದಾದ್ರೆ, ಈ ಒಂದು ಗುಲಾಮಿ ವಂಶದ ನಿಜವಾದ ಸ್ಥಾಪಕ ಯಾರು ಅಂತ ಕೇಳ್ತಾರೆ, ಸರಿನಾ. ಈ ಒಂದು ಗುಲಾಮಿ ವಂಶದ ನಿಜವಾದ ಸ್ಥಾಪಕ ಯಾರು ಅಂತಂದರೆ ಇದೇ ಒಂದು ಶಂಸುದ್ದೀನ್ ಇಲ್ತಮಿಷ್ ಅಂತ ನಾವು ಹೇಳ್ತೀವಿ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ದೆಹಲಿಯಿಂದ ಶಾಸನ ಮಾಡಿರ್ತಕ್ಕಂತಹ ಮೊದಲ ಶಾಸಕ, ಮೊದಲ ರಾಜ್ಯ ಯಾರು ಅಂತ ಕೇಳ್ತಾರೆ, ಇದೇ ಒಂದು ಇಲ್ತಮಿಷ್ ಅನ್ನುವ ವ್ಯಕ್ತಿ, ಸರಿನಾ. ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಈತ ಆಳ್ವಿಕೆಯನ್ನು ಪ್ರಾರಂಭವನ್ನು ಮಾಡ್ತಾನೆ. ಆ್ಯಂಡ್ ದೆನ್ ಈ ಒಂದು ಇಲ್ತಮಿಷ್ ಹೆಸರಿನ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳ್ತಾನೆ, ಮೀನ್ಸ್ ಅದರ ಒಂದು ಮೀನಿಂಗ್ ಏನು ಅಂತ. ಈ ಇಲ್ತಮಿಷ್ ಅಂದರೆ ಏನು ಗೊತ್ತಾ, ಸಾಮ್ರಾಜ್ಯದ ಸ್ವಾಮಿ, ಸಾಮ್ರಾಜ್ಯದ ಸ್ವಾಮಿ ಎಂದಂಗೆ ಅದರ ಅರ್ಥ, ಸರಿನಾ. ಸಾಮ್ರಾಜ್ಯದ ಸ್ವಾಮಿ ಅಂತ ಯಾರನ್ನ ಕರಿತೀವಿ ನಾವು ಅಂತ, ಈ ಒಂದು ಇಲ್ತಮಿಷರನ್ನು ನಾವು ಸಾಮ್ರಾಜ್ಯದ ಸ್ವಾಮಿ ಅಂತ ಕರಿತೀವಿ, ಸರಿನಾ. ನೆನ್ಪಿಟ್ಕೊಳ್ಳಿ. ಹಾಗೆ ಇವರು ಈ ಒಂದು ಬಾಗ್ದಾದನ ಖಲೀಫನಿಂದ ಸರ್ಟಿಫಿಕೇಟನ್ನು ಪಡ್ಕೊಳ್ತಾರೆ. ಬಾಗ್ದಾದನ ಖಲೀಫ ಏನಿರ್ತಾರಲ್ವ ಅವರಿಂದ ಅಫಿಷಿಯಲ್ ಆಗಿ ನೀನು ರಾಜ ಅಂತ ಘೋಷಣೆ ಮಾಡಿಕೊಂಡು ಸರ್ಟಿಫಿಕೇಟನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅಗೇನ್ ಇದೇ ಒಂದು ಇಲ್ತಮಿಷ್ ಅನ್ನುವ ವ್ಯಕ್ತಿ ಅಂತ ನಾವು ಹೇಳಬೇಕಾಗತ್ತೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಇವರು ಇಂಪಾರ್ಟೆಂಟ್ ಬರ್ತಾರೆ. ಇನ್ನೊಂದೇನು ಅಂತಂದರೆ ಈ ಕುತುಬ್ ಮಿನಾರ್ ಏನಿದೆ ಅಲ್ವಾ ಅದನ್ನು ಕಂಪ್ಲೀಟ್ ಮಾಡಿದ್ರು, ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ಅದನ್ನು ಹೊರತಾಗಿ CGL ಅಲ್ಲಿ ಮತ್ತೆ ಒಂದು ಸ್ವಲ್ಪ ಡೆಪ್ತ್ ಎಕ್ಸಾಮ್ಗಳಲ್ಲಿ ಏನು ಕೇಳಬಹುದು ಅದನ್ನು ಬೇಕಲ್ವಾ. ನಮ್ಮ ಭಾರತದ ಮೊದಲ ಮದರಾಸವನ್ನು, ಸರಿನಾ. ಇಲ್ಲಿ ಫಸ್ಟ್ ಅಂತ ನೆನ್ಪಿಟ್ಕೊಳ್ಳಿ, ಇಲ್ಲೆಲ್ಲ ಹೇಳ್ತಾ ಇರೋದು ನಾನು ಇವಾಗ ಫಸ್ಟ್ ಅಂತ ಹೇಳ್ತಾ ಇರ್ತೀನಿ. ಮೊದಲ ಮದರಸ, ಸರಿನಾ. ಈ ಒಂದು ಮೊದಲ ಮದರಸ ಯಾವುದು, ನಾಸಿರಿ ಮದರಾಸ ಅಂತ ನಾವು ಕರಿತೀವಿ. ಈ ಒಂದು ನಾಸಿರಿ ಮದರಾಸವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಈ ನಾಸಿರಿ ಮದರಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತೆ ಬೇರೆ ಯಾರೂ ಅಲ್ಲ, ಇದೇ ಒಂದು ಇಲ್ತಮಿಷ್ ಅನ್ನುವ ವ್ಯಕ್ತಿ, ಸರಿನಾ. ಹಾಗೆ ಮೊದಲ ಈದ್ಗಾವನ್ನು ಕೂಡ ಫಸ್ಟ್ ಈದ್ಗಾ ಅಂತ ನಾವು ಕರಿತೀವಿ. ಈದ್ಗಾ, ಈ ಮೊದಲ ಈದ್ಗಾವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಅಂದರೆ ಕೂಡ ಇದೇ ಒಂದು ಇಲ್ತಮಿಷ್ ಅಂತ ನಾವು ಹೇಳ್ತೀವಿ. ಭಾರತದಲ್ಲಿ ಮೊದಲ ಮದರಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಇದೇ ಒಂದು ಇಲ್ತಮಿಷ್. ಹಾಗೆ ಭಾರತದಲ್ಲಿ ಮೊದಲ ಒಂದು ಈದ್ಗಾವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಇದೇ ಒಂದು ಇಲ್ತಮಿಷ್ ಅನ್ನುವ ವ್ಯಕ್ತಿ. ಹಾಗೆ ನಿಮ್ಗೆಲ್ಲರಿಗೂ ಕೂಡ ಒಂದು ಅಲೈ ದರ್ವಾಜಾ ಅಂತ ಕೇಳಿರ್ತೀರಾ, ಸರಿನಾ. ಅಲೈ ದರ್ವಾಜಾ ಅಂತ ಕೇಳಿರ್ತೀರಾ. ಮತ್ತು ಯಾವುದು, ಈ ಒಂದು ಗುಜರಾತ್ನ ಯುದ್ಧ ಮುಗಿಸ್ಕೊಂಡು ಬಂದು ಒಂದು ಅಕ್ಬರ್ ಒಂದು ದರ್ವಾಜೆ ಕಟ್ಟಿಸ್ತಾನೆ, ಸರಿನಾ. ಆ ಒಂದು ದರ್ವಾಜೆ ಕೇಳಿರ್ತೀರಾ. ಹಾಗೆ ಈತ ಒಂದು ಮೊದಲ ದರ್ವಾಜೆ ಕಟ್ಟಿಸ್ತಾನೆ. ಆ ಒಂದು ದರ್ವಾಜವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅತಾರ್ಕಿನ್ ದರ್ವಾಜಾ ಅಂತ ಕರಿತೀವಿ. ಭಾರತದ ಮೊದಲ ದರ್ವಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಆ ಒಂದು ದರ್ವಾಜದ ಹೆಸರೇನು, ಅತಾರ್ಕಿನ್ ದರ್ವಾಜಾ, ಸರಿನಾ. ಅತಾರ್ಕಿನ್ ದರ್ವಾಜಾ ಎಂಬ ಒಂದು ದರ್ವಾಜವನ್ನು ಜೈಪುರಲ್ಲಿ ನಿರ್ಮಾಣ ಮಾಡ್ತಾನೆ ಯಾರು, ಇದೇ ಒಂದು ಇಲ್ತಮಿಷ್ ಅನ್ನೋ ವ್ಯಕ್ತಿ, ಸರಿನಾ. ಅಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಚಿಕ್ಕದಾಗಿ ಬರೆಯೋಕ್ಕೆ ಸ್ವಲ್ಪ ಆಗ್ತಾ ಇಲ್ಲ, ಟ್ಯಾಬಲ್ಲಿ ಇದನ್ನು ಕ್ಲಾಸ್ ಮಾಡ್ತಾ ಇರೋದ್ರಿಂದ. ಬಟ್ ನಿಮಗೆ ನಾನು ಹೇಳ್ತಾ ಇದ್ದೀನಲ್ವಾ, ಅದನ್ನು ನೀವು ಜಸ್ಟ್ ಸಿಂಪಲ್ ಆಗಿ ಒಂದು ನೋಟಲ್ಲಿ ನೀವು ಬರ್ತಾ ಹೋಗಿ, ಸರಿನಾ. ನಿಜವಾಗ್ಲೂ ಹೇಳ್ತೀನಿ, ಈ ಮಾಹಿತಿ ನಿಮಗೆ ಬೇರೆ ಯಾವುದೇ ಬುಕ್ಕಲ್ಲಿ ಹುಡುಕಿದ್ರೆ ನಿಮಗೆ ಸಿಗೋದಿಲ್ಲ. ಸರ್ ನೀವು ಹೇಗೆ ಹುಡುಕಿದ್ರಿ, ನಾನು ಬೇರೆ ಒಂದೇ ಬುಕ್ ನಾನು ರೆಫರ್ ಮಾಡಲ್ಲ. ಸೊ ನಾನು ಬೇರೆ ಬುಕ್ಕು ಹಾಗೆ ಹಳೆಯ ಕ್ವಶನ್ ಪೇಪರ್ಗಳಿಂದ ನಾನು ರೆಫರ್ ಮಾಡ್ಕೊಂಡು ನಿಮಗೆ ಕ್ಲಾಸ್ನ ಮಾಡ್ತಾ ಇರ್ತೀನಿ, ಸರಿನಾ. ಸೊ ಅದಕ್ಕೆ ನಾನು ಇದನ್ನು ಹೇಳ್ತಾ ಇರೋದೇನು ಅಂತಂದರೆ, ನಿಮಗೆ ಮ್ಯಾಕ್ಸಿಮಮ್ ನೀವು ಇವಾಗ ಏನಾದರೂ ಇಂಗ್ಲೀಷ್ ಬುಕ್ ತೊಗೊಂಡಿದ್ದೀರಾ, ಅದರಲ್ಲಿ ಈ ಮಾಹಿತಿನ ಹುಡುಕಿ ನೀವು, ಸಿಗುತ್ತಾ. ಅಥವಾ ಕನ್ನಡ ಬುಕ್ಕಲ್ಲಿ ಹುಡುಕಿ, ನೀವು ಕನ್ನಡದಲ್ಲಿ ನಿಮಗೆ ಈ ರೀತಿಯ ಮಾಹಿತಿ ಬೇರೆ ನಿಮಗೆ ಸಿಗೋದೇ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಮತ್ತು ನೀವು ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡ್ ನೋಡಿದ್ರು ಕೂಡ, ಸರಿನಾ. ಸೊ ಅದಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ನೀವು ಬರ್ಕೊಂಡು ಇಟ್ಕೊಳ್ಳಿ, ಸರಿನಾ. ಆ್ಯಂಡ್ ದೆನ್ ಫಾದರ್ ಆಫ್ ಟಾಂಬ್ ಅಂತ ಕರಿತೀವಿ, ಸರಿನಾ. ಫಾದರ್ ಆಫ್ ಟಾಂಬ್ ಮಸೀದಿಯ ಒಂದು ಜನಕ ಯಾರು ಅಂತ ಕೇಳ್ತೀವಿ ನಾವು, ಸರಿನಾ. ಈ ಒಂದು ಗೋರಿ ಅಂತ ಕರಿತೀವಲ್ವಾ ನಾವು ಕನ್ನಡದಲ್ಲಿ, ಅಥವಾ ಫಾದರ್ ಆಫ್ ಟಾಂಬ್, ಇದರ ಒಂದು ಫಾದರ್ ಆಫ್ ಟಾಂಬ್ ಅಂತ ನಾವು ಯಾರನ್ನ ಕರಿತೀವಿ ಅಂತ ಕೇಳ್ತೇನೆ, ಅವಾಗ ನೀವು ಹೇಳಬೇಕಾಗುತ್ತೆ. ಅಗೇನ್ ಇದೇ ಒಂದು ಇಲ್ತಮಿಷ್ ಬಗ್ಗೆ ಇಲ್ಲಿ ಕ್ವಶನ್ಗಳು ಜಾಸ್ತಿ ಕೇಳ್ತಾನೆ, ಸರಿನಾ. ಇದನ್ನು ಇಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇಲ್ಲಿ ಈತ ನಿರ್ಮಾಣ ಮಾಡಿರ್ತಕ್ಕಂಥ ಈದ್ಗಾಗಳನ್ನು ಮತ್ತು ಮದ್ರಾಸಗಳನ್ನು ನೋಡ್ಕೊಂಡ್ವಿ. ಹಾಗೆ ನಿಮಗೆ ಇನ್ನು ನಾಣ್ಯಗಳನ್ನು ಹೇಳಿದ್ದೆ. ಯಾವ್ದಾವ್ದು ನಾಣ್ಯಗಳನ್ನು ಹೇಳಿದೆ, ಒಂದು ನಿಮಗೆ ಹೇಳಿದ್ದೆ ಈ ಒಂದು ಟಂಕ ಅಂತ ಹೇಳಿದೆ. ಯಾವೊಂದು ನಾಣ್ಯವಾಗಿತ್ತು, ಸಿಲ್ವರ್ ನಾಣ್ಯವಾಗಿತ್ತು. ಆ್ಯಂಡ್ ದೆನ್ ಜಿತಾಲ್ ಅಂತ ಹೇಳಿದೆ. ಜಿತಾಲ್ ಯಾವ ನಾಣ್ಯವಾಗಿತ್ತು, ಇದು ಒಂದು ಕಾಪರ್ ನಾಣ್ಯ ಅಥವಾ ಒಂದು ತಾಮ್ರದ ನಾಣ್ಯ ಅಂತ ಹೇಳಿದೆ ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು ಬರುತ್ತೆ ಶಹಸ್ ಗನಿ ಅಂತ, ಸರಿನಾ. ಶಹಸ್
ಗನಿ ಅಂತ ಈ ಒಂದು ಶಸ್ ಗನಿ ನಾಣ್ಯ ಯಾರು ಬಿಡುಗಡೆ ಮಾಡಿದ್ರು ಅಂತ ಕೇಳ್ತಾನೆ. ಅವಾಗ ನೀವು ಅಗೇನ್ ಹೇಳ್ಬೇಕಾಗಿರೋದು ಯಾರು ಅಂದರೆ ಇದೇ ಒಂದು ಇಲ್ತಮಿಷ್ ಅಂತ. ಸರಿನಾ, ಈತ ಈ ಒಂದು ಶಸ್ ಗನಿ ನಾಣ್ಯವನ್ನು ಸಿಲ್ವರಲ್ಲಿ ಅಥವಾ ಈ ಒಂದು ಬೆಳ್ಳಿ ನಾಣ್ಯವನ್ನಾಗಿ ಬಿಡುಗಡೆಯನ್ನು ಮಾಡ್ತಾನೆ. ಸರಿನಾ, ನೆನ್ಪಿಟ್ಕೊಳ್ಳಿ ಯಾವುದು ಅಂದರೆ ಶಸ್ ಗನಿ ನಾಣ್ಯ. ನಿಮಗೆ ಟಂಕ ಮತ್ತು ಜಿತಾಲ್ ಗೊತ್ತಿರುತ್ತೆ ಇಲ್ತಮಿಷ್ ಬಗ್ಗೆ, ಬಟ್ ಈ ಶಸ್ ಗನಿ ಗೊತ್ತಿರೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು ಒಂದು ಮಕಬಾರವನ್ನು ಕೂಡ ಈತ ನಿರ್ಮಾಣ ಮಾಡ್ತಾನೆ. ಸರಿನಾ, ಆ ಒಂದು ಮಕಬಾರ ಯಾವುದು ಅಂದರೆ ಅದೊಂದು ಮಿಸ್ ಮಾಡಿದೆ ನಿಮಗೆ. ಯಾವುದು ಅಂದರೆ ಈ ಒಂದು ಸುಲ್ತಾನ್ ಗಡಿಕಾ ಮಕಬಾರ ಅಂತ. ಸುಲ್ತಾನ್ ಗಡಿಕಾ ಮಕಬಾರ, ಸರಿನಾ, ಗಡಿಕಾ ಮಕಬಾರ ಅಂತ ನಾವು ಕರಿತೀವಿ. ಈ ಮಕಬಾರ ಸುಲ್ತಾನ್ ಗಡಿಕಾ ಮಕಬಾರವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋರು ಅಂತಂದರೆ ಇದೇ ಒಂದು ಇಲ್ತಮಿಷ್ ಅಂತ ನೀವು ಹೇಳಬೇಕಾಗುತ್ತೆ. ಸರಿನಾ, ನೆನ್ಪಿಟ್ಕೊಳ್ಳಿ, ಈತನನ್ನು ನಾವು ಏನಂತ ಕರಿತೀವಿ ಅಂದರೆ ಶ್ರೀಮಂತರ ದಮನ ಮಾಡಿದವ, ಅತಿ ಶ್ರೀಮಂತರ ಒಂದು ಗೆಳತನ ಮಾಡಿರ್ತಕ್ಕಂತಹ ವ್ಯಕ್ತಿ ಅಂತ ಕರಿತೀವಿ. ಸರ್ ಏನು ಸರ್, ಶ್ರೀಮಂತರ ಒಂದು ಚಹಲ್ಗನಿಯನ್ನೇ ಈತ 40 ಜನರ ಗುಂಪನ್ನೇ ಸ್ಥಾಪನೆ ಮಾಡಿದ್ದ ಅಲ್ಲ? ನಾನು ಏನು ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಏನು ಅಂದರೆ ಶ್ರೀಮಂತರ ದಮನ ಮಾಡಿದ ಅತಿ ಶ್ರೀಮಂತರ ಗೆಳತನ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಇದೇ ಒಂದು ಇಲ್ತಮಿಷ್ ಅಂತ ಹೇಳ್ತೀವಿ. ಸರಿನಾ, ಜಸ್ಟ್ ಶ್ರೀಮಂತ, ಇವಾಗ ಏನು ಹೇಳ್ತೀವಲ್ವ ನಾವು, ಏನು ಪೆಟ್ರೋಲ್ ಪಂಪ್ ಓನರು, ಅವರು ಇವರು ಯಾವುದೋ ಒಂದು ಬಂಗಾರ ಅಂಗಡಿ ಇಟ್ಟಿರ್ತಾರೆ, ಮೀನ್ಸ್ ಗೋಲ್ಡ್ ಶಾಪು, ಸರಿನಾ, ಜ್ಯುವೆಲ್ರಿ ಶಾಪು, ಇವರನ್ನೆಲ್ಲ ನಾವು ಶ್ರೀಮಂತರು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು ನಮ್ಮ ಏನಂತ ಹೇಳ್ತೀವಿ, ಇನ್ನು ಸ್ಟುಪಿಡ್ ಸೊಸೈಟಿ ಅಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅವ್ರನ್ನೆಲ್ಲರೂ ಕೂಡ. ಸರಿನಾ, ಬಟ್ ಹೃದಯದಲ್ಲಿ ಯಾರು ಶ್ರೀಮಂತರು ಇರ್ತಾರಲ್ವ ಅವರು ಶ್ರೀಮಂತ ಅಂತ ನಾವು ಕೆಲವೊಂದು ಕಡೆ ಹೇಳ್ತೀವಿ. ಬಟ್ ಇನ್ನೂ ಜಾಸ್ತಿ ಶ್ರೀಮಂತ ಅಂದರೆ ಯಾರು? ಟಾಟಾ, ಅಂಬಾನಿ, ಬಿರ್ಲಾ ಮತ್ತು ಹೇಳ್ತೀವಿ ಅದಾನಿ. ಸರಿನಾ, ಸೊ ಈ ರೀತಿಯ ವ್ಯಕ್ತಿಗಳನ್ನು ಶ್ರೀಮಂತರನ್ನು, ಆ ರೀತಿಯ ಅತಿ ಶ್ರೀಮಂತರನ್ನು, ಲೈಕ್ ಎಲಾನ್ ಮಸ್ಕ್ ಥರ ಇರೋರನ್ನು, ಸರಿನಾ, ಜೆಫ್ ಬೆಜೋಸ್ ಥರ ಇರೋರನ್ನು, ಸೊ ಈ ಥರ ಬಿಲ್ ಗೇಟ್ಸ್ ಥರ ಇರೋರನ್ನು ಸಹಾಯ ಮೀನ್ಸ್ ಅವರ ಒಂದು ಗೆಳತನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಒಂದು ಇಲ್ತಮಿಷ್ ಅನ್ನುವ ವ್ಯಕ್ತಿ. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಈ ಒಂದು ಲೈನ್ ನಿಮಗೆ. ಆ್ಯಂಡ್ ದೆನ್ ಈತ ಮಾಡಿರ್ತಕ್ಕಂಥ ಯುದ್ಧಗಳು ಇಂಪಾರ್ಟೆಂಟ್ ಆಗ್ತವೆ. ಸರಿನಾ, ಯಾವುದ್ಯಾವ ಯುದ್ಧ ಆಗುತ್ತೆ? ಒಂದು ಜೂದ್ ಯುದ್ಧ ಅಂತ ಹೇಳ್ತೀವಿ. ಸರಿನಾ, ಜೂದ್ ಯುದ್ಧ ಅಂತ. ಈ ಒಂದು ಜೂದ್ ಯುದ್ಧ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು? ಇದೇ ಒಂದು ಇಲ್ತಮಿಷ್ ಯುದ್ಧವನ್ನು ಮಾಡ್ತಾನೆ. ಆ್ಯಂಡ್ ದೆನ್ ಮೂರನೇ ತರಾಯಿನ್ ಯುದ್ಧ, ಮೊದಲನೇ ತರಾಯಿನ್ ಯುದ್ಧ ನಿಮಗೆ ಹೇಳಿದೆ ಯಾರು? ಪೃಥ್ವಿರಾಜ್ ಚೌಹಾಣ್ ವರ್ಸಸ್ ಗೋರಿ ಅಂತ. ಎರಡನೇದು ಕೂಡ ಅವ್ರದೇ. ಮೂರನೇ ತರಾಯಿನ್ ಯುದ್ಧವನ್ನು 1216ರಲ್ಲಿ ಯಾಲ್ದೂಜನ ವಿರುದ್ಧ, ಸರಿನಾ, ಈ ಒಂದು ಯಾಲ್ದೂಜನ ವಿರುದ್ಧ ಈತ ಯುದ್ಧವನ್ನು ಮಾಡ್ತಾನೆ. ಯಾರು ಯಾಲ್ದೂಜ ಹೇಳ್ಬೋದಾ? ಯಾಲ್ದೂಜ ಯಾರು ಅಂತ ಇನ್ನೊಂದು ನಿಮಗೆ ಹೇಳ್ತೀನಿ, ಇದೊಂದು ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ಮಸೂರಾ ಯುದ್ಧ ಅಂತ. ಮಸೂರಾ ಯುದ್ಧ, ಸರಿನಾ, ಈ ಮಸೂರಾ ಯುದ್ಧವನ್ನು ಮಾಡಿದವ್ರನ್ನು ಕೂಡ ಯಾರು ಅಂದರೆ ಇದೇ ಒಂದು ಇಲ್ತಮಿಷ್. ಯಾರು ವಿರುದ್ಧ ಮಾಡ್ತಾನೆ? 1217ರಲ್ಲಿ ಅಂತ ನೋಡೋದಾದ್ರೆ ಈ ಒಂದು ಕುವಾಚ ಅಂತ ನಾವು ಕರಿತೀವಿ. ಸರಿನಾ, ಯಾರು? ಕುವಾಚ. ಯಾರು ಇವರು ಕುವಾಚ ಮತ್ತು ಯಾಲ್ದೂಜ ಹೇಳ್ಬೋದಾ ಯಾರಾದರೂ? ಮೀನ್ಸ್ ನಿಮ್ಮ ಲೈವ್ ಅಂತೂ ಇಲ್ಲ ಇದು, ಬಟ್ ನಿಮ್ಮಲ್ಲಿ ಒಂದು ಮನಸ್ಸಲ್ಲಿ ಬರ್ತಾ ಇದೆಯಾ ಯಾರು ಇವರು ಏನು ಅಂತ? ಏನಾದರೂ ಒಂದು ಐಡಿಯಾ ಬರ್ತಿದೆಯಾ? ಯಾರು? ಈ ಒಂದು ಗೋರಿಯ ಗುಲಾಮರು ಇವರು. ಗೋರಿಗೆ ಟೋಟಲಿ 3 ಜನ ಗುಲಾಮರು ಇರ್ತಾರೆ. ಸರಿನಾ, 3 ಜನ ಗುಲಾಮರು ಯಾರ್ಯಾರು? ಒಂದು ಕುತುಬುದ್ದೀನ್ ಐಬಕ್, ಇನ್ನೊಂದು ಯಾಲ್ದೂಜು ಮತ್ತು ಇನ್ನೊಂದು ಈ ಒಂದು ಕವಾಚ ಅಂತ ನಾವು ಹೇಳ್ತೀವಿ. ಸರಿನಾ, ಸೊ ಇಲ್ಲಿ ಕುತುಬುದ್ದೀನ್ ಐಬಕ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದ, ಅದಕ್ಕೆ ಈ ಒಂದು ಲಾಹೋರ್ ಮೇಲೆ ಅವರು ಆಕ್ರಮಣವನ್ನು ಇವರು ಮಾಡಲಿಲ್ಲ. ಯಾರು? ಯಾಲ್ದೂಜ್ ಮತ್ತು ಕವಾಚಾನವರು. ಅವನು ಸತ್ತ ಮೇಲೆ ಆರಾಮ್ ಶಾ ಬಂದ ಅಲ್ವಾ? ಆರಾಮ್ ಶಾ ಬಂದಾಗಲೇ ಇವರು ಸ್ವಲ್ಪ ಆಸೆ ಬಂದಿತ್ತು ಇವರಿಗೆ, ಇಲ್ಲ ನಾನು ಈ ಒಂದು ಲಾಹೋರ್ ಸಿಂಹಾಸನದಲ್ಲಿ ಹೋಗಿ ಕೂಡಲೇಬೇಕು ಅಂತ. ಬಟ್ ಅಲ್ಲಿ ಆರಾಮ್ ಶಾ ಏನು ಆರಾಮಾಗಿ ಜಾಸ್ತಿ ಅಂದರೆ 1 ವರ್ಷ ಇದ್ದ, 1 ವರ್ಷ 6 ತಿಂಗಳು ಇದ್ದ. ಸೊ ಅವನ ಮೇಲೆ ಯುದ್ಧ ಮಾಡ್ತಾರೆ. ಸೊ ಅವನ ಮೇಲೆ ಯುದ್ಧ ಮಾಡಲಿಲ್ಲ. ಸೊ ಮುಂದೆ ಬಂದಿರೋ ವ್ಯಕ್ತಿ ಯಾರು ಅಂದರೆ ಇದೇ ಇಲ್ತಮಿಷ್ ಏನು? ಈತ ಮೊದಲು ನೋಡಿದ್ರೆ ಈ ಒಂದು ಕುತುಬುದ್ದೀನ್ ಐಬಕ್ ಮಗನೂ ಅಲ್ಲ, ಮತ್ತೆ ನೋಡಿದ್ರೆ ಆ ಕುತುಬುದ್ದೀನ್ ಐಬಕ್ನ ಮಗಳಾಗಿರ್ತಕ್ಕಂಥ ಬೇಗಮನ್ನ ಮೋಸದಿಂದ ಮದುವೆ ಆಗಿದ್ದಾನೆ ಇವನು. ಸೊ ಇವನನ್ನು ನಾವು ಬಿಡಬಾರ್ದು, ಈ ಒಂದು ದೆಹಲಿ ಸಿಂಹಾಸನವನ್ನು ನಾವು ಪಡ್ಕೊಳ್ಬೇಕು ಅಂತ ಯಾಲ್ದೂಜ ಮತ್ತು ಕವಾಚಾನ್ ಅವರು 1216 ಮತ್ತು 1217ರಲ್ಲಿ ಯುದ್ಧವನ್ನು ಮಾಡ್ತಾರೆ. ಬಟ್ ನಿಮಗೆ ಒಂದು ಗೊತ್ತಿರಲಿ, ಇಬ್ಬರೂ ಕೂಡ ಈ ಒಂದು ಯುದ್ಧವನ್ನು ಸೋಲ್ತಾರೆ. ಸೋತು ಇವನಿಂದ ಸಾಯ್ತಾರೆ. ಯಾರು? ಯಾಲ್ದೂಜ ಮತ್ತು ಕವಾಚಾನ್ ಅವರು ಇಲ್ತಮಿಷ್ನಿಂದ ಸಾಯ್ತಾರೆ. ಸರಿನಾ, ಯುದ್ಧಗಳು ಇಂಪಾರ್ಟೆಂಟ್ ಆಗ್ತವೆ. ಜೂದ್ ಯುದ್ಧ, 3ನೇ ತರಾಯಿನ್ ಯುದ್ಧ, ಹಾಗೆ ಮಸೂರಾ ಯುದ್ಧ ಯಾರು ನಡೆಸಿದರು ಅಥವಾ ಯಾರು ಯುದ್ಧವನ್ನು ಮಾಡಿದರು ಅಂತ ಇದೇ ಒಂದು ಇಲ್ತಮಿಷ್ ಅನ್ನುವ ಯುದ್ಧವನ್ನು ಮಾಡ್ತಾನೆ. ಸರಿನಾ, ಸೊ ಇಲ್ತಮಿಷ್ನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದಾಗಿದೆ. ಆ್ಯಂಡ್ ದೆನ್ ಮತ್ತೆ ಹಾಗೆ ನಾವು ಸ್ಲೈಡ್ಗೆ ಸ್ವಲ್ಪ ಹೋಗಿ ಬರೋಣ. ಸರಿನಾ, ಸೊ ಸ್ಲೈಡ್ ಎಲ್ಲಿದ್ದಾವೆ? ಎಲ್ಲಿ ಹೋಗಿದ್ವಿ ನಾವು? ಶಂಸುದ್ದೀನ್ ಇಲ್ತಮಿಷ್. ಸರಿನಾ, ಸೊ ಇಲ್ತಮಿಷ್ ಆದ ನಂತರ ಯಾರು ಬರ್ತಾರೆ ಅಂತ ನೋಡೋದಾದ್ರೆ ಈ ಒಬ್ಬ ನಾಸೂರುದ್ದೀನ್ ಮಹಮೂದ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಬರ್ತಾನೆ. ಸರಿನಾ, ಸೊ ಈ ವ್ಯಕ್ತಿ ಏನಿದಾನಲ್ವಾ ಬಹಳ ಧರ್ಮನಿಷ್ಠರಾಗಿದ್ದ. ಸರಿನಾ, ಬಹಳ ಧರ್ಮನಿಷ್ಠರಾಗಿರ್ತಕ್ಕಂಥ ವ್ಯಕ್ತಿ ಯಾರು? ಒಂದು ಗುಲಾಮಿ ಸಂತತಿಯಲ್ಲಿ ಅಂತ ನೋಡೋದಾದ್ರೆ ಈ ಒಬ್ಬ ನಾಸೂರುದ್ದೀನ್ ಮಹಮ್ಮದ್ ಅಂತ ನಾವು ಹೇಳ್ತೀವಿ. ಸೊ ಅವರು ಉದಾತ್ತರು ಆಗಿದ್ದರಿಂದ ಅವರನ್ನು ದೇವರ್ಸಿ ರಾಜ, ಸರಿನಾ, ದೇವಋಷಿ ಅಂತ ನಾವು ಹೇಳ್ತೀವಲ್ವಾ ಕನ್ನಡದಲ್ಲಿ ಹೇಳೋದಾದ್ರೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳೋದಾದ್ರೆ ದೇವಋಷಿ ಬಿಡಿಸಿ ಹೇಳೋದಾದ್ರೆ, ಹಾಗೆ
ದೇವರ್ಷಿ, ಸರಿನಾ, ಈ ಒಂದು ದೇವರ್ಷಿ ರಾಜ ಎಂದು ಕರೆಯಲಾಗುತ್ತಿತ್ತು. ಯಾರಿಗೆ ದೇವರ್ಷಿ ರಾಜ ಎಂಬ ಬಿರುದು ಇತ್ತು? ಈ ಒಂದು ನಾಸಿರುದ್ದೀನ್ ಮಹಮ್ಮದ್ ಅವರಿಗೆ ದೇವರ್ಷಿ ರಾಜ ಎಂಬ ಬಿರುದು ಇತ್ತು. ಇವರು 1266ರಲ್ಲಿ ಇವರು ನಿಧನ ಹೊಂದ್ತಾರೆ, ಸರಿನಾ, ಇವರು ನಿಧನ ಹೊಂದ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬರೋರು ಯಾರು ಅಂತ ನೋಡೋದಾದ್ರೆ, ನೆಕ್ಸ್ಟ್ ಬರ್ತಕ್ಕಂತಹ ವ್ಯಕ್ತಿ ಯಾರಾಗಿದ್ದಾರೆ ಅಂತ ನೋಡೋದಾದ್ರೆ ಈ ರುಕುಮುದ್ದೀನ್, ಸರಿನಾ, ಯಾರು ರುಕುಮುದ್ದೀನ್ ಅಂತ ಹೇಳ್ತೀವಿ, ರುಕುಮುದ್ದೀನ್ ಅನ್ನುವ ವ್ಯಕ್ತಿ, ಸರಿನಾ. ಈ ಒಂದು ರುಕುಮುದ್ದೀನ್ ಅನ್ನುವ ವ್ಯಕ್ತಿ ಏನು ಮಾಡ್ತಾನೆ, ಆಳ್ವಿಕೆಗೆ ಬರ್ತಾನೆ, ಸರಿನಾ. ಈ ರುಕುಮುದ್ದೀನ್ ಅನ್ನುವ ವ್ಯಕ್ತಿ ಏನು ಮಾಡ್ತಾನೆ, ಅಷ್ಟು ಈತ ಬುದ್ಧಿವಂತ ಆಗಿರೋದಿಲ್ಲ ಕಂಪೇರಿಟಿವ್ ಟು ಯಾರಿಗೆ, ಈ ಒಂದು ರಜಿಯಾ ಸುಲ್ತಾನ್ಗೆ, ಸರಿನಾ. ಇಲ್ತಮಿಷ್ಗೆ 2 ಮಕ್ಕಳು, 3 ಜನ ಮಕ್ಕಳು. ಸೊ ಅದರಲ್ಲಿ ಇವ್ರು ಯಾರು ಅಂತಂದರೆ ಈ ಒಂದು ರುಕುಮುದ್ದೀನ್ ಮತ್ತು ಇನ್ನೊಬ್ರು ಯಾರು ಅಂತಂದರೆ ಈ ಒಂದು ರಜಿಯಾ ಸುಲ್ತಾನ್, ಇವರು ಮಹಿಳೆ ಅಂತ ಹೇಳ್ತೀವಿ, ಸರಿನಾ. ಸೊ ಇವರು ಅಷ್ಟು ಬುದ್ಧಿವಂತರಾಗಿರೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾನೆ, ರಜಿಯಾ ಸುಲ್ತಾನ್ ಏನು ಮಾಡ್ತಾರೆ, ಇವರನ್ನು ಕೆಳಗಡೆ ಇಳಿಸಿ ಅವರು ಅಧಿಕಾರಕ್ಕೆ ಬರ್ತಾರೆ, ಸರಿನಾ. ಯಾವಾಗ ಅಧಿಕಾರಕ್ಕೆ ಬರ್ತಾರೆ ಅಂತ ಕೇಳ್ತಾನೆ, 1236ರಲ್ಲಿ ಅವರು ಅಧಿಕಾರಕ್ಕೆ ಬರ್ತಾರೆ, ಸರಿನಾ. ಯಾರು, ಈ ಒಂದು ರಜಿಯಾ ಸುಲ್ತಾನ್ ಹೇಳಬೇಕು ಅಂತಂದರೆ ಇವನ್ ಏನಾದರೂ ಅವರು 4 ವರ್ಷ ಮಾಡಿರೋ ಅಧಿಕಾರ ಏನಿದೆ ಅಲ್ವಾ, ಆ 4 ವರ್ಷ ಮಾಡಿರ್ತಕ್ಕಂತಹ ಅಧಿಕಾರ ಈ ಅಕ್ಬರ್ ತನ್ನ ಜೀವನ ಕಾಲದಲ್ಲಿ ಮಾಡಿರ್ತಕ್ಕಂತಹ ಅಧಿಕಾರಕ್ಕಿಂತ ಶ್ರೇಷ್ಠವಾಗಿತ್ತು ಅಂತ ಹೇಳ್ತಾರೆ ಇತಿಹಾಸಕಾರರು, ಸರಿನಾ. ಸೊ ಯಾವ ಒಂದು ಇತಿಹಾಸಕಾರರು ಅಥವಾ ಯಾರ ಒಂದು ಆಳ್ವಿಕೆಯನ್ನು ಅಕ್ಬರ್ಗಿಂತ ಶ್ರೇಷ್ಠರ ಆಳ್ವಿಕೆ ಅಥವಾ ಕಡಿಮೆ ಅವಧಿಯ ಆಳ್ವಿಕೆ ಶ್ರೇಷ್ಠ ಆಳ್ವಿಕೆಯಾಗಿತ್ತು ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಈ ಒಂದು ರಜಿಯಾ ಸುಲ್ತಾನ್ ಅಂತ. ಬಟ್ ಈ ರಜಿಯಾ ಸುಲ್ತಾನ್ ಮಾಡಿರೋ ಕೆಲವೊಂದು ತಪ್ಪುಗಳೇನು ಅಂತಂದರೆ ಅವಳು ಈ ಒಂದು ಗಂಡಿನ ಹಿಂದೆ ಬೀಳ್ತಾಳೆ. ಹೆಣ್ಣಿನಿಂದ ಬಿದ್ದುಕೊಂಡು ರಾಜ್ಯವನ್ನು, ಇಡೀ ಒಂದು ದೇಶವನ್ನು, ಇಡೀ ಒಂದು ಸಂಪತ್ತನ್ನು ಕಳ್ಕೊಂಡವರು ಸಾಕಷ್ಟು ಜನ ಸಿಗ್ತಾರೆ. ಹಾಗೆ ಇಲ್ಲಿ ಗಂಡಿನಿಂದ ಬಿದ್ದು ಇಡೀ ಒಂದು ರಾಜ್ಯವನ್ನೇ ಕಳ್ಕೊಂಡು ಪ್ರಾಣವನ್ನು ಕೂಡ ತೆತ್ತಿರ್ತಕ್ಕಂತಹ ಒಂದು ಮಹಿಳೆ ಯಾರು ಅಂತ ನೋಡಿದ್ರೆ ಈ ಒಂದು ರಜಿಯಾ ಸುಲ್ತಾನ್ ಅಂತ ಹೇಳ್ತೀವಿ. ಏನು ಸರ್ ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಹೌದು, ಹೇಳ್ಬಹುದಲ್ಲ. ಈ ಮೊದಲು ಇಲ್ತಮಿಷ್ ಇರ್ತಾರಲ್ವಾ, ಸೊ ಇಲ್ತಮಿಷ್ ಅವ್ರ ತಂದೆ ಆಳ್ವಿಕೆಯ ಸಮಯದಲ್ಲೇ ಈ ರಜಿಯಾ ಸುಲ್ತಾನ್ ಒಬ್ಬರನ್ನ ಲವ್ ಮಾಡ್ತಾ ಇರ್ತಾರೆ. ಯಾರೋ ವ್ಯಕ್ತಿ, ಯಾರು, ಯಾಕೂತ್ ಅನ್ನುವ ವ್ಯಕ್ತಿ, ಸರಿನಾ. ಯಾಕೂತ್, ನಾನೇನು ಹೇಳ್ತಾ ಇದ್ದೀನಿ, ಯಾಕೂತ್ ಅಂತ ಹೇಳ್ತೀನಿ. ಯಾಲ್ದೂಜ್ ಅಲ್ಲ, ಯಾಲ್ದೂಜ್ ಯಾರು, ಗುಲಾಮ. ಈ ಗೋರಿಯ 3 ಗುಲಾಮರಲ್ಲಿ ಒಬ್ಬ ಗುಲಾಮ, ಅಥವಾ ಈ ಒಂದು 3ನೇ ತರಾಯಿನ್ ಯುದ್ಧವನ್ನು ಇಲ್ತಮಿಷ್ನ ವಿರುದ್ಧ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರು ಯಾಲ್ದೂಜ. ಬಟ್ ಇಲ್ಲಿ ಯಾಕೂತ ಯಾರು ಅಂತ ನೋಡೋದಾದ್ರೆ ಈತ ರಜಿಯಾ ಸುಲ್ತಾನನ ಫಸ್ಟ್ ಲವರ್ ಅಥವಾ ಚೈಲ್ಡ್ಹುಡ್ ಲವರ್ ಅಥವಾ ಒಂದು ಅಡಲ್ಟ್ ಟೈಮಲ್ಲಿ ಇರ್ತಕ್ಕಂಥ ಲವರ್ ಅಂತ ಹೇಳ್ತೀವಿ, ಸರಿನಾ. ಸೊ ಈತ ಕುದುರೆಯ ಮುಖ್ಯಸ್ಥನಾಗಿದ್ದ, ಸರಿನಾ. ಯಾರು, ಈ ಒಂದು ಯಾಕೂತ್ ಏನಾಗಿದ್ದ ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗತ್ತೆ ಕುದುರೆಯ ಮುಖ್ಯಸ್ಥನಾಗಿದ್ದ. ಸೊ ಈತನ ಜೊತೆ ಈ ಒಂದು ರಜಿಯಾ ಸುಲ್ತಾನ್ ಸಲಿಗೆಯಿಂದ ಇರ್ತಾಳೆ. ಹಾಗೆ ಅತಿ ಹೆಚ್ಚು ಸಲಿಗೆಯಿಂದ ಹಾಗೆ ನಿನ್ನನ್ನು ನಾನು ವಿವಾಹವಾಗ್ತೀನಿ ಅನ್ನೋ ಒಂದು ಭಾವದಲ್ಲೂ ಕೂಡ ಇರ್ತಾಳೆ. ಸೊ ಅವಳು ಏನು ಮಾಡ್ತಾಳೆ, ಒಂದು ಸಮಯದಲ್ಲಿ ಈ ಇಲ್ತಮಿಷ್ ಏನು ಮಾಡ್ತಾನೆ, ಇಲ್ತಮಿಷು ಈ ಯಾಕೂತ್ ಜೊತೆ ಅವಳು ಆರಾಮಾಗಿರ್ತಾಳೆ. ಸೊ ಇಲ್ಲಿ ನೀನು ಊರಲ್ಲಿದ್ದು ಏನು ಮಾಡ್ತೀವ, ಸ್ವಲ್ಪ ವಿದೇಶಕ್ಕೆ ಹೋಗು, ಫಾರಿನ್ಗೆ ಹೋಗು, ಯುಕ್ರೇನ್ಗೆ ಹೋಗು, ಏನಾದರೂ MBBS ಅದು ಮಾಡ್ಕೊಂಡು ಬಾ, ಸ್ವಲ್ಪ ಬುದ್ಧಿ ಬರಲಿ ನಿನಗೂ ಅಂತ ಈ ಇಲ್ತಮಿಷು ಈ ರಜಿಯಾ ಸುಲ್ತಾನಳನ್ನು ಇರಾನ್ಗೆ ಕಳಿಸ್ತಾನೆ, ಸರಿನಾ. ಇರಾನ್ಗೆ ಕಳಿಸ್ತಾನೆ. ಇರಾನಲ್ಲಿ ಅವಳಿಗೆ ಪರಿಚಯವಾಗಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಅಲ್ತುನಿಯಾ ಅಂತ. ಅಲ್ತುನಿಯಾ ಅವನು ಕೂಡ ಅಲ್ಲಿ MBBS ಮಾಡಕ್ಕೆ ಹೋಗಿರ್ತಾನೆ. ಸರ್ MBBS ಇತ್ತಾ, ಜಸ್ಟ್ ಹೇಳ್ತಾ ಇದ್ದೀನಿ, ಸರಿನಾ. ಮೀನ್ಸ್ ಅಲ್ಲಿ ಸ್ವಲ್ಪ ಶಿಕ್ಷಣವನ್ನು ತಗೊಳ್ಳೋಕ್ಕೆ ಹೋಗಿರ್ತಾರೆ ಯಾರು, ಈ ಒಂದು ರಜಿಯಾ ಸುಲ್ತಾನ್. ಹಾಗೆ ಈ ಒಂದು ಭಟಂಡಿಕ ರಾಜ ಅಂತ ನಾವು ಕರಿತೀವಿ. ಭಟಂಡ ಅನ್ನುವ ಒಂದು ಪ್ರದೇಶ, ಆ ಒಂದು ಭಟಂಡದ ರಾಜ ಯಾರು ಅಂತಂದರೆ ಈ ಒಂದು ಅಲ್ತುನಿಯಾ. ಆ ಒಂದು ಯುವರಾಜವು ಕೂಡ ಅಲ್ಲಿ ಶಿಕ್ಷಣವನ್ನು ತೊಗೊಳಕ್ಕೆ ಹೋಗಿರ್ತಾನೆ, MBBS ಮಾಡಕ್ಕೆ ಹೋಗಿರ್ತಾನೆ, ಎಲ್ಲೋ ಒಂದು ಯುಕ್ರೇನ್ಗೆ ಮೀನ್ಸ್ ಇರಾನ್ಗೆ ಹೋಗಿರ್ತಾನೆ. ಸೊ ಅಲ್ಲಿ ಹೋದಾಗ ಈ ಒಂದು ರಜಿಯಾ ಸುಲ್ತಾನ್ಗೆ ಕೊಡಲ್ಲ. ಅಲ್ಲಿ ಫಸ್ಟ್ ಲವರ್ ನೆನಪಿರಬೇಕಲ್ವಾ, ನೆನಪಿರಲ್ಲ. ಸೊ ಈ ಒಂದು ಅಲ್ತುನಿಯಾ ಮೇಲೆ ಮನಸ್ಸಾಗುತ್ತೆ. ಅಲ್ತುನಿಯಾ ಕೂಡ ಫುಲ್ ಹೇಗೆ ಅಂತಾರೆ, ಫುಲ್ ಚಿಲ್ಲಾಗಿರೋದೇನು. ಅದಾದ ನಂತರ ಫುಲ್ ಅವನ ಜೊತೆ ನಾನು ನಿನಗೆ ಮದುವೆ ಆಗ್ತೀನಿ, ನೀನನ್ನು ಮದುವೆ ಆಗು, ನಾನು ನಿನ್ನ ರಾಣಿ ಇದ್ದೀನಿ, ನೀನನ್ನು ರಾಜ ಇದೆಯಾ ಅಂತ ಹೇಳೋದೇನು ಮಾಡಿ ಇವನ್ ತಲೆ ತುಂಬ್ತಾಳೆ. ಯಾರು, ಈ ಒಂದು ರಜಿಯಾ ಸುಲ್ತಾನ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಗೊತ್ತಾಗುತ್ತೆ ತನ್ನ ತಂದೆ ತೀರ್ಹೋದ ಅಂದ ನಂತರ ತನ್ನ ಒಬ್ಬ ಅಣ್ಣನಾಗಿರ್ತಕ್ಕಂತಹ ವ್ಯಕ್ತಿ ಅಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಾನೆ, ರುಕ್ಮುದ್ದೀನು. ನಾನು ಇಲ್ಲಿ ಹೋಗೋಣ ಅಂತ ರಿಟರ್ನ್ ಬರ್ತಾಳೆ. ರಿಟರ್ನ್ ಬಂದ ಮೇಲೆ ಮತ್ತೆ ಯಾಕೂತಿರ್ತಾನಲ್ಲ, ಮತ್ತೆ ಶುರು ಆಗುತ್ತೆ ಮತ್ತೆ ನಿನ್ನ ಪ್ರೇಮ ಗೀತೆ ಅಂತ, ಸರಿನಾ. ಸೊ ಹಾಗೆ ಮತ್ತೆ ಅಗೇನ್ ಯಾರ ಜೊತೆ ಲವಲ್ ಇರ್ತಾಳೆ ಅಂತಂದರೆ ಯಾಕೂತಿನ ಜೊತೆ ಲವಲ್ ಇರ್ತಾಳೆ. ಸೊ ಇದು ಯಾರಿಗೆ ಇಷ್ಟ ಆಗಲ್ಲ ಅಂದರೆ ಈ ಒಂದು 40ರ ಗುಂಪು ಏನಿರ್ತಲ್ವ ಚಹಲ್ಗನಿ ಅವ್ರಿಗೆ ಇಷ್ಟ ಆಗಲ್ಲ. ಏನಿದು ಒಬ್ಳು ಹುಡುಗಿ ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ, ಒಂದು ನಮ್ಮ ಒಂದು ಸಂಪ್ರದಾಯದಲ್ಲಿ ಕಂಡು ಬರೋದಿಲ್ಲ. ಇವನ್ ಇವಳು ರಾಣಿ ಆಗೋಕ್ಕೆ ಒಂದು ಅಯೋಗ್ಯಳು ಇವಳು. ಸೊ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ, ಸರಿನಾ. ಅವಾಗ ಒಂದು ಫೇಮಸ್ ಒಂದು ಇನ್ಸಿಡೆಂಟ್ ಆಗುತ್ತೆ. ಫೇಮಸ್ ಇನ್ಸಿಡೆಂಟ್ ಏನು ಅಂತಂದರೆ ಈದ್ ಇರುತ್ತೆ. ಅವಾಗ ಆ ಒಂದು ಸಮಯದಲ್ಲಿ ಈದ್ ಅಂತ ಹೇಳ್ತೀವಲ್ವಾ, ಈದ್ ತಿಂಗಳು ಆ ಒಂದು ಈದ್ ಇರುತ್ತೆ. ಆ ಒಂದು ಈದ್ ದಿನ ಇವಳು ಮಸೀದಿಯ ಮುಂದ್ಗಡೆ ಬಂದು
ಪ್ರಮುಖವಾಗಿರ್ತಕ್ಕಂಥ ಮಸೀದಿಯ ಮುಂದ್ಗಡೆ ಬಂದು ರಜಿಯಾ ಗಂಡು ವೇಷಭೂಷಣದಲ್ಲಿ ಬಂದು ಕತ್ತಿಯನ್ನು ತೆಗೆದುಕೊಂಡು ಬಂದು ಹಾಗೆ ತಲೆಯ ಮೇಲೆ ಕಿರೀಟವನ್ನು ಹೊತ್ಕೊಂಡು ಬಂದು ಒಂದು ಭಾಷಣವನ್ನು ನೀಡ್ತಾಳೆ. ಏನು ಇಲ್ಲಿ ಒಂದು ಹೆಣ್ಣು ಒಂದು ಆಳ್ವಿಕೆಯನ್ನು ಮಾಡೋಕ್ಕೆ ಸಾಧ್ಯವಿಲ್ವಾ, ಈ ಒಂದು ರಾಜ್ಯವನ್ನು ಸಂಸ್ಥಾನವನ್ನು ಮುಂದುವರ್ಸೋಕ್ಕೆ ಸಾಧ್ಯವಿಲ್ವಾ, ಆ ರೀತಿ ಈ ರೀತಿ ಒಂದು ರೀತಿ ಹೇಗೆ ಅಂದರೆ ಫುಲ್ ಎನರ್ಜಿ ಮೋಟಿವೇಶನ್ ಬಂದುಬಿಟ್ಟು ಹೇಗೆ ಅಂದರೆ ಎಲ್ಲರಿಗೂ ಕೂಡ ಎನರ್ಜಿ ಬರಬೇಕು ಆ ರೀತಿ ಒಂದು ಭಾಷಣ ಮಾಡ್ತಾಳೆ. ಭಾಷಣ ಮಾಡಿ ಈ ಒಂದು ದೇಶದ ಒಂದು ರಾಜ್ಯದ ದೆಹಲಿ ಒಂದು ಗದ್ದಿಗೆಯ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಯಾರು? ಈ ಒಂದು ರಜಿಯಾ ಸುಲ್ತಾನ್ ಅನ್ನುವ ಮಹಿಳೆ. ಸರಿನಾ? 1236ರಲ್ಲಿ ಕೂತ್ಕೊಳ್ತಾಳೆ. 1236ರಿಂದ 1246ರವರೆಗೆ ಸಖತ್ತಾಗಿ ಆಳ್ವಿಕೆ ಮಾಡ್ತಾಳೆ. ಸರಿನಾ? ಆಳ್ವಿಕೆ ಮಾಡ್ತಾಳೆ. ಸೊ ಈ ಸಮಯದಲ್ಲಿ ಯಾರ ಜೊತೆ ಸಲಿಗೆಯಿಂದ ಇರ್ತಾಳೆ? ಯಾಕೂತನ ಜೊತೆ ಸಲಿಗೆಯಿಂದ ಇರ್ತಾಳೆ. ಸರ್ ಏನು ಸರ್ ಅವ್ರು ಲವ್ ಸ್ಟೋರಿಯ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದಾ, ಅಲ್ಲಿ ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಸರಿನಾ? ಸೊ ಯಾಕೂತನ ಜೊತೆ ಇರ್ತಾಳೆ. ಸೊ ಇವಳು ಏನು ಮಾಡ್ತಾಳೆ, ಯಾಕೂತನ ಜೊತೆ ಸಲಿಗೆ ಇರೋದು ಆ ಒಂದು ಅಲ್ತೂನಿಯಾ. ಯಾರು ಅಲ್ತೂನಿಯಾ? ಬಟ್ಟುಂಡದ ರಾಜ. ಸರಿನಾ? ಈ ಒಂದು ಅಲ್ತೂನಿಯಾ ಗೊತ್ತಾಗುತ್ತೆ ಇದು ಏನು ನನ್ನ ಹುಡುಗಿ ಅವನ ಜೊತೆ ಇದ್ರೇನೋ ಸಲುಗೆಯಿಂದ ಇದ್ದಾಳ ಅಂತ. ಅವನೇನು ಮಾಡ್ತಾನೆ, ಪ್ರಾಬ್ಲಮ್ ನೋಡಬೇಕು ಅಥವಾ ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಸೊಲ್ಯೂಷನ್ ನೋಡಬೇಕು. ಆತ ಅಲ್ತೂನಿಯಾ ಫುಲ್ ಬುದ್ಧಿವಂತ ಇರ್ತಾನೆ. ಆತ ಪ್ರಾಬ್ಲಮ್ನ ನೋಡಲ್ಲ, ಮೀನ್ಸ್ ರಜಿಯಾ ಸುಲ್ತಾನನ್ನು ನೋಡಲ್ಲ. ಆತ ಏನು ಮಾಡ್ತಾನೆ, ಸೊಲ್ಯೂಷನ್ ಕಡೆ ಫೋಕಸ್ ಮಾಡ್ತಾನೆ. ಸೊಲ್ಯೂಷನ್ ಕಡೆ ಫೋಕಸ್ ಮಾಡಿ ಈ ಯಾಕೂತನನ್ನು ಇಲ್ಲ ಅನ್ನಿಸ್ಬಿಡ್ತಾನೆ. ಯಾಕೂ ಇಲ್ಲ ನೀನು ಅಂತ. ಸರಿನಾ? ಮೀನ್ಸ್ ಯಾಕೂತನನ್ನು ಕೊಂದವನು ಯಾರು ಅಂತಂದರೆ ಈ ಒಂದು ಬಟುಂಡದ ರಾಜ ಅಲ್ತೂನಿಯಾ ಅನ್ನೋನು. ಸರಿನಾ? ಸೊ ಈತ ಇರ್ತಾನೆ. ಆ್ಯಂಡ್ ದೆನ್ ದೆಹಲಿಯಲ್ಲಿ ಕಂಡುಬರುತ್ತೆ ನಿಮಗೆ. ಇಲ್ಲಿ ನಮ್ಮ ಭಾರತ ತೊಗೊಂಡ್ರೆ ನೀವು, ಸರಿನಾ, ಇಲ್ಲಿ ನಿಮಗೆ ದೆಹಲಿ ಕಂಡುಬರುತ್ತಲ್ವಾ, ಜಸ್ಟ್ ಸಿಂಪಲ್ ಆಗಿ ತೊಗೊಳ್ಳಿ. ಸರಿನಾ? ಇಲ್ಲಿ ನಮ್ಮ ದೆಹಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ಭಟುಂಡ ಅನ್ನೋದು ಇಲ್ಲಿ ಕಂಡುಬರುತ್ತೆ. ಸರಿನಾ? ಸೊ ಇವಳು ಏನು ಮಾಡ್ತಾಳೆ, ಲಾಹೋರದಲ್ಲಿ ದಾಳಿ ಮಾಡಿರ್ತಾಳೆ. ಯಾರು? ರಜಿಯಾ ಸುಲ್ತಾನ್ ಅನ್ನೋಳು ಲಾಹೋರದ ಮೇಲೆ ದಾಳಿ ಮಾಡ್ತಾಳೆ. ಲಾಹೋರದ ಮೇಲೆ ದಾಳಿ ಮಾಡುವಾಗ ಚಹಲ್ಗನಿಗಳು ಕೂಡ, ಈ ಚಹಲ್ಗನಿಗಳೇನಿರ್ತಾರಲ್ಲ 40 ಜನ ಚಹಲ್ಗನಿ, ಅವರು ಕೂಡ ಈ ಒಂದು ರಜಿಯಾ ಸುಲ್ತಾನ್ ಜೊತೆ ಹೋಗಿರ್ತಾರೆ. ಅಲ್ಲಿ ಇವಳು ಗೆದ್ದಿರ್ತಾಳೆ. ಗೆದ್ದು ರಿಟರ್ನ್ ಬರುವಾಗ ಈ ಒಂದು ಭಟುಂಡ ಅನ್ನೋದು ನಡು ಪ್ಲೇಸ್ ಕಂಡು ಬರುತ್ತೆ. ಅವಾಗ ಇವ್ರು 40 ಜನ ಕೂಡ ಇವ್ರು ತಲೆ ತುಂಬ್ತಾರೆ. ಏನು ಅಂತಂದರೆ, ನಿನ್ನ ಒಂದು ಲವರ್ ಆಗಿರ್ತಕ್ಕಂಥ ಯಾಕೂತನನ್ನು ಕೊಂದಿರ್ತಕ್ಕಂಥ ವ್ಯಕ್ತಿ ಅಲ್ತೂನಿಯಾ, ಅವನನ್ನು ಕೂಡ ಕೊಂದುಬಿಡು, ಅದನ್ನು ಕೂಡ ಆ ಒಂದು ಸಾಮ್ರಾಜ್ಯವನ್ನು ಕೂಡ ನಮ್ಮ ದೆಹಲಿಯಲ್ಲಿ ವಿಲೀನಗೊಳಿಸೋಣ ಅಂತ. ಹೌದಾ? ಓಕೆ, ಗೊಳಿಸೋಣವಾ? ಓಕೆ ಅಂತಾರೆ. ಅವಾಗ ಇವ್ರು ಏನು ಮಾಡ್ತಾರೆ, ಇವಳನ್ನ ತಲೆ ತುಂಬಿ ಇಲ್ಲಿ ಕಳಿಸ್ತಾರೆ. ಇವಳು ಏನು ಮಾಡ್ತಾಳೆ, ಅಲ್ಲಿ ಒಂದು ಟೆಂಟ್ ಹಾಕೊಂಡಿರ್ತಾಳೆ, ಎಲ್ಲ ಸೈನಿಕರು ಕೂಡ ಇರ್ತಾರೆ. ಅವಾಗ ಇದೇ ಒಂದು 40ರ ಚಹಲ್ಗನಿ ಆ ಒಂದು ಅಲ್ತೂನಿಯಾಗಿ ಹೋಗಿ ಒಂದು ಮೆಸೇಜ್ ಕೊಡ್ತಾರೆ. ನೋಡಪ್ಪ, ನೀನು ನೆಕ್ಸ್ಟ್ ಲವರ್ ಬಂದು ಹೀಗೆ ನಿನ್ನ ವಿರುದ್ಧ ಯುದ್ಧ ಮಾಡ್ಬೇಕಂತಿದ್ದಾಳೆ, ಅವಳನ್ನ ನೀನು ಏನಾದರೂ ಕೊಲ್ಲಿಲ್ಲ ಅಂತಂದರೆ ನಿನಗೆ ಉಳಿಗಾಲ ಇಲ್ಲಿ ನೋಡು ಅಂತ. ಅವನೇನು ಮಾಡ್ತಾನೆ, ಯುದ್ಧ ಮಾಡಲಿ ಬಿಡು, ಮಾಡಲಿ, ನಾನು ಗೆಲ್ತೀನಿ, ನನಗೆ ತಾಕತ್ತಿದೆ, ಅಷ್ಟು ನನಗೆ ಶಕ್ತಿ ಇದೆ ಅಂತ ಇವನು ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ರಜಿಯಾ ಸುಲ್ತಾನನ್ನು ಸೋಲಿಸಿ ಈ ರಜಿಯಾ ಸುಲ್ತಾಳನ್ನು ಒಂದು ಸೆರೆಮನೆಯಲ್ಲಿ ಬಂಧಿಸಿಡ್ತಾನೆ. ಸರಿನಾ? ಬಂಧಿಸಿಟ್ಟು ಆವಾಗ ಈ ಒಂದು ರಜಿಯಾ ಸುಲ್ತಾನ ಅಗೇನ್ ಕಣ್ಣೀರು ತೆಗೆದು, ಮೊಸಳೆ ಕಣ್ಣೀರು ಹಾಕಿ, ಕ್ರೊಕೊಡೈಲ್ ಟಿಯರ್ಸ್ ಅಂತ ಹೇಳ್ತೀವಲ್ವಾ ಇಡಿಯಮ್ಸ್ ಹೇಳುವಾಗ, ಸೊ ಆ ರೀತಿ ಕಣ್ಣೀರು ಹಾಕಿ, ನೋಡು ನನಗೆ ಅವನು ಇಷ್ಟ ಇರಲಿಲ್ಲ, ನೀನೇ ಇಷ್ಟ ಇದ್ದೆ, ನೀನು ರಾಜ ಇದೆಯಾ, ನನ್ನ ರಾಣಿ ಇದೆಯಾ, ನಾನು ರಾಣಿ ಇದ್ದೀನಿ, ನನ್ನನ್ನು ಯಾಕೆ ನೀನು ಸೆರೆಮನೆಯಲ್ಲಿ ಹಾಕಿದ್ಯಾ, ಇಬ್ಬರು ಕೂಡ ಮದುವೆ ಆಗೋಣ, ಮದುವೆ ಹಾಕೊಂಡು ನೀನೇ ಹಾಕಿಲ್ಲಿರ್ತೀಯಾ, ದೆಹಲಿಗೆ ಹೋಗೋಣ, ಅಲ್ಲೇನೋ ಆಳ್ವಿಕೆ ಮಾಡೋಣ ಅಂತ ಹೇಳ್ತಾರೆ. ಆವಾಗ ಈ ಒಂದು ಅಲ್ತೂನಿಯಾ ಇವನು ಕೂಡ ಸ್ವಲ್ಪ ಹುಚ್ಚ. ಸೊ ಇವನು ಕೂಡ ಓಕೆ ಆಯಿತು ಬೇಬಿ ಅಂತ ಇವನು ಈ ಒಂದು ರಜಿಯಾ ಸುಲ್ತಾನನ್ನ ಮದುವೆ ಆಗ್ತಾನೆ. ಸರಿನಾ? ನಾನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ನೆನಪುಳಿಲಿ ಅಂತ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ನಿಮಗೆ ಈ ಒಂದು ಯಾಲ್ದೂಜನ ಬಗ್ಗೆ ಕೇಳಿದ್ದಾರೆ, ಈ ಒಂದು ಯಾಕೂತನ ಬಗ್ಗೆ ಕೇಳಿದ್ದಾರೆ, ಅಲ್ತೂನಿಯಾ ಬಗ್ಗೆ ಕೇಳಿದ್ದಾರೆ. ಅಲ್ತೂನಿಯಾ ಯಾವ ಒಂದು ದೇಶದ ರಾಜ್ಯ, ಯಾವ ಒಂದು ದೇಶದ ರಾಜ್ಯಪಾಲ ಅಂತ ಕೇಳಿದ್ದಾರೆ, ಈ ಒಂದು ಭಟುಂಡದ ರಾಜನಾಗಿದ್ದ. ಸರಿನಾ? ಹಾಗೆ ಇವರು ಆಳ್ವಿಕೆ ಯಾವಾಗ ಮಾಡಿದ್ದಾರೆ ಅಂತ ಕೇಳಿದಾರೆ, 1236ರಿಂದ 1246ರವರೆಗೆ ಇವರು ಆಳ್ವಿಕೆಯನ್ನು ಮಾಡಿದ್ದಾರೆ. ಸರಿನಾ? ಸೊ ಇದಕ್ಕೆ ಕೇಳಿದ ಒಂದು ರೀಸನಿಂದ ನಿಮಗೆ ಹೇಳ್ತಾ ಇದ್ದೀನಿ. ಸರಿನಾ? ಸೊ ಇದನ್ನು ನೀವು ಹೀಗೆ ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಓನ್ ವೇದಲ್ಲಿ ನೆನ್ಪಿಟ್ಕೊಳ್ಳಿ, ಬಟ್ ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ. ಸರಿನಾ? ಇದು ನಿಮಗೆ ಯೂಸ್ಫುಲ್ ಇದೆ. ಸೊ ಹೀಗಾಗಿ ನೆಕ್ಸ್ಟ್ ಇಲ್ಲಿ ಇಬ್ಬರು ಕೂಡ ಮದುವೆ ಆಗ್ತಾರೆ. ಆ ಒಂದು ಭಟುಂಡದಿಂದ ದೆಹಲಿಗೆ ಬರಬೇಕನ್ನೋ ಒಂದು ಸಮಯದಲ್ಲಿ ಅವರು ರಾತ್ರಿ ಒಂದಿನ ಇಲ್ಲಿ ಟೆಂಟ್ ಹಾಕಿರ್ತಾರೆ ಮಿಡ್ ವೇದಲ್ಲಿ. ಸರಿನಾ? ನೈಟ್ ಆಗಿದೆ ಅಂತ ಅಲ್ಲಿ ಏನು ಮಾಡ್ತಾರೆ, ಈ ಕೆಲವೊಂದು ಸೈನಿಕರನ್ನ ಈ 40 ಚಹಲ್ಗನಿಗಳು ಕರ್ಕೊಂಡು ಹೋಗಿ ಅವರನ್ನು ಕೊಂದು ಬಿಡ್ತಾರೆ. ಸರಿನಾ? ಸೊ ಅಲ್ಲಿಗೆ ರಜಿಯಾ ಸುಲ್ತಾನಳ ಕತೆ ಮುಗಿದು ಹೋಗಿಬಿಡುತ್ತೆ. ಸರಿನಾ? ಸೊ ಅವಳ ಒಂದು ದೇಹ ಲೀನವಾಗಿಬಿಡುತ್ತೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಮತ್ತೆ ನಾವು ಸ್ಲೈಡಲ್ಲಿ ಬರೋದಾದರೆ ನೆಕ್ಸ್ಟ್ ಯಾರು ಬರ್ತಾರೆ, ಈ ಒಬ್ಬ ಗಿಯಾಸುದ್ದೀನ್ ಬಲ್ಬನ್ ಅನ್ನುವ ವ್ಯಕ್ತಿ ಬರ್ತಾನೆ. ಸರಿನಾ? ಯಾರು ಬರ್ತಾರೆ? ಗಿಯಾಸುದ್ದೀನ್ ಬಲ್ಬನ್ ಅನ್ನುವ ವ್ಯಕ್ತಿ ಬರ್ತಾನೆ. ಆತ ಚಾಲಿಸಾದ ಶಕ್ತಿಯನ್ನು ಮುರಿದು ಕಿರೀಟದ ಪ್ರತಿಷ್ಠೆಯನ್ನು ಸ್ಥಾಪನೆ ಮಾಡ್ತಾನೆ. ಮೀನ್ಸ್ ಈ ಚಾಲಿಸ ಏನಿತ್ತಲ್ವಾ, ಇವ್ರು ಜಾಸ್ತಿ ಮೂಗು ತುರಿಸ್ತಾ ಇರ್ತಾರೆ, ರಾಜ ನಾನು ಹೇಳಿದವನೇ ಆಗಬೇಕು, ಈ ಒಂದು ರಜಿಯಾ ಸುಲ್ತಾನನ್ನು ಇವರೇ ಕೊಂದರು. ಆ್ಯಂಡ್ ದೆನ್ ಈ ರೀತಿಯ ಶ್ರೀಮಂತರು ಅಂದರೆ ಸ್ವಲ್ಪ ಸೊಕ್ಕಿ ಜಾಸ್ತಿ ಇರುತ್ತೆ ಅಲ್ವ ಅವ್ರಿಗೆ, ಸೊ ಆ ರೀತಿ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರ ಸೊಕ್ಕು ನಾನು ಮುರಿದು ನನ್ನ ಒಂದು ಕ್ರೌನ್, ಕಿರೀಟ ಅಂದರೆ ಏನು, ಕ್ರೌನು ಒಂದಿದ್ರೆ ಕಿರೀಟದ ಒಂದು ಶಕ್ತಿಯನ್ನು ಮೇಲ್ ಮಾಡ್ತಾನೆ. ಸರಿನಾ? ಇದಕ್ಕಿಂತ ಮುಂಚೆ ಯಾರ್ದು ಶಕ್ತಿ ಹೆಚ್ಚಿಗೆ ಇರುತ್ತೆ ಅಂದರೆ ಚಹಲ್ಗನಿಗಳದು, ಚಾಲೀಸ ಅವ್ರದ್ದು ಶಕ್ತಿ ಜಾಸ್ತಿ ಇರುತ್ತೆ. ಇವಾಗ ಏನು ಮಾಡ್ತಾನೆ, ಈ ಒಂದು ಕಿರೀಟದ ಪ್ರತಿಷ್ಠೆಯನ್ನು ಪುನಃಸ್ಥಾಪನೆ ಮಾಡ್ತಾನೆ. ಯಾರು?
ಗಿಯಾಸುದ್ದೀನ್ ಬಲ್ಬನ್ ಎಲ್ಲಿಂದ ಎಲ್ಲಿವರೆಗೂ ಆಳ್ವಿಕೆ ಮಾಡ್ತಾನೆ? 1266ರಿಂದ 1287ರವರೆಗೂ ಆಳ್ವಿಕೆ ಮಾಡ್ತಾನೆ. ಅದು ಸುಲ್ತಾನರ ಸ್ಥಿರತೆಗೆ ಅವರ ಅತ್ಯುತ್ತಮ ಕೊಡುಗೆಯಾಗಿತ್ತು. ಯಾರ್ದು ಅಂತಂದರೆ ಈ ಒಂದು ಗಿಯಾಸುದ್ದೀನ್ ಬಲ್ಬನ್ ಅವನ ಕೊಡುಗೆಯಾಗಿತ್ತು. ಅವನು ತನ್ನನ್ನು ಚೆನ್ನಾಗಿ ತಿಳಿದುಕೊಂಡಿರಲು ಬಲ್ಬನ್ ಗೂಢಾಚಾರವನ್ನು ನೇಮಿಸಿಕೊಂಡನು. ಸರಿನಾ? ಮೊಟ್ಟ ಮೊದಲ ಬಾರಿಗೆ ದೆಹಲಿಯ ಯಾವ ಸುಲ್ತಾನ ಗೂಢಾಚಾರವನ್ನು ನೇಮಕ ಮಾಡ್ತಾನೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳ್ಬೇಕಾಗಿರೋದು ಯಾರು ಅಂದರೆ ಇದೇ ಒಂದು ಗಿಯಾಸುದ್ದೀನ್ ಬಲ್ಬನ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಅವರು ದಿವಾನ್ ಇ ಅರ್ಜ್ ಎಂಬ ಮಿಲಿಟರಿ ಇಲಾಖೆಯನ್ನು ಪ್ರಾರಂಭಿಸಿದರು. ಸರಿನಾ? ದಿವಾನ್ ಇ ಅರ್ಜ್ ಎಂಬ ಮಿಲಿಟರಿ ಇಲಾಖೆಯನ್ನು ಪ್ರಾರಂಭ ಮಾಡಿದವರು ಯಾರು? ಇದೇ ಒಂದು ಬಲ್ಬನ್ ಅನ್ನುವ ವ್ಯಕ್ತಿ. ಸರಿನಾ? ಹಾಗೆ ಅವರು ಸಿಸ್ದಾ ಮತ್ತು ಪೈಬೋಸ್ ಎಂಬ ನೀತಿಗಳನ್ನು ತರ್ತಾರೆ. ಏನು ಸಿಸ್ದಾ ಅಂದರೆ? ಸಿಸ್ದಾ ಅಂದರೆ ರಾಜನ ಮುಂದೆ ನಮಸ್ಕಾರ ಮಾಡೋದು. ರಾಜ ಅಲ್ಲಿ ಮುಂದೆ ಕೂತಿದ ಅಂತಂದರೆ ನಮಸ್ಕಾರ ರೀ ರಾಜರೇ, ನಮ್ಮ ಗಿಯಾಸುದ್ದೀನ್ ಬಲ್ಬನ್ ಅವರೇ ಅಂತ ಹೀಗೆ ಬಾಗಿ ನಮಸ್ಕಾರ ಮಾಡೋದು. ಪೈಬೋಸ್ ಅಂದರೆ ಏನು? ರಾಜನ ಪಾದಗಳಿಗೆ ಮುತ್ತಿಡುವುದು. ಇದನ್ನೇ ನೀವು ನೋಡಿದ್ದೀರಾ? ಫಿಲ್ಮಲ್ಲಿ ನೀವು ನೋಡಿರ್ತೀರಾ. ಕೋಟಿಗೊಬ್ಬ ಫಿಲ್ಮ್ ಯಾರು ನೋಡಿದ್ದೀರಾ? ಕೋಟಿಗೊಬ್ಬ ಫಿಲ್ಮಲ್ಲಿ ವಿಷ್ಣುವರ್ಧನ್ ಅವರಿಗೆ ಅವರು ಕೂತಿರ್ತಾರೆ, ಒಂದು ಸಾಹಸ ಸಿಂಹ ಸಾಂಗ್ ಇರುತ್ತೆ. ಆ ಸಾಂಗಲ್ಲಿ ಎಲ್ಲರೂ ಕೂಡ ಅವರಿಗೆ ಕೈಗೆ ಕಿಸ್ ಮಾಡಿ ಹೋಗ್ತಾ ಇರ್ತಾರೆ. ನೋಡಿದ್ದೀರಾ ನೀವು? ಕೈ ಇರುತ್ತೆ, ಕೈಗೆ ಕಿಸ್ ಮಾಡಿ ಹೋಗ್ತಾ ಇರ್ತಾರೆ. ಆ ಕೈ ಕಿಸ್ ಮಾಡೋದು ಏನಿದೆ ಅಲ್ವಾ, ಅದು ಪೈಬೋಸೆ ಆ್ಯಕ್ಚುಲಿ. ಸರ್ ಅದು ಪೈಬೋಸ್ ಅಂದರೆ ಕಾಲಿಗಲ್ವಾ? ಪೈ ಅಂದರೆ ಕಾಲಲ್ವಾ? ಪೈರಲ್ವಾ? ಕಾಲಲ್ವಾ? ಅದನ್ನು ಮಾಡರ್ನೈಸ್ಡ್ ಮಾಡೋಕ್ಕೆ. ಸರಿನಾ? ಕಾಲಿಗೆ ಕಿಸ್ ಮಾಡಿದ್ರೆ ಏನು ಚೆನ್ನಾಗಿ ಅನ್ಸುತ್ತಾ? ಯಾವನ್ಲೇ ಮೂರ್ಖ ಫಿಲ್ಮ್ ಮಾಡಿದವನು ಅಂತ ನಾವು ಹೇಳ್ತೀವಿ. ನೀವು ಹಿಂದಿ ಫಿಲ್ಮ್ಗಳಲ್ಲಿ, ಹಳೆ ಫಿಲ್ಮ್ಗಳಲ್ಲಿ ನೋಡಿ, ನೀವು ಬಾದ್ಶಾ ಅದು ಇದು ನೀವು ನೋಡ್ಕೊಳ್ಳಿ, ಅಲ್ಲೆಲ್ಲವೂ ಕೂಡ ನಿಮಗೆ ಈ ಒಂದು ಸೀನ್ ಕಂಡುಬರುತ್ತೆ ನಿಮಗೆ. ಸರಿನಾ? ಅದನ್ನು ನಾವೇನಂತ ಹೇಳ್ತೀವಿ, ಈ ಒಂದು ಪೈಬೋಸ್ ಅಂತಲೇ ಹೇಳ್ತೀವಿ. ಬಟ್ ಅದನ್ನು ಇವಾಗ ಮಾಡರ್ನೈಸ್ ಮಾಡಿಕೊಂಡು ಕೈ ಕಿಸ್ ಮಾಡೋದನ್ನು ಮಾಡಿದ್ದಾರೆ. ಸರಿನಾ? ಅದು ಕೈ ಕಿಸ್ ಮಾಡೋದಲ್ಲದೆ ಆ್ಯಕ್ಚುಲಿ ಕಾಲಿ ಕಿಸ್ ಮಾಡೋದು. ಕಾಲಿನ ಪಾದಗಳಿಗೆ ಕಿಸ್ ಮಾಡೋದನ್ನು, ಮುತ್ತಿಡುವುದನ್ನು ನಾವೇನಂತ ಕರಿತೀವಿ? ಪೈಬೋಸ್ ಅಂತ ಕರಿತೀವಿ. ಸರಿನಾ? ಇವಾಗ ಅರ್ಥ ಆಯ್ತಾ ಯಾಕೆ ಅಲ್ಲಿ ಕೈ ಕಿಸ್ ಮಾಡ್ತಾರೆ? ಅದನ್ನು ತಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಯಾರು ಅಂದರೆ ಈ ಒಂದು ಗಿಯಾಸುದ್ದೀನ್ ಬಲ್ಬನ್ ಅನ್ನೋ ವ್ಯಕ್ತಿ. ಸರಿನಾ? ಸೊ ಇದು ಕೂಡ ನಿಮಗೆ ಕೆಲವೊಂದು ಫಿಲ್ಮ್ ನೋಡಿ ಕೆಲವೊಂದು ಬೇರೆಯಿಂದ ನೀವು ತಿಳ್ಕೊಳ್ಳೋದು ಇರುತ್ತೆ ಮಾಹಿತಿ. ಆ್ಯಂಡ್ ನೆಕ್ಸ್ಟ್, ಬಲ್ಬನ್ನ ರಾಜತ್ವದ ಪರಿಕಲ್ಪನೆಯ ಮೇಲೆ ಪರ್ಷಿಯನ್ ಆಸ್ಥಾನದ ಮಾದರಿ ಪ್ರಭಾವ ಬೀರಿತು. ಅವನು ಜೀಲ್ ಇ ಇಲಾಹಿ, ದೇವರ ನೆರಳು ಎಂಬ ಬಿರುದನ್ನು ಪಡಿತಾನೆ. ಸರಿನಾ? ದೇವರ ನೆರಳು ಎಂಬ ಬಿರುದು ಯಾರಿಗೆ ಇತ್ತು ಅಂತ ಕೇಳ್ತಾನೆ. ಇದೇ ಒಂದು ಬಲ್ಬನ್ಗೆ ದೇವರ ನೆರಳು ಎಂಬ ಬಿರುದು ಇರ್ತದೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಜೀಲ್ ಇ ಇಲಾಹಿ ಅಂತ ಕರಿತೀವಿ. ಸರಿನಾ? ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಅವ್ರ ನಂತರ ಬಂದಿರತಕ್ಕಂತಹ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ಈ ಒಬ್ಬ ಕೈಕೂಬಾದ್ ಅನ್ನೋ ವ್ಯಕ್ತಿ ಬರ್ತಾರೆ. ಸರಿನಾ? ಇವರನ್ನ ಸಿಂಹಾಸನದ ಮೇಲೆ ಕೂಡಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಅವಾಗ ನೀವು ಹೇಳಬೇಕಾಗಿರೋದು ಯಾರು ಅಂತಂದರೆ ಈ ಒಂದು ದೆಹಲಿಯ ಕೊತ್ವಾಲವಾಗಿರ್ತಕ್ಕಂತಹ ಫಕ್ರುದ್ದೀನ್ ಅನ್ನುವ ವ್ಯಕ್ತಿ ಈ ಬಲ್ಬನ್ನ ಮೊಮ್ಮಗನಾಗಿರ್ತಕ್ಕಂತಹ ಈ ಕೈಕೂಬಾದ್ ಅವರನ್ನು ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಸರಿನಾ? ಇದು ನೆನಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಈ ಒಂದು ವಂಶದ ಕೊನೆಯ ದೊರೆ ಯಾರು ಅಂತ ನೋಡೋದಾದ್ರೆ ಕಯೂಮರ್ಸ್ ಅಂತ ನಾವು ಹೇಳ್ತೀವಿ. ಸರಿನಾ? ಕೈಕೂಬಾದ್ ಅಂತ ಕೆಲವೊಂದು ಬುಕ್ಗಳಲ್ಲಿ ನಿಮ್ಗೆ ಕೊಡ್ತಾನೆ. ಬಟ್ ಕಯೂಮರ್ಸ್ ಅನ್ನುವ ಆನ್ಸರ್ ಏನಿದೆ ಅಲ್ವಾ, ನಿಮಗೆ ಸೆಂಟ್ರಲ್ ಗೌರ್ಮೆಂಟಿನ ಆನ್ಸರ್ ಕೀಗಳಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಕಯೂಮರ್ಸ್ ಏನಿದಾರಲ್ವಾ, ಇವರು ಕೈಕೂಬಾದ್ನ ನಂತರ 1290ರಲ್ಲಿ ಪಾರ್ಶ್ವವಾಯುಗೆ ತುತ್ತಾಗಿ ನಿಧನರಾಗ್ತಾರೆ. ಅವರು 3 ವರ್ಷದ ಮಗ ಶಂಸುದ್ದೀನ್ ಕಯೂಮರ್ಸ್ ಉತ್ತರಾಧಿಕಾರಿಯಾದರು. ಶಂಸುದ್ದೀನ್ ಕಯೂಮರ್ಸ್ ಇವರು ಉತ್ತರಾಧಿಕಾರಿ ಆಗ್ತಾರೆ. ಯಾರ್ದು? ಕೈಕೂಬಾದ್ ಅವರ ಕೈಕೂಬಾದ್ ಅವರ ಮಗ. ಸರಿನಾ? ಜಲಾಲುದ್ದೀನ್ ಫಿರೋಜ್. ಸರಿನಾ? ಈ ಒಂದು ಜಲಾಲುದ್ದೀನ್ ಖಿಲ್ಜಿ ಅಂತ ನಾವೇನು ಹೇಳ್ತೀವಲ್ವ, ಅವರ ಫುಲ್ ಹೆಸರು ಏನು ಅಂತ ನೋಡೋದಾದ್ರೆ ಈ ಒಂದು ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಕಯೂಮರ್ಸ್ ಅವರನ್ನು ಕೊಲೆ ಮಾಡಿದರು. ಹೀಗಾಗಿ ಮಾಮ್ಲುಕ್ ರಾಜವಂಶವು ಅಥವಾ ತುರ್ಕಿ ರಾಜವಂಶವು ಅಥವಾ ಗುಲಾಮಿ ರಾಜವಂಶವು ಅಥವಾ ದ ಸ್ಲೇವ್ ಡೈನೆಸ್ಟಿ ಏನಿದೆ ಅಲ್ವಾ, ಅದು ಅಂತ್ಯಗೊಂಡಿತು. ಯಾವಾಗ ಅಂತ್ಯಗೊಂಡಿತು ಅಂತ ನೋಡಿದರೆ 1290ರಲ್ಲಿ ಅಂತ್ಯಗೊಂಡು ಈ ಒಂದು ಖಿಲ್ಜಿ ಮನೆತನ ಸ್ಥಾಪನೆ ಆಗ್ತದೆ. ಸರಿನಾ? ಸೊ ನಿಮಗೆ ಖಿಲ್ಜಿ ಮನೆತನದ ಬಗ್ಗೆ ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ. ಸೊ ಇವಾಗ ಸ್ವಲ್ಪ ಆನ್ಸರ್ಗಳನ್ನು ನೋಡ್ಕೊಂಡು ಬರೋಣ. ಮೀನ್ಸ್ ಏನಂತ ಹೇಳ್ತೀವಿ, MCQಗಳನ್ನು ನೋಡ್ಕೊಂಡು ಬರೋಣ. ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ. ಸೊ ಏನು ಬರ್ತದೆ, ಕ್ವಶನ್ ಏನು ಕೇಳಿದಾನೆ, ಆದಿ ದಿನ್ ಕಾ ಝೋಪಡಾ ಎಂದರೇನು ಅಂತ ಕೇಳಿದಾನೆ. ಆದಿ ದಿನ್ ಕಾ ಝೋಪಡಾ ಅಂದರೆ ಏನ್ರಿ? 2.5 ದಿನದ ಒಂದು ಝೋಪಡಿ ಏನಂತ ನಾವು ಕರಿತೀವಿ, ಅದು ಒಂದು ಮಸೀದಿ ಆಗಿತ್ತು. ಆದಿ ದಿನ್ ಕಾ ಝೋಪಡಿ ಅಂದರೆ ಏನ್ರಿ? ಜೋಪಡಿ ಹಾಕಿರ್ತಾರೆ ಅಂತ ಹೇಳ್ತೀವಲ್ವ ನಾವು, ಜೋಪಡಿ ಟೆಂಟ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಸ್ವಲ್ಪ ಕ್ಲಾಸಿಯಾಗಿ ನಾವು ವರ್ಡ್ ಯೂಸ್ ಮಾಡಿದ್ರೆ ಅದನ್ನು ನಾವು ಜೋಪಡಾ ಅಂತ ಹೇಳ್ತೀವಿ. ಆದಿ ದಿನ ಝೋಪಡಾ ಅಂದರೆ ಏನು ಅಂದರೆ ಅದೊಂದು ಮಸೀದಿ ಆಗಿತ್ತು. ಇದು ಎಲ್ಲಿ ಕಟ್ಟಿದ್ರು? ಅಜ್ಮೀರದಲ್ಲಿ ಕಟ್ಟಿದ್ರು ಇದನ್ನು. ಸರಿನಾ? ಅಜ್ಮೀರದಲ್ಲಿ ಒಂದು ಸರಸ್ವತಿ ವಿಶ್ವವಿದ್ಯಾಲಯವನ್ನು ಒಡೆದು ಅಥವಾ ಒಂದು ಶಾರದಾ ವಿಶ್ವವಿದ್ಯಾಲಯವನ್ನು ಒಡೆದು ಸರಸ್ವತಿ ಒಂದು ವಿಗ್ರಹವನ್ನು ಭಂಗ ಮಾಡಿ ಅಲ್ಲಿ ಒಂದು ಮಸೀದಿಯನ್ನು ಕಟ್ತಾರೆ. ಯಾರು ಅಂತಂದರೆ ಈ ಒಂದು ಕುತುಬುದ್ದೀನ್ ಐಬಕ್ ಅನ್ನುವ ವ್ಯಕ್ತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಪ್ರಸಿದ್ಧ ಕುತುಬ್ ಮಿನಾರ್ ನಿರ್ಮಾಣಕ್ಕೆ ಕೊಡುಗೆ ನೀಡಲಿಲ್ಲ ಅಂತ ಕೇಳಿದ್ದಾರೆ. ಯಾರು ಕೊಡುಗೆ ನೀಡಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್. ಇಲ್ಲಿ ಕೊಡುಗೆ ನೀಡಿದವರು ಯಾರು? ಕುತುಬುದ್ದೀನ್ ಐಬಕ್. ಈತ ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಸರ್. ಓಕೆ, ಈತ ಇದ್ದಾನೆ. ಇಲ್ತುಮಿಶ್ ಸರ್, ಹೌದು ಸರ್. ಬೇಗಮ್ನ ಮಾತು ಕೇಳಿ ಈತ ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ದ. ಹೌದು ಸರ್, ಈತ ಇದ್ದಾನೆ. ಇಲ್ಲಿ ಫಿರೋಜ್ ಶಾ ತುಗ್ಲಕ್ ಅಥವಾ ಗಿಯಾಸುದ್ದೀನ್ ತುಗ್ಲಕ್, ಇದು
ಇದಕ್ಕೆ ಸರಿಯಾದ ಉತ್ತರ. ಮೀನ್ಸ್ ಅಲ್ಲ ಯಾರು, ಕೊಡುಗೆ ನೀಡಲಿಲ್ಲ ಯಾರು ಅಂತ. ಇಲ್ಲಿ ನೀಡಿದವ್ರು ಯಾರು ನೀಡ್ತಾರೆ ಅಂತಂದರೆ ಈ ಒಂದು ಫಿರೋಜ್ ಶಾ ತುಘಲಕ್ ಅವರು ಕೊಡುಗೆಯನ್ನು ನೀಡ್ತಾರೆ. ಯಾಕೆಂದರೆ 5ನೇ ಮತ್ತು ಈ ಒಂದು 6ನೇ ಮಹಡಿ 4ನೇ ಮತ್ತು 5ನೇ ಮಹಡಿ ಏನಿದೆ ಅಲ್ವಾ, ಆ 4ನೇ ಮತ್ತು 5ನೇ ಮಹಡಿ ಬಿದ್ದಾಗ ಅದು ದುರಸ್ತಿಗೊಂಡಾಗ ಅದನ್ನು ದುರಸ್ತಿ ಮಾಡಿದವರು ಯಾರು, ಅದು ಹಾಳಾದಾಗ ಅದನ್ನು ದುರಸ್ತಿ ಮಾಡತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಒಂದು ಫಿರೋಜ್ ಶಾ ತುಘಲಕ್ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಇಲ್ಲಿ ಕೊಡುಗೆ ನೀಡದೇ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತೀನಿ. ಅವಾಗ ಹೇಳ್ಬೇಕಾಗಿರೋದು ಯಾರು ಅಂದರೆ ಗಿಯಾಸುದ್ದೀನ್ ತುಘಲಕ್. ಈ ಕ್ವಶನ್ ನಾನು ಯಾವುದೂ ಕೂಡ ಎಕ್ಸಾಮ್ ಬಿಟ್ಟು ಬೇರೆ ತಂದಿಲ್ಲ, ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ಇವೆಲ್ಲವೂ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್, ಗುಲಾಮಿ ರಾಜವಂಶದ ಸ್ಥಾಪಕರು ಯಾರಿದ್ದಾರೆ? ಗುಲಾಮಿ ವಂಶದ ಸ್ಥಾಪಕರು ಕುತುಬುದ್ದೀನ್ ಐಬಕ್, ಆಪ್ಷನ್ ಡಿ. ಹಾಗೆ ಗುಲಾಮಿ ವಂಶದ ನಿಜವಾದ ಸ್ಥಾಪಕರು ಯಾರು? ಈ ಒಂದು ಇಲ್ತಮಿಷ್. ಹಾಗೆ ಗುಲಾಮಿ ವಂಶದ ಕೊನೆಯ ದೊರೆ ಯಾರು? ಕಯೂಮರ್ಸ್, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್, ದೆಹಲಿ ಸುಲ್ತಾನರ ಯಾವ ಸುಲ್ತಾನನನ್ನು ಲಕ್ಷ ಬಕ್ಷ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾರನ್ನು ನಾವು ಲಕ್ಷ ಬಕ್ಷ್ ಅಂತ ಕರಿತೀವಿ? ಇದು ಇಂಪಾರ್ಟೆಂಟ್ ಇದೆ ನೋಡಿ ಕ್ವಶನ್. ಇದೊಂದು ಸ್ವಲ್ಪ ನಿಮಗೆ ಹೇಳೋ ಮಿಸ್ ಮಾಡಿದೆ, ಲಾಸ್ಟಿಗಿದೆ ಅಂತ. ಯಾರು ಅಂತಂದ್ರೆ ಇಲ್ತಮಿಷ್ ವ್ಯಕ್ತಿಯನ್ನು ನಾವು ಲಕ್ಷ ಬಕ್ಷ್ ಅಂತ ನಾವು ಕರಿತೀವಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್, ಕುತುಬುದ್ದೀನ್ ಐಬಕ್ನ ರಾಜಧಾನಿ ಯಾವುದಾಗಿತ್ತು? ಹೇಳಿ ನೋಡೋಣ. ಯಾವುದು? ಲಾಹೋರು, ದೆಹಲಿ, ಅಜ್ಮೀರ್ ಅಥವಾ ಲಖನೌತಿ ಯಾವುದಾಗಿತ್ತು? ಏನಾದರೂ ನೀವು ಆಪ್ಷನ್ ಬಿ ಹಾಕಿದರೆ ನಾನು ಇಷ್ಟೊತ್ತು ಹೇಳಿದ್ದು ವೇಸ್ಟ್ ನಿಮಗೆ. ಯಾಕೆ ನಾನು ಇಲ್ಲಿ ಏನಂತ ಹೇಳಿದೆ ನಿಮಗೆ? ಇಲ್ತಮಿಷ್ ತರ್ತಾನೆ ಲಾಹೋರ್ನಿಂದ ಈ ಒಂದು ದೆಹಲಿಗೆ ಅಂತ ಹೇಳಿದೆ ಅಲ್ವಾ. ಮೀನ್ಸ್ ಈ ಕುತುಬುದ್ದೀನ್ ಐಬಕ್ ಎಲ್ಲಿಂದ ಆಳ್ವಿಕೆ ಮಾಡ್ತಾ ಇದ್ದ? ಲಾಹೋರ್ನಿಂದ ಆಳ್ವಿಕೆ ಮಾಡ್ತಿದ್ದ. ಆತನ ಒಂದು ರಾಜಧಾನಿ ಯಾವುದಾಗಿತ್ತು? ಲಾಹೋರ್ ಆಗಿತ್ತು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಈ ಕೆಳಗಿನವರಲ್ಲಿ ಯಾರು ದೆಹಲಿಯನ್ನು ಸುಲ್ತಾನರ ರಾಜಧಾನಿಯನ್ನಾಗಿ ಸ್ಥಾಪಿಸಿದರು? ಯಾರು? ಇಲ್ತಮಿಷ್ ಅನ್ನುವ ವ್ಯಕ್ತಿ, ಶಂಸುದ್ದೀನ್ ಇಲ್ತಮಿಷ್ ಅನ್ನುವ ವ್ಯಕ್ತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗುಲಾಮ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಈ ಒಂದು ಇಲ್ತಮಿಷ್ ಅವರನ್ನು ಗುಲಾಮ ಎಂದು ಕರೆಯಲಾಗುತ್ತಿತ್ತು. ಆ್ಯಂಡ್ ದೆನ್ ಈ ಕೆಳಗಿನವರಲ್ಲಿ ಮಧ್ಯಕಾಲೀನ ಭಾರತದ ಮೊದಲ ಮಹಿಳಾ ಆಡಳಿತಗಾರ್ತಿ ಯಾರಾಗಿದ್ರಿ? ಚಾಂದ್ ಬೀಬಿ ನಮ್ಮ ಬಿಜಾಪುರದ ಸೊಸೆ ನೋಡಿ. ಇವರು ಅಹಮದ್ನಗರದ ರಾಣಿ, ಹಾಗೆ ನಮ್ಮ ಬಿಜಾಪುರದ ಸೊಸೆ ಯಾರು ಅಂತಂದರೆ ಚಾಂದ್ ಬೀಬಿ. ಸೊ ಇಲ್ಲಿ ಇವ್ರ ಆನ್ಸರ್ ಅಲ್ಲ. ಸೊ ಇಲ್ಲಿ ದುರ್ಗಾವತಿ, ನೂರ್ಜಹಾನ್ ಅಂತ ಕೊಟ್ಟಿದ್ದಾರೆ. ನೂರ್ಜಹಾನ್ ಎಲ್ಲಿ? ಜಹಾಂಗೀರ್ ವೈಫ್. ಸರಿಯಾದ ಉತ್ತರ ಯಾವುದು ಅಂತ ನೋಡಿದ್ರೆ ರಜಿಯಾ ಸುಲ್ತಾನ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಭಾರತದ ಮೊದಲ ಮಹಿಳಾ ಆಡಳಿತಗಾರ್ತಿ ಯಾರು ಅಂತ ನೋಡೋದಾದರೆ ಈ ರಜಿಯಾ ಸುಲ್ತಾನ್ ಅಂತ ನಾವು ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾರ ಆಳ್ವಿಕೆಯಲ್ಲಿ ಮಂಗೋಲ್ ಆಕ್ರಮಣಕಾರ ಜಂಗೀಸ್ ಖಾನ್ ಭಾರತದ ವಾಯುವ್ಯ ಗಡಿಯ ಮೂಲಕ ಬಂದನು? ಯಾರ ಮೂಲಕ ಬಂದನು? ಯಾರನ್ನ ಬೆನ್ನಟ್ಕೊಂಡು ಬಂದನು? ಯಾರ ಒಂದು ಸಮಯದಲ್ಲಿ ಬಂದನು ಅಂತ ನೋಡಿದ್ರೆ ಈ ಒಂದು ಇಲ್ತಮಿಷ್ ಅವರ ಸಮಯದಲ್ಲಿ ಬಂದನು, ಸರಿನಾ. ಯಾರು? ಚೆಂಗಿಸ್ ಖಾನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಲ್ತಮಿಷ್ ಬಿಹಾರದಲ್ಲಿ ತನ್ನ ಮೊದಲ ರಾಜ್ಯಪಾಲರನ್ನು ನೇಮಿಸಿದನು, ಸರಿನಾ. ಯಾರನ್ನ ನೇಮಿಸ್ತಾನೆ? ಇಲ್ತಮಿಷ್ ಬಿಹಾರದಲ್ಲಿ ತನ್ನ ಮೊದಲ ರಾಜ್ಯಪಾಲರನ್ನು ನೇಮಕ ಮಾಡ್ತಾನೆ. ಯಾರವರು ನೇಮಕ ಮಾಡಿದವರು ಹೇಳ್ಬೋದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಬಿ, ನಾಸಿರುದ್ದೀನ್ ಮೊಹಮ್ಮದ್ ಅಂತ ಆಗುತ್ತೆ, ಸರಿನಾ. ಅವರು ಬಿಹಾರದ ಮೊದಲ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ. ಯಾರು? ಇಲ್ತಮಿಷನ್ ಅವರು. ಬಿಹಾರದಲ್ಲಿ ಅವರ ಮೊದಲ ರಾಜ್ಯಪಾಲನ ಹೆಸರೇನು ಅಂತ ನೋಡಿದ್ರೆ ನಾಸಿರುದ್ದೀನ್ ಮೊಹಮ್ಮದ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಜಿಯಾ ಬೇಗಂ ಅವರ ಸಿಂಹಾಸನ ಪದಚ್ಯುತಿಯ ಹಿಂದೆ ಯಾರ ಕೈವಾಡವಿತ್ತು? ಈ ಒಂದು ಚಹಲ್ಗನಿಯವರ ಕೈವಾಡವಿತ್ತು. ಆ್ಯಂಡ್ ದೆನ್ ರಜಿಯಾ ಬೇಗಂ ಅವರ ಸಿಂಹಾಸನದ ಓಕೆ ಇದು ಸೇಮ್ ಇದೆಯಾ? ಓಕೆ ನೆಕ್ಸ್ಟ್ ಪ್ರಶ್ನೆ, ದೆಹಲಿಯ ಯಾವ ಸುಲ್ತಾನನು ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅನುಸರಿಸಿದ್ದಾನೆಂದು ಹೇಳಲಾಗುತ್ತದೆ? ಇದು ಒಂದು ನಿಮಗೆ ಅಲ್ಲಿ ಬಿಟ್ಟಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಬಲ್ಬನ್ ಅನ್ನುವ ವ್ಯಕ್ತಿ, ಸರಿನಾ. ರಕ್ತ ಮತ್ತು ಕಬ್ಬಿಣ ನೀತಿ ಯಾರು ತರ್ತಾರೆ ಅಂತ ನೋಡಿದ್ರೆ ಈ ಒಂದು ಬಲ್ಬನ್ ಅನ್ನುವ ವ್ಯಕ್ತಿ ತರ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ತನ್ನ ಅಧಿಕಾರವನ್ನು ಬಲಪಡಿಸಿದ ನಂತರ ಬಲ್ಬನ್ ಎಂಬ ಭವ್ಯ ಬಿರುದನ್ನು ಪಡೆದವರು ಅಂತ ಕೇಳಿದಾನೆ, ಸರಿನಾ. ಈ ಬಲ್ಬನ್ ಯಾವ ಒಂದು ಭವ್ಯ ಬಿರುದನ್ನು ಪಡಿತಾನೆ? ಜೀಲ್ ಇ ಇಲಾಹಿ ಎಂಬ ಒಂದು ಭವ್ಯ ಬಿರುದನ್ನು ಪಡಿತಾನೆ. ದೇವರ ನೆರಳು ಎಂಬ ಒಂದು ಭವ್ಯ ಬಿರುದನ್ನು ಪಡಿತಾನೆ, ಸರಿನಾ. ಯಾವ ಒಬ್ಬ ವ್ಯಕ್ತಿ? ಈ ಒಬ್ಬ ಬಲ್ಬನ್ ಅನ್ನುವ ವ್ಯಕ್ತಿ, ಸರಿನಾ. ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಪ್ರಸಿದ್ಧ ಪರ್ಷಿಯನ್ ಹಬ್ಬ ನವರೋಜ್ ಅನ್ನು ಪರಿಚಯಿಸಿದರು ಅಂತ ಕೇಳಿದ್ದಾರೆ, ಸರಿನಾ. ಯಾರು ಇದನ್ನ ಪರಿಚಯ ಮಾಡ್ತಾರೆ? ಸೊ ಇದನ್ನ ನವರೋಜ್ ಹಬ್ಬವನ್ನು ಪರಿಚಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಬಲ್ಬನ್ ಅನ್ನುವ ವ್ಯಕ್ತಿ, ಸರಿನಾ. ಆ್ಯಂಡ್ ನೆಕ್ಸ್ಟ್ 15ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸುಲ್ತಾನನು ಗುರ್ಮಕ್ತೇಶ್ವರದಲ್ಲಿರುವ ಮಸೀದಿಯ ಗೋಡೆಗಳ ಮೇಲಿನ ತನ್ನ ಶಾಸನದಲ್ಲಿ ಖಲೀಫನ ಸಹಾಯಕ ಎಂದು ಕರೆದುಕೊಂಡಿದ್ದಾನೆ ಅಂತ? ಈ ಕ್ವಶನ್ ಏನಿದೆ ಅಲ್ವಾ, ಈ ಕ್ವಶನ್ ನಿಮಗೆ ಒಂದು JEL ಕೇಳಿದ್ದಾನೆ, ಮತ್ತು ALPL ಕೇಳಿದ್ದಾನೆ, ಮತ್ತು ಬೇರೆ UPSC ಪ್ರಿಲಿಮ್ಸಲ್ಲಿ ಏನೋ ಈ ಥರ ಒಂದು ಕ್ವಶನ್ ಸ್ಟೇಟ್ಮೆಂಟಲ್ಲಿ ಬಂದಿದೆ ಇದು, ಸರಿನಾ. ಸೊ ಖಲೀಫನ ಸಹಾಯಕ ಎಂದು ಯಾವ ಒಂದು ಮಸೀದಿಯ ಮೇಲೆ ಅಥವಾ ಒಂದು ಯಾವ ಒಂದು ಊರಿನ ಮಸೀದಿ ಮೇಲೆ ಕಂಡುಬರುತ್ತೆ ಅಥವಾ ಒಂದು ಯಾವುದೊಂದು ಗೋಡೆಯ ಮೇಲೆ ಕಂಡುಬರುತ್ತೆ ಅಂತ, ಸರಿನಾ. ಯಾವುದು ಅಂದರೆ ಗುರ್ಮಕ್ತೇಶದಲ್ಲಿ ಕಂಡುಬರ್ತಕ್ಕಂಥ ಮಸೀದಿಯ ಮೇಲ್ಗಡೆ ಬರೆಸಿರ್ತಕ್ಕಂಥ ಶಾಸನದಲ್ಲಿ ಖಲೀಫನ ಸಹಾಯಕ ಎಂದು ಕರೆದುಕೊಂಡಿರ್ತಾನೆ. ಯಾವೊಬ್ಬ ವ್ಯಕ್ತಿ ಹೇಳ್ಬೋದಾ ಯಾರು ಅಂತ? ಆಪ್ಷನ್ ಎ, ಯಾರು? ಬಲ್ಬನ್ ಅನ್ನುವ ವ್ಯಕ್ತಿ, ಸರಿನಾ. ಇದಕ್ಕೆ ನೆನ್ಪಿಟ್ಕೊಳ್ಳಿ, ಈ ಕ್ವಶನ್ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ತುರ್ಕನ್ ಇ ಚಹಲ್ಗನಿ ಎಂದರೆ ನಿಮ್ಮ ಅರ್ಥವೇನು? 40 ಇಸ್ಲಾಮಿಕ್ ಪ್ರತಿನಿಧಿಗಳ ಗುಂಪು, ಸರಿನಾ. ಸೊ ಇದು ಆಪ್ಷನ್ ಎ ಇದಕ್ಕೆ ಸರಿಯಾದ ಏನಾಗುತ್ತಾ? ಸಾರಿ,
ಸೊ ಆಪ್ಷನ್ ಸಿ ಆಗುತ್ತೆ. 40 ಆಡಳಿತ ಗಣ್ಯರ ಗುಂಪು ಆಗುತ್ತೆ. ಸರಿನಾ? ಗಣ್ಯರ ಗುಂಪು ಮೀನ್ಸ್ ಶ್ರೀಮಂತರು ಅಂತ ಹೇಳಿದಲ್ವ, ಮೀನ್ಸ್ ಅವರನ್ನು ನಾವು ಗಣ್ಯರು ಅಂತ ಕನ್ಸಿಡರ್ ಮಾಡ್ತೀವಿ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸಾಹಿತ್ಯ ಕೃತಿಯು ಪ್ರಾಥಮಿಕವಾಗಿ ಐಬಕ್ ಬಗ್ಗೆ ವ್ಯವಹರಿಸುತ್ತದೆ ಅಂತ ಕೇಳಿದಾನೆ. ಐಬಕ್ ಬಗ್ಗೆ ಇರತಕ್ಕಂಥ ಒಂದು ಕೃತಿ ಯಾವುದು ಅಂತ, ಯಾವುದಿದೆ ಐಬಕ್ ಬಗ್ಗೆ ಇರತಕ್ಕಂಥ ಕೃತಿ ಯಾರ್ದು? ಐಬಕ್ನ ಒಂದು ಕೋರ್ಟ್ ಪೊಯೆಟ್ ಯಾರಾಗಿದ್ರು ಅಂತ ನೋಡಿದ್ರೆ ಈ ಒಂದು ಹಸನ್ ನಿಜಾಮಿ ಆಗಿದ್ದ. ಹಸನ್ ನಿಜಾಮಿಯ ಒಂದು ಕೃತಿ ಏನಿದೆ ಅಲ್ವಾ, ತಾಜುಲ್ ಎ ಮಾಸಿರ್ ಅನ್ನೋದು ಈ ಒಂದು ಕೃತಿಯಲ್ಲಿ ಈ ಒಂದು ಕುತುಬುದ್ದೀನ್ ಐಬಕನ್ ಬಗ್ಗೆ ಹೇಳಲ್ಪಟ್ಟಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಮೀರ್ ಇ ಚಹಲ್ಗನ್ ಅಥವಾ ದಿ ಗ್ರೂಪ್ ಆಫ್ 40 ಯಾರು ಹೊರಹಾಕಿದರು ಅಂತ ಕೇಳಿದಾನೆ. ಇದನ್ನು ರದ್ದು ಮಾಡಿದವರು ಯಾರು ಅಂತ? ಯಾರು ರದ್ದು ಮಾಡ್ತಾರೆ ಇದನ್ನು? ಯಾರು? ಬಲ್ಬನ್. ಸರಿನಾ? ಇವನೇ ರದ್ದು ಮಾಡ್ತಾನಲ್ವಾ. ಪುನಃ ಕಿರೀಟದ ಒಂದು ಏನು ಗತ್ತುಗಾಂಭೀರ್ಯ ಇರುತ್ತಲ್ಲ ಅದನ್ನು ಸ್ಥಾಪನೆ ಮಾಡ್ತಾನೆ ಯಾರು? ಪುನಃ ಇದೇ ವ್ಯಕ್ತಿ ಗಿಯಾಸುದ್ದೀನ್ ಬಲ್ಬನ್ ಅನ್ನೋ ವ್ಯಕ್ತಿ. ಆ್ಯಂಡ್ ದೆನ್ ವಶಪಡಿಸಿಕೊಂಡ ಭೂಮಿಯನ್ನು ನೋಡಿಕೊಳ್ಳಲು ಮಹಮ್ಮದ್ ಗೋರಿ ತನ್ನ ವಿಶ್ವಾಸಾರ್ಹ ಜನರಲ್ಲನ್ನು ಬಿಟ್ಟು ಹೋದನು. ಯಾರವರು ಅಂತ ಕೇಳಿದಾನೆ. ಯಾರು ಈ ಒಂದು ಕುತುಬುದ್ದೀನ್ ಐಬಕರನ್ನು ಬಿಟ್ಟು ಹೋಗ್ತಾರೆ? ಸರಿನಾ? ಇನ್ನೂ ಇಬ್ಬರು ಯಾರ್ಯಾರಿದ್ದಾರೆ ಮೀನ್ಸ್ ಅವನ ಒಂದು ಏನಂತ ಹೇಳ್ತೀವಿ, ಗುಲಾಮರು, ಗೋರಿಯ ಗುಲಾಮರು. ಒಂದು ನಾವು ಹೇಳೋದಾದರೆ ಈ ಒಂದು ಯಾಲ್ದೂಜ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ನೊಂದು ಯಾರು ಅಂತಂದರೆ ಈ ಒಂದು ಕುವಾಚಾ ಅಂತ ಹೇಳ್ತೀವಿ. ಕುವಾತ, ಯಾಲ್ದೂಜ್ ಮತ್ತು ಐಬಕ್ಕು. ಈ ಕೆಳಗಿನ ಯಾರು ಗೋರಿಯ ಗುಲಾಮರಾಗಿರಲಿಲ್ಲ ಅಂತ ಕೇಳಿ 3 ಜನ ಕೊಟ್ಟು ಮತ್ತೆ ಆ 4ನೇ ಆಪ್ಷನ್ ಯಾವುದಾದ್ರೂ ಕೊಟ್ಟರೆ ಅಲ್ಲಿ ನೀವು ಎಡವಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಇದನ್ನು ಪ್ರಶ್ನೆನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲಕ್ಷ ಬಕ್ಷ ಎಂಬುದು ಇಲ್ತಮಿಷ್ಗೆ ಇರತಕ್ಕಂಥ ಒಂದು ಬಿರುದಾಗಿತ್ತು. ಯಾವ ಸುಲ್ತಾನನು ಹೊಸ ಧರ್ಮವನ್ನು ಪ್ರಾರಂಭಿಸಲು ಬಯಸಿದನು ಆದರೆ ಉಲೇಮಾಗಳು ಈ ಕ್ರಮವನ್ನು ವಿರೋಧಿಸಿದರು ಅಂತ ಕೇಳಿದಾನೆ. ಮೀನ್ಸ್ ಈ ದೀನಿ ಇಲಾಹಿ ಏನು ಪ್ರಾರಂಭ ಆಗುತ್ತೆ ಗೊತ್ತಾ? ದೀನ್ ಇ ಇಲಾಹಿ ಅಂತ ಯಾವಾಗ 1976ರಲ್ಲಿ. ಸರಿನಾ? ಈ ಒಂದು ಇದೇ ರೀತಿ ಒಂದು ಧರ್ಮವನ್ನು ಪ್ರಾರಂಭ ಮಾಡೋಕ್ಕೆ ಒಬ್ಬನು ಬಯಸಿರ್ತಾನೆ. ಸೊ ಆತನಿಗೆ ಈ ಉಲೇಮಾರ್ ಏನಿದಾರಲ್ವ, ಚಹಲ್ಗನಿಗಳು, ಇವರೆಲ್ಲರೂ ಕೂಡ ಅದನ್ನು ವಿರೋಧ ಮಾಡ್ತಾರೆ. ಯಾರು ಅದನ್ನು ವಿರೋಧ ಮಾಡ್ತಾರೆ ಹೇಳ್ಬೋದಾ? ಮೀನ್ಸ್ ಯಾವ ಒಬ್ಬ ರಾಜ ಅದನ್ನು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಆತ ಇಷ್ಟವನ್ನು ಪಟ್ಟಿರ್ತಾನೆ. ಯಾರು ಅಂತಂದರೆ ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವ ವ್ಯಕ್ತಿ. ಸರಿನಾ? ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಸೊ ಇದು ಖಿಲ್ಜಿ ವಂಶದಲ್ಲಿ ಬಂತಲ್ಲ ಸರ್. ಓಕೆ, ಇದನ್ನು ಒಂದು ನೆನ್ಪಿಟ್ಕೊಳ್ಳಿ ನೀವು. ಆ್ಯಂಡ್ ದೆನ್ ರಿಮೈನಿಂಗ್ ಕ್ವಶನ್ಗಳೇನಿದಾವಲ್ಲ ಅದು ಖಿಲ್ಜಿ ಮೇಲೆ ಕ್ವಶನ್ಗಳಿದ್ದಾವೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಈ ಮಧ್ಯಕಾಲೀನ ಭಾರತದ ಇತಿಹಾಸದ ಮೊದಲ ಚಾಪ್ಟರ್ ಆಗಿರ್ತಕ್ಕಂತಹ ಗುಲಾಮಿ ರಾಜವಂಶದ ಬಗ್ಗೆ. ಸರಿನಾ? ಈ ಒಂದು ಗುಲಾಮಿ ಡೈನೆಸ್ಟಿ ಬಗ್ಗೆ ಈ ಒಂದು ಥಿಯರಿ ಕ್ಲಾಸ್. ಸೊ ಇಲ್ಲಿವರೆಗೂ ನಿಮಗೆ ಕ್ಲಾಸ್ ಕೇಳಿದ್ರಲ್ವ, ನಿಮಗೆ ಕ್ಲಾಸ್ ಹೇಗನಿಸ್ತು ಈ ಒಂದು ಪ್ಲೀಸ್ ಫೀಡ್ಬ್ಯಾಕನ್ನು ಕೊಟ್ಟು ಹೋಗಿ. ಸರಿನಾ? ಕ್ಲಾಸ್ ಹೇಗನ್ನಿಸ್ತು, ಅಥವಾ ನಿಮಗೆ ಸಂಪೂರ್ಣವಾಗಿ ಥಿಯರಿಯನ್ನು ಬಿಟ್ಟು ಕಥೆನ ಬಿಟ್ಟು ಸಂಪೂರ್ಣವಾಗಿ ನಿಮಗೆ ಜಸ್ಟ್ MCQನೇ ಕ್ಲಾಸ್ ಮಾಡಿಕೊಡ್ಲಾ ನಿಮಗೆ, ಅಥವಾ ಈ ಒಂದು ಥಿಯರಿ ಕ್ಲಾಸ್ ಹೇಳೋದ್ರಿಂದ ನಿಮಗೆ ಓಕೆ ಒಂದು ಏನಂತ ಹೇಳ್ತೀವಿ ಕತೆ ರೂಪದಲ್ಲಿ ನಿಮ್ಮ ಒಂದು ತಲೆಯಲ್ಲಿ ಮೆಮರಿ ಸ್ಟೋರ್ ಆಗುತ್ತೆ, ಅದು ನಿಮಗೆ ನೆನಪು ಉಳಿಯುತ್ತೆ ಅಂತ ಹೇಳಿದ್ರೆ ಇದನ್ನು ನಾನು ಕಂಟಿನ್ಯೂ ಮಾಡಿರ್ತೀನಿ. ಇಲ್ಲ ಅಂತಂದರೆ ನಿಮಗೆ MCQ ರೀತಿಯಿಂದ ಬೇಕು ಅಂತಂದರೆ MCQ ಕೂಡ ಮಾಡ್ತೀನಿ. ಸರಿನಾ? ಬಟ್ ನಿಮಗೆ ಹಿಸ್ಟ್ರಿ ಏನು ಅಂತಂದರೆ ಆಲ್ಮೋಸ್ಟ್ ನಿಮಗೆ ಕತೆ ರೂಪದಲ್ಲಿ ಹೇಳಿ ಆ್ಯಂಡ್ ದೆನ್ ನೆಕ್ಸ್ಟ್ ಬೇರೆ ಚಾಪ್ಟರ್ಸ್ ಮೀನ್ಸ್ ಬೇರೆ ಸಬ್ಜೆಕ್ಟ್ ಏನಿದಾವಲ್ವ ಅದು ನಿಮಗೆ MCQ ಮಾಡಬೇಕು ಅಂತ ಇದೆ. ಬಟ್ ಇದು ನಿಮಗೆ ಹೇಗೆ ಅನಿಸುತ್ತೆ ಅಂತ ನಿಮ್ಮ ಒಂದು ಫೀಡ್ಬ್ಯಾಕನ್ನು ಕೊಡಿ. ಸರಿನಾ? ಹಾಗೆ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಇಷ್ಟ ಆಗಿದೆ ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂತಂದರೆ ಓಕೆ ಬಿಲ್ಕುಲಾಗಿ ನೀವು ಇಷ್ಟ ಆಗಿಲ್ಲ ಅಂತ ಹೇಳಿ ಹೀಗೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ. ಇಫ್ ಏನಾದರೂ ನಿಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ ಏನಾದರೂ ನಿಮಗೆ ಇನ್ನೂ ಜಾಸ್ತಿ ಶೇರ್ ಮಾಡೋದು ಇತ್ತು ಅಂತಂದರೆ ಈ ಒಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಆ ಲಿಂಕ್ ನೀವು ಕ್ಲಿಕ್ ಮಾಡಿ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಈ ಒಂದು ಮತ್ತೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಚಾಟ್ ಲಿಂಕ್ ಕೂಡ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ನನಗೆ ನೀವು ಟೆಕ್ಸ್ಟ್ ಕೂಡ ಮಾಡಿ ಹೇಳ್ಬೋದು. ಸರಿನಾ? ಸೊ ಇದಾಗಿತ್ತು ಇಲ್ಲಿವರೆಗೆ ಈ ಒಂದು ಗುಲಾಮಿ ವಂಶದ ಕ್ಲಾಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ಈ ಸೆಷನ್ ನೋಡಿ ಏನಾದರೂ ಈ ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಒಂದು ಸೆಷನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ಈ ಒಂದು ಸೆಷನ್ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.